ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಲೀಲಾ ಅವರಲ್ಲ? ಹೌದು ಸರ್. ಅದೇ ಮೇಡಮ್, ನಿಮ್ಮ ಯಜಮಾನರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲ್ಲ. ನೀವು ಕೂಡ ಮಾಧ್ಯಮದಲ್ಲೂ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರಿ. ಅವರು ಕೂಡ ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟು. ಅದೇ ಸರ್, ಅನುಮಾನ ಅವನ್ಗೆ 6 ಓಕೆ. ಮಂತ್ ಪ್ರೆಗ್ನೆಂಟ್ ಇಂದಾನು ಸ್ಟಾರ್ಟ್ ಆಯ್ತು ಸರ್ ಒಂದು. 6 ಮಂತ್ ನೀವು ಅವ್ರಿಗೆ ಪ್ರೆಗ್ನೆಂಟ್ ಇರಬೇಕಾದಂತ ಹೌದು, ಸಂದರ್ಭ? ನನ್ ಫಸ್ಟ್ನೇ ಮಗು ಪ್ರೆಗ್ನೆಂಟ್ ಇರ್ಬೇಕಾದ್ರಿಂದ ಸ್ಟಾರ್ಟ್ ಆಗಿರೋ ಸರ್ ಇದು. ಹಾ ಹಾ. ಸ್ವಂತ ಅಕ್ಕನ್ ಗಂಡಿಗೆ ಕಟ್ಕೊಟ್ಟಿದ್ದ ಸರ್ ಅವನು. ಸುಮ್ನೆ ನಾನು ಮೀಡಿಯಾ ಮುಂದೆ ಕುತ್ಕೊಂಡು ಹೇಳಲಿಲ್ಲ. ಹಾ. ಅವ್ರ ಹೆಸರೆಲ್ಲ ಹೇಳಿದ್ರೆ ಸುಮ್ನೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ. ನಾನು ಹೇಳಕ್ ಹೋಗಿಲ್ಲ. ಸ್ವಂತ ಅಕ್ಕನ್ ಗಂಡಿಗೆ ಕಟ್ಕೊಟ್ಟಿದ್ದ ಸರ್. ಈ ಮಗು ನನ್ಗೆ ಹುಟ್ಲೇ ಇಲ್ಲ ಹ್ಮ್. ಹಂಗೆ ಹಿಂಗಿಂತ ಆವಾಗಿಂದ ಸ್ಟಾರ್ಟ್ ಆಗಿದ್ದು ಸರ್ ನನ್ಗೆ ಅನುಮಾನ. ಅವ್ರು ನನ್ ಮೇಲೆ ಅನುಮಾನ ಬೀಳೋದು, ಎಲ್ಲಿ ಹೋದ್ರುನು ವಿಡಿಯೋ ಕಾಲ್ ಮಾಡೋದು, ಎಲ್ಲಿ ಹೋದ್ರುನು ಎಲ್ಲಿ ಹೋಗಿದ್ಯಾ, ಒಬ್ರು ಕಾಲ್ ಮಾಡಿದ್ರು ಕಾನ್ಫಿಡೆನ್ಸ್ ಹಾಕು ಮಾತಾಡೋಣ ಅಂತ ಹೇಳೋದು. ಹ್ಮ್. ಆತರ ಮೆಂಟಲಿ ಹೆವಿ ಟಾರ್ಚರ್ ಕೊಡ್ತಿದ್ದ ಸರ್ ಅವನು. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕಳೆದ ಒಂದು ವಾರದಿಂದ ಏನಾಗ್ತಾ ಇದೆ ಅಂತಂದರೆ, ಸಂತೋಷ, ಮಂಜು, ಅದೇ ರೀತಿಯಾಗಿ ಲೀಲಾ, ಈ 3 ಜನ ಏನಿದ್ದಾರೆ, ಸೊ 3 ಜನರ ಒಂದು ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಸದ್ದು ಕೂಡ ಮಾಡ್ತಾ ಇದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಇಂತಹ ಮನಸ್ಥಿತಿಯಲ್ಲಿ ಇವ್ರುಗಳಿದ್ದಾರೆ, ಯಾಕೆ ಇವರು ಈ ರೀತಿಯಾಗಿ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು, ತಮ್ಮ ಜೀವನ ಹಾಳು ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಮಕ್ಕಳ ಬಗ್ಗೆಯೂ ಕೂಡ ಒಂದಿಷ್ಟು ಯೋಚನೆ ಕೂಡ ಮಾಡಲಿಲ್ವಲ್ಲ ಯಾಕೆ ಎಂಬ ಒಂದು ಪ್ರಶ್ನೆ ನನ್ನಲ್ಲಿ ಕಾಡೋದಕ್ಕೆ ಪ್ರಾರಂಭಿಸಿತು. ಅದಾದ ಬಳಿಕವೇ ನಾನು ಇವರನ್ನು ಸಂಪರ್ಕ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಇದೆಲ್ಲವೂ ಕೂಡ ಪ್ರಯತ್ನ ಪಟ್ಟ ನಂತರ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದು ಕೇವಲ ಸಂತೋಷ್ ಮತ್ತು ಲೀಲಾವತಿ ಇಬ್ಬರು ಮಾತ್ರ ಕಾಂಟ್ಯಾಕ್ಟ್ಗೆ ಸಿಗ್ತಾರೆ. ಅವರು ಅಸಲಿ ಸತ್ಯಾಸತ್ಯತೆ ಏನು ನಡೀತು ಎಂಬುದನ್ನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ಜಗಳದ್ದಾಗಿರ್ಬೋದು ಅಥವಾ ಲೀಲಾ ಮತ್ತು ಸಂತೋಷ ಸಂಬಂಧದ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಬಾಯಿ ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದೀನಿ. ನಾನು ಹೆಚ್ಚು ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗಿಲ್ಲ. ಅವರು ಏನು ಹೇಳಿದ್ದಾರೋ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನಾನು ಹೆಚ್ಚು ಪ್ರಶ್ನೆಗಳನ್ನು ಮಾಡ್ತಾ ಹೋಗಿದ್ರೆ ಆ ಒಂದು ಪ್ರಶ್ನೆಗೆ ಇವರು ಉತ್ತರವನ್ನು ಕೊಡದೇನೆ ಇರಬಹುದು. ಮತ್ತೆ ಒಂದು ಪ್ರಶ್ನೆಗೆ ಸತ್ಯಾಸತ್ಯತೆಯನ್ನು ಇವರು ಮರೆಮಾಚಿ ಬೇರೆ ಏನಾದರೂ ಉತ್ತರವನ್ನು ಕೊಡ್ಬೋದು ಎಂಬ ಒಂದು ಕಾರಣದಿಂದಾಗಿ ನಾನು ಹೆಚ್ಚು ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಆ ದಿನ ಏನಾಗಿತ್ತು ಅಂತ ನಾನು ಅಷ್ಟೇ ಕೇಳಿದ್ದು. ಸೊ ಆ ಒಂದು ಸಂದರ್ಭವನ್ನು ಎಲ್ಲವೂ ಕೂಡ ಸವಿವರವಾಗಿ ಲೀಲಾ ಅವರಾಗಿರ್ಬೋದು, ಅದೇ ರೀತಿಯಾಗಿ ಸಂತೋಷ್ ಅವರು ಇಬ್ಬರು ಕೂಡ ಬಿಚ್ಚಿಟ್ಟಿರ್ತಕ್ಕಂಥದ್ದು. ನನ್ನ ಉದ್ದೇಶ ಯಾವುದೇ ರೀತಿಯಾಗಿ ಇವರಿಗೆ ತೇಜೋವಧೆ ಮಾಡೋದಾಗಲಿ ಅಥವಾ ಇವರ ವೈಯಕ್ತಿಕ ವಿಚಾರವನ್ನು ಸಮಾಜಕ್ಕೆ ತೋರಿಸುವುದಾಗಲಿ ಯಾವುದು ಕೂಡ ನನ್ನ ಉದ್ದೇಶ ಅಲ್ಲ. ಬದಲಿಗೆ ಈಗಾಗಲೇ ಇದು ತುಂಬ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಆಗಿರುವ ಕಾರಣದಿಂದಾಗಿ ಇವರ ಅಸಲಿ ಸತ್ಯಾಸತ್ಯತೆ ಏನಿರಬಹುದು ಎಂಬುದನ್ನು ತಿಳಿದುಕೊಂಡು ನಿಮ್ಮ ಮುಂದೆ ಇಡುವಂತಹ ಸಣ್ಣ ಒಂದು ಪ್ರಯತ್ನ ಕೂಡ ಮಾಡಿದ್ದೀನಿ. ಇನ್ನು ಅವರ ಜೊತೆ ಮಾತನಾಡಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀನಿ. ಇದು ಅವರ ಪರ್ಮಿಷನ್ ಪಡೆದುಕೊಂಡ ಆದಮೇಲೆ ನಾನು ರೆಕಾರ್ಡ್ ಮಾಡಿಕೊಂಡಿರುವಂಥದ್ದು. ಸೊ ಅದು ಪ್ರಸಾರ ಮಾಡಬಹುದಾ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದೆ. ಓಕೆ, ಪ್ರಸಾರ ಮಾಡಿ ಎಂಬ ಒಂದು ಒಪ್ಪಿಗೆಯನ್ನು ಕೂಡ ಕೊಟ್ಟರು. ಅದಾದ ಬಳಿಕ ನಾನು ಕೆಲವೊಂದಿಷ್ಟು ಎಪಿಸೋಡ್ಗಳನ್ನಾಗಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೆ. ಪೂರ್ತಿಯಾಗಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದನ್ನು ಏನಿದೆ ಎಂಬುದನ್ನು ಕೇಳ್ಕೊಂಡು ಬನ್ನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಏನಾದರೂ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಯಾಕೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬೇರೆ ಬೇರೆ ರೀತಿಯಾದಂಥ ಇಂತಹ ಒಂದಷ್ಟು ಸತ್ಯಾಸತ್ಯತೆಯನ್ನು ಬಯಲಿಗೆ ಇಳಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಆ ಕಾರಣದಿಂದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಸಿಗುತ್ತೆ. ಆ ಕಾರಣದಿಂದಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿಯೂ ನೀವು ಕಾಮೆಂಟ್ ಮಾಡಲೇಬೇಕು. ಯಾಕೆ ಅಂತಂದರೆ ನಿಮ್ಮ ಕಾಮೆಂಟ್ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ಕಾಮೆಂಟ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಆಡಿಯೋನ ಕೇಳ್ಕೊಂಬನ್ನಿ. ಅವರು ಏನೇನೆಲ್ಲ ಮಾತನಾಡಿದ್ದಾರೆ, ಏನೇನೆಲ್ಲ ಸತ್ಯವನ್ನು ಬಾಯಿ ಬಿಚ್ಚಿಟ್ಟಿದ್ದಾರೆ, ಮಂಜು ಬಗ್ಗೆ ಆಗಿರ್ಬೋದು, ಸಂತೋಷ್ ಬಗ್ಗೆ ಆಗಿರ್ಬೋದು ಅಥವಾ ಲೀಲಾ ಬಗ್ಗೆ ಆಗಿರ್ಬೋದು. ಸೊ ನಮ್ಮೊಟ್ಟಿಗೆ ಮಾತನಾಡಿರ್ತಕ್ಕಂಥವರು ಕೇವಲ ಸಂತೋಷ್ ಮತ್ತು ಲೀಲಾ ಇಬ್ಬರೇ ಮಾತನಾಡಿರ್ತಕ್ಕಂಥದ್ದು. ಮಂಜು ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೂ ಕೂಡ ಅವರು ನಮ್ಮ ಒಂದು ಕರೆಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ಸುತ್ತೆ. ಬೇರೆ ಏನಾದ್ರು ಬ್ಯುಸಿ ಇದ್ರೋ ಗೊತ್ತಿಲ್ಲ. ಒಂದು ಟೈಮ್ ರಿಸೀವ್ ಕೂಡ ಮಾಡಿದ್ರು. ಅದಾದ ಬಳಿಕ ಸರ್ ನಾನು ಬ್ಯುಸಿ ಇದ್ದೀನಿ, ಒಂಚೂರು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಅವರು ಕಾಲ್ ಮಾಡ್ತಾರೆ ಅಂತ ಒಂದು ದಿವಸ ಪೂರ್ತಿಯಾಗಿ ವೇಟ್ ಮಾಡಿದೆ. ಬದಲಿಗೆ ಕಾಲ್ ಕೂಡ ಬರಲಿಲ್ಲ. ಮತ್ತೆ ನಾನು ಮಾರನೇ ದಿನ ಸಂಪರ್ಕಕ್ಕೂ ಹೋದೆ. ಅವರು ನಮ್ಮ ಕಾಲ್ನು ಕೂಡ ರಿಸೀವ್ ಮಾಡಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಬದಲಿಗೆ ಬ್ಯುಸಿ ಇರ್ಬೋದೇನೋ ಈ ರೀತಿಯಾಗಿ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಯಾವತ್ತಾದ್ರೂ ವಾಪಸ್ ಕಾಲ್ ಮಾಡ್ತಾರಾ ಅಥವಾ ನಾವೇ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡ್ತೀವಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ. ಪ್ರಯತ್ನ ಏನಾದರೂ ಸಕ್ಸಸ್ ಆದರೆ ಅವರ ಅನುಮತಿ ಪಡೆದು ಅಲ್ಲಿ ಏನಾಯಿತು ಅಂತ ಅವರಿಂದನೂ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ತೆಗೆದುಕೊಳ್ತೀನಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇದು ಒನ್ ವೇಯಲ್ಲಿ ಹೋದ ಹಾಗೆ ಆಗುತ್ತೆ, ಇದು ಸರಿ ಆಗೋದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಮಂಜು ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಆ ಒಂದು ಪ್ರಯತ್ನ ಏನಾಗುತ್ತೋ ಗೊತ್ತಿಲ್ಲ. ಸಂತೋಷ್ ಮತ್ತು ಲೀಲಾವತಿ ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಇದೆ, ಕೇಳ್ಕೊಂಡು ಬನ್ನಿ. ಅದೇ, ಈಗ ಮಂಜು ಅವರು ಹೇಳೋ ಪ್ರಕಾರ ನಾವು ಲೀಲಾನ ಇಷ್ಟಪಡ್ತಾ ಇದ್ವಿ, ಅವಳಿಗೊಂದು ಮದುವೆ ಕೂಡ ಆಗಿತ್ತು. ಮದುವೆ ಆದಮೇಲೆ ನಾನು ಲೀಲಾನ ಕರ್ಕೊಂಡು ಬಂದು ಸಂಸಾರ ಮಾಡ್ತಿದ್ದೀನಿ, ನಮ್ಮ ಸಂಸಾರ ಚೆನ್ನಾಗೇ ಇತ್ತು. ಈ ಎಲ್ಲದರ ಮಧ್ಯೆ ಸಂತು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟ ಅನ್ನೋ ರೀತಿಯಾಗಿ ಮಂಜು ಅವರು ಹೇಳ್ತಾ ಇರುವಂತದ್ದು. ಸರ್ ಎಷ್ಟೋ ಜನ ಇದ್ದಾರೆ ಸರ್ ಸಾಕ್ಷಿ ಹೇಳೋರು. ಅವ್ನು ಓದಿರೋದು, ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋದು, ಅಡ್ಮಿಟ್ ಮಾಡಿರೋದು, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿರೋದು, ಅವ್ನ ಹಿಂಸೆ ಕೊಡೋದಿಕ್ಕೆ ಓಕೆ.
ಯಾರ್ ಬೇಕಾದ್ರೂ ಹೇಳ್ತಾರೆ ಸರ್ ಅವ್ನು ಎಷ್ಟು ನಂಗೆ ಟಾರ್ಚರ್ ಕೊಟ್ಟಿದ್ದಾನೆ, ಎಷ್ಟು ಹೊಡ್ದಿದ್ದಾನೆ, ಎಷ್ಟು ಇದು ಮಾಡಿದ್ದಾನೆ ಅಂತೆಲ್ಲಾನು. ಇನ್ನು ಅದಕ್ಕಿನ್ನ ಸಾಕ್ಷಿ ಬೇಕಾ ಸರ್? ಅವ್ನ್ 1000 ಸುಳ್ಳು ಹೇಳ್ಬೋದು ಸರ್, ಮೀಡಿಯಾ ಮುಂದೆ ಮಾತ್ರ ಅಷ್ಟು ನಾಟಕ ಮಾಡ್ತಿದ್ದಾನೆ ಅವನು. ಓಕೆ, ನಿಮ್ಗೆ ಅವ್ರ ಕಡೆಯಿಂದನೇ ಟಾರ್ಚರ್ ಆಗ್ತಾ ಇತ್ತು, ಈಗ ಅವ್ರು ಬಚಾವ್ ಆಗೋದಕ್ಕೋಸ್ಕರ ಆತರ ಹೇಳ್ತಿದ್ದಾರೆ ಅಂತ ಹೌದು ಹೇಳ್ತಿದ್ರಾ? ಹೌದು ಸರ್. ಏನ್ ಸರ್ ಒಬ್ಬನ್ ಕಟ್ಕೊಟ್ರೆ ಸರಿ, ಸಿಕ್ದವ್ರಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರೆಲ್ಲಾನು ಅಂತವ್ರಿಗೆಲ್ಲಾನು ನೀನು ಇವಾಗ ಜೊತೆಲಿ ಫೋಟೋ ಇಟ್ಕೊಂಡಿರೋದಕ್ಕೂ ಕೂಡ ಇವ್ನ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಚಾರ ಮಾಡಿದ್ರೆ ಯಾರಿಗ್ ತಾನೇ ಅವಮಾನ ಆಗಲ್ಲ ಹೇಳಿ ಸರ್? ಓಕೆ ಓಕೆ ಓಕೆ. ಅದೇ ಮೇಡಮ್, ಈಗ ಅವ್ನ ಫಸ್ಟ್ ಹೆಂಡತಿ ಬೇಕು ಅಂದಿದ್ದು ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ನ ಸರ್ ಅವನು, ಗಂಡ ಅನ್ನಿಸ್ಕೊಂಡಿರೋನು? ಏನಕ್ ಸರ್ ಹೆಂಡತಿ ಮೇಲೆ ಇಷ್ಟೊಂದು ಇದು? ಪ್ರೀತಿ ಇದೆ, ಪ್ರೀತಿ ಇರ್ಬೇಕು ಸರ್, ಬಟ್ ಇಷ್ಟೊಂದು ಇರಬಾರ್ದು ಸರ್. ಒಂದ್ ಸಂಘಕ್ ಹೋಗಂಗಿಲ್ಲ, ಅಲ್ಲೂ ವಿಡಿಯೋ ಕಾಲ್ ಸರ್. ಎಷ್ಟು ಈ ಪ್ರೀತ ಅನುಮಾನ ಅಂದ್ರೆ ಅಷ್ಟು ಅನುಮಾನ. ಇವಾಗ ಯಾರ ಜೊತೆ, ಯಾರ ಫ್ರೆಂಡ್ಸ್ ಜೊತೆನಾದ್ರೂ ಮಾತಾಡಿದ್ರು, ನನ್ನ ಹೆಂಡತಿ ನಿನ್ ಜೊತೆ ಏನಾದ್ರು ಮಾತಾಡಿದ್ಲಾ, ಇಲ್ಲ ನಿಮ್ ಜೊತೆ ಏನಾದ್ರು ಮಾತಾಡ್ತಿದ್ಲಾ ಅಂತ ಅವನ್ನೇ ಫೋನ್ ಮಾಡಿ ಕೇಳೋದು, ಆತರ ಎಲ್ಲ ಮಾಡಿದಾನೆ ಸರ್ ಅವನು. ಓಕೆ ಓಕೆ. ಇದು ನಿಮ್ಮ ಮೇಲೆ ಅನುಮಾನ ಪಡೋದಕ್ಕೆ ಯಾಕಂದ್ರೆ ಇಷ್ಟಪಟ್ಟು ನಿಮ್ಮನ್ನ ಕರ್ಕೊಂಡು ಬಂದಿರ್ತಾರೆ, ನಿಮ್ಗೆ ಈ ಮುಂಚೆನೂ ಮದುವೆ ಆಗಿರುತ್ತೆ ಅಂತ ಹೇಳ್ತಾ ಇರುವಂತದ್ದು ಅವ್ರು ಹೇಳೋ ಪ್ರಕಾರ. ಸೊ ನಿಮ್ಮನ್ನ ಇಷ್ಟಪಟ್ಟಾದ್ಮೇಲೆ ಕರ್ಕೊಂಡು ಬಂದಿರ್ತೀನಿ ಅಂತಾರೆ. ಸೊ ಅದು ಯಾಕೆ ಅನುಮಾನಗಳು ಪ್ರಾರಂಭ ಆಯ್ತು ಅಂತ? ಅದು ಅವನ್ನೇ ಕೇಳ್ಬೇಕು ಸರ್, ನನಗ್ ಗೊತ್ತಿಲ್ಲ ಏನಕ್ ನನ್ ಮೇಲೆ ಅನುಮಾನ ಇಷ್ಟು. ಅದು ಪ್ರೆಗ್ನೆಂಟ್ ಆಗಿ 6 month ಪ್ರೆಗ್ನೆಂಟ್ ಇಂದ ಸ್ಟಾರ್ಟ್ ಆಗಿರೋದು ಸರ್ ಅವ್ನ್ಗೆ. ನನ್ನ ಹೆಂಡತಿ ನಾನೇ ನೋಡ್ಬೇಕು, ಬೇರೆ ಯಾರು ನೋಡ್ಬಾರ್ದು ಸರ್. ಇವಾಗ ಕಣ್ಣು ಇರೋದೇನಕ್ಕೆ, ಜನ ನೋಡಕ್ಕೆ ಅಲ್ವಾ? ಹಂಗಾಗಿ ಯಾರಾದ್ರೂ ಒಬ್ರು ನೋಡಿದ್ರು ಅವನೇನಕ್ ನೀನು ನೋಡ್ತಾ ಇದ್ದಾನೆ, ಅವನೇನಾದ್ರು ನೀನೇನಾದ್ರು ಇಟ್ಕೊಂಡಿದ್ಯಾ, ಅವನೇನಕ್ ನೀನು ನೋಡ್ತಾ ಇದ್ದಾನೆ, ಅವನೇನಕ್ ನಿನ್ ಜೊತೆ ಮಾತಾಡ್ತಿದ್ದಾನೆ ಅಂತ ಆತರ ಎಲ್ಲಾ ಸ್ಟಾರ್ಟ್ ಆಯ್ತು ಸರ್ ನನ್ಗೆ. ನಾನು ಹೇಳ್ಕೊಳಷ್ಟು ಆ ಸ್ವಾಮಿ ಅಣ್ಣವ್ರಿಗೆ ಹೇಳ್ಕೊಂಡಿದೀನಿ ಸರ್. ಅವ್ರಿಗೆಲ್ಲಾ ಗೊತ್ತು ಸರ್ ಅವ್ನೇನೇನ್ ಹಿಂಸೆ ಕೊಡ್ತಿದ್ದ. ಒಂದ್ಸತಿ ಹೊಡ್ದು ಮಲಗಿಸ್ಬಿಟ್ಟಿದ್ದ ಸರ್. ನನ್ಗೆ ಪ್ರಜ್ಞೆ ತಪ್ಪೋಗಿತ್ತು, ನನಗ್ ಜ್ಞಾನನೇ ಇರ್ಲಿಲ್ಲ ನನ್ಗೆ. ಅವಾಗ ಈಚೆ ಕಡೆ ಬಂದು ಲಿಲ್ಲಿ ಸತ್ತೋಗಿದ್ದಾಳೆ ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳಿ, ಸ್ವಂತ ನಮ್ಮ ಅಕ್ಕಂಗೂ ಸಹ ಫೋನ್ ಮಾಡ್ಬಿಟ್ಟು, ನೀನೇನಾದ್ರೂ ಇವಾಗ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಅವಳ ಡೆಡ್ ಬಾಡಿನೇ ಈಚೆಕ್ ಬರೋದು, ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅವಳನ್ನ. ಇವಾಗ ನೀನ್ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ಅಷ್ಟೇ ನೋಡ್ಕೊ, ಇವಾಗ ನೀನ್ ಹೆಂಡತಿ ಸತ್ಲು ಅಷ್ಟೇ, ಸಾರಿ ನಿನ್ ತಂಗಿ ಸತ್ಲು, ಅವಳನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಉಳ್ಸೋದಿಲ್ಲ, ಅವಳು ಸತ್ತೋದ್ಲು ಅಂತ ಎಲ್ರಿಗೂ ಫೋನ್ ಮಾಡಿ ಹೇಳಿ ಅಷ್ಟೊತ್ನಲ್ಲಿ 9:30-10 ಗಂಟೆಲಿ ಎಲ್ರು ಅಷ್ಟೊತ್ನಲ್ಲಿ ಬಂದು ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಸರ್. ನಂಗೆ ನಡಿಯಕ್ ಕೂಡ ಆಗ್ತಾ ಇರ್ಲಿಲ್ಲ ಸರ್. 1 ವಾರ 15 ದಿವಸ ರೆಸ್ಟ್ ಮಾಡಿದೀನಿ ಸರ್ ನಾನು. ಓಕೆ. ಅಷ್ಟು ನನ್ಗೆ ಹೊಡೆದು ಅಷ್ಟು ಹಿಂಸೆ ಕೊಟ್ಟಿದ್ದಾನೆ ಸರ್ ನನ್ಗೆ. ಇದು ಮೆಂಟಲಿ ಟಾರ್ಚರ್ ಸರ್ ನನ್ಗೆ. ಹಿಂಸೆ ಚುಚ್ಚು ಮಾತುಗಳು. ಅವ್ನು ಕುಡ್ದು ಬಿಟ್ರೆ ಅವ್ನ ಮೇಲೆ ಅವ್ನ ಜ್ಞಾನನೇ ಇರಲ್ಲ ಸರ್. ಅಷ್ಟು ಹೊಡಿತಿದ್ದ, ಅಷ್ಟು ಏನ್ ಸಿಕ್ಕಿದ್ರೆ ಅದ್ರಲ್ಲೇ ಹೊಡಿಯೋನು ಸರ್ ಅವನು. ಒಂದು ಮಾತ್ ಮಾತಾಡಂಗಿಲ್ಲ ಸರ್, ಬರೀ ಬಾಯಲ್ಲಿ ಕೆಟ್ಟ ಮಾತೆ ಸರ್ ಅವನು ಅಂತ ಇದ್ದಿದ್ದು. ಹಂಗಾಗಿ ನಾನು ಅಂದಿದ್ದೀನಿ ಸರ್, ನಾನು ಇಲ್ಲ ಅಂತೇಳಿ, ನಾನು ಅಂತವ್ನು ಇಂತವ್ನಂತ ಬಾಯಿ ಬಂದಂಗ್ ನನ್ಗೂ ಬೈದಿದ್ದೀನಿ ಸರ್. ನನ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನೆ ಇರ್ತಾ ಇರ್ಲಿಲ್ಲ ಸರ್. ಅಪ್ಪ ಅಮ್ಮನ ಬಗ್ಗೆನೇ ಆಗ್ಲಿ, ಅಕ್ಕ ತಂಗಿದ್ರು ಯಾರ ಬಗ್ಗೆ ಮಾತಾಡಿದ್ರು ನಾನ್ ಸುಮ್ನೆ ಇರ್ತಾ ಇರ್ಲಿಲ್ಲ ಸರ್. ನಾನು ಕೆಟ್ಟ ಮಾತುಗಳಲ್ಲಿ ಅವ್ನ್ ಬೈದಿರೋದಕ್ ನಾನು ಬೈದಿದ್ದೀನಿ ಸರ್, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಹೆವಿ ಟಾರ್ಚರ್ ಕೊಟ್ಟಿದ್ದಾನೆ ಸರ್ ಅವನು ನನ್ಗೆ. ಓಕೆ. ನಾನು ಸುಮ್ನೆ ಮಕ್ಳಿದಾರೆ, 3 ಜನ ಮಕ್ಳಿದಾರೆ, ಮಕ್ಳ ಮುಖ ನೋಡ್ಕೊಂಡು ಹೋಗೋಣ 6 month ಇಂದ ಹೇಳ್ಕೊಂಡೇ ಬರ್ತಾ ಇದ್ದೆ ಸರ್ ನಾನು. ನನ್ ಕೈಲಿ ಆಗ್ತಾ ಇಲ್ಲ, ಹೆವಿ ಹಿಂಸೆ ಕೊಡ್ತಾ ಇದ್ಯಾ, ನನ್ಗೂ ಫ್ರೀಡಮ್ ಅನ್ನೋದ್ ಬೇಕು. ಕಾಲಕ್ಕೂ ನಾನು ಯಾಕೆ ಹಿಂಗೆ ಕಷ್ಟ ಬಿದ್ಕೊಂಡು ನಾನ್ ಸಾಯ್ಬೇಕು, ಏನಕ್ಕೆ ಇಷ್ಟು ಕಷ್ಟ ಬೀಳ್ಬೇಕು? ಎಲ್ರುನು ಬಿಟ್ಟು ನಾನ್ ನಿನ್ಗೋಸ್ಕರ ಬಂದೆ, ನೀನ್ ಬೇಕು ಅಂತ ನೀನ್ ನೋಡಿದ್ರೆ ನಂಗೆ ಇಷ್ಟು ಟಾರ್ಚರ್ ಕೊಡ್ತಿದ್ಯಾ, ಇಷ್ಟು ಹಿಂಸೆ ಕೊಡ್ತಿದ್ಯಾ. ಏನ್ ಯಾರು ಇಲ್ಲ ಸರ್ ನನ್ಗೆ. ಇವ್ರು ಮದ್ವೆ ಮಾಡ್ಕೊಂಡಿದ್ದಾದ್ಮೇಲೆ ನನ್ ಫ್ಯಾಮಿಲಿ ಎಲ್ಲಾ ದೂರ ಆಗ್ಬಿಟ್ರು ನನ್ಗೆ. ನನ್ನ ಫ್ರೆಂಡ್ಸ್, ಇವ್ರು ನಮ್ ರಿಲೇಟಿವ್ ಯಾರು ನನ್ ಸೇರಿಸ್ತಾ ಇರ್ಲಿಲ್ಲ ಸರ್. ನನ್ನೆಲ್ಲಾ ದೂರ ಮಾಡ್ಬಿಟ್ರು. ಮಂಜು ಅವ್ರ ಜೊತೆ ಇವ್ನೊಬ್ನೇ ಮದ್ವೆ ಆದ್ಮೇಲೆ? ಹೌದು ಸರ್. ಓಕೆ ಓಕೆ. ಮದ್ವೆ ಆಗಿದ್ದಾದ್ಮೇಲೆ ನನ್ಗೆ ಎಲ್ರು ದೂರ ಮಾಡ್ಬಿಟ್ರು, ಯಾರು ನನ್ ಮಾತಾಡ್ಸ್ತಾ ಏನಂದ್ರೆ ಏನು ಅಷ್ಟೇ ಸರ್. ನಮ್ಮಮ್ಮ ಅಂತೂ ಇದುವರೆಗೂ ಮಾತಾಡ್ಲೇ ಇಲ್ಲ ಸರ್ ನನ್ನ. ನಮ್ಮಮ್ಮ ಅಂತೂ ನನ್ ಪಾಲಕ್ ಸತ್ತೇ ಹೋದೆ ನೀನ್ ಸತ್ರೆ ಸಾಯಿ, ನಿನ್ನ ಮುಖ ಕೂಡ ನಾನ್ ನೋಡಲ್ಲ ಅಂತ ಅಂದ್ಬಿಟ್ರು ಸರ್ ನನ್ಗೆ. ಅದೇ ಈ ಮುಂಚೆ ನಿಮ್ದು ಮದ್ವೆ ಏನಾಗಿತ್ತಲ್ಲ ಮೇಡಮ್, ಅಂದ್ರೆ ಮಂಜು ಅವ್ರ ಮದ್ವೆಗಿಂತ ಮುಂಚೆ ಮದ್ವೆ ಆಗಿತ್ತು ಅಂತಿರಲ್ಲ. ಸೊ ಅದಾದ ಬಳಿಕ ಮಂಜು ಅವ್ರ ಜೊತೆ ಮದ್ವೆ ಆಗ್ಬೇಕಾದ್ರೆ ಮನೆಯವರೆಲ್ಲ ಮಾತಾಡ್ಕೊಂಡಾಗಿದ್ವು ಅಥವಾ ನೀವಿಬ್ರೇ ಇಷ್ಟಪಟ್ಟು? ನಾವಿಬ್ರೇ ಸರ್. ನಮ್ಮ ಅಕ್ಕ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಅಂತ ಅಂದ್ಬಿಟ್ಟು, ಅವಳು 2nd PU ಓದ್ತಾ ಇದ್ಲು, ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಲು. ಹಂಗಾಗಿ ನನ್ಗೆ ಇವಳು ಎಲ್ಲಿ ಇನ್ನು ಮಾಡ್ಕೊಂಡ್ಬಿಡ್ತಾಳೋ ಲವ್ ಮ್ಯಾರೇಜ್, ಅಂದ್ರೆ ಲವ್ ಮಾಡಿ ಇನ್ನೆಲ್ಲಿ ಇವಳು ಹೊಡೋಗ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಅವಳಿಂದ ನನ್ಗೆ ಮದ್ವೆ ಮಾಡಿದ್ರು ಸರ್ ನನ್ಗೆ. ಅವನು ಸೇಮ್ ಹಿಂಗೆ ಸರ್, ಟಾರ್ಚರು, ಅನುಮಾನ ಸೇಮ್ ಹಿಂಗೆ ಸರ್. ಸುಮ್ನೆ ನನ್ಗೆ ನನ್ನ ಹೆಂಡತಿನ ಯಾರು ನೋಡ್ಬಾರ್ದು,
ಆತರ ಅವನು ಸೇಮ್ ಇವ್ನು ಹೆಂಗ್ ಹಿಂಸೆ ಕೊಡ್ತಿದ್ದ ಅವನು ಹಂಗೆ ಹಿಂಸೆ ಕೊಡ್ತಿದ್ದ ಸರ್ ನನ್ಗೆ. ಅದೇನೋ ನನ್ನ ಹಣೆ ಬರನೋ ಏನೋ ನನ್ಗಂತೂ ಗೊತ್ತಿಲ್ಲ ಸರ್ ನನ್ಗೆ. ಓಕೆ. ಅವನು ಹಂಗೆ ಹಿಂಸೆ ಕೊಟ್ಟ. ಆಮೇಲೆ ಅಮ್ಮವ್ರಿಗೆಲ್ಲ ಗೊತ್ತಾಗಿ ಅಪ್ಪ ಅಮ್ಮ ಎಲ್ಲ ಎಲ್ರಿಗೂ ಗೊತ್ತಾಗೋಯ್ತು ಸರ್ ಅವ್ನ್ ಹಿಂಸೆ ಕೊಡ್ತಾ ಇದ್ದಿದ್ದು. ಹ್ಮ್ ಹ್ಮ್ ಆಮೇಲೆ ಅಪ್ಪ ಅಮ್ಮನೇ ಕರ್ಕೊಂಡ್ ಬಂದ್ಬಿಟ್ರು ಸರ್ ನನ್ನ ಇಲ್ಲಿ. ಹ್ಮ್ ಬೇಡ ಹ್ಮ್ ಬಾ ಅಮ್ಮ, ಅವ್ನ್ ಬೇಡವೇ ಬೇಡ, ನಾವ್ ಸಾಯೋವರ್ಗು ನಿನ್ನ ಸಾಕ್ತಿವಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು ಸರ್ ನನ್ನ. ಹಾ. ಆಮೇಲೆ ಮಂಜು ಅವ್ರ ಕಾಂಟ್ಯಾಕ್ಟ್ ತಪ್ಪೋಗಿತ್ತು ಸರ್ ನನ್ಗೆ. ಮುಂಚೆನೆ ಆ, ನೀವು ಮಂ- ಮದ್ವೆಗಿಂತ ಹೌದು, ಮುಂಚೆನೆ ಪರಿಚಯ ಆಗಿದ್ರ ಮಂಜು ಅವ್ರು ಹಾಗಾದ್ರೆ? ಪರಿಚಯ ಇತ್ತು ಸರ್, ಯಾಕಂದ್ರೆ ಅಲ್ಲೇ ಹುಟ್ಟಿ ಬೆಳ್ದಿದ್ದಲ್ವಾ, ಹಂಗಾಗಿ ಓಕೆ. ಪರಿಚಯ ಇತ್ತು. ಅವ್ರ ತಂಗಿ ನನ್ ಕ್ಲಾಸ್ಮೇಟ್, ಹ್ಮ್ ಹಂಗಾಗಿ ಪರಿಚಯ ಇತ್ತು ಸರ್ ನಮ್ಗೆ. ಒಂದೇ ಊರಲ್ವಾ ಅಂತ ಅಂದ್ಬಿಟ್ಟು ಪಕ್ಕ ಮನೆಗಳೇ ನಮ್ದಿದ್ದು, ಹ್ಮ್ ಹಂಗಾಗಿ ಅವರೆಲ್ಲ ಚೆನ್ನಾಗ್ ಪರಿಚಯ ಇದ್ರು ಸರ್. ಆಮೇಲೆ ನಾನ್ ಬಂದಿದ್ದಾದ್ಮೇಲೆ ಒಂದ್ 2 months ಆದ್ಮೇಲೆ ನಮ್ಮ ಮಾವವ್ರ ಮನೆಯಿಂದ ಬಂದ್ಬಿಟ್ನಲ್ಲ ಸರ್, ಒಂದ್ 2 months ಆಗಿದ್ದಾದ್ಮೇಲೆ ಇವ್ರು ಮಂಜು ಅವ್ರ ಪರಿಚಯ ಆಗಿ ಆಮೇಲೆ ಹಂಗೆ ಹೋಗಿದ್ದೆ ಸರ್ ನಾನು. ಓಕೆ ಓಕೆ ಓಕೆ. ನಮ್ಮ ಮನೆಯವ್ರು ಒಪ್ಲಿಲ್ಲ ಸರ್, ಹೇಳಿದ್ರು ನಮ್ಮ ಮನೆಯವ್ರು, ಸರಿ ಇಲ್ಲ ಇವನು, ಬೇಡ, ಅವ್ನ್ ಪೋಲಿ ನನ್ ಮಗನಮ್ಮ, ಬೇಡ ಸುಮ್ನೆ ಏನಕ್ಕೆ, ಬೇಡ, ಅವ್ನ್ ನೋಡ್ಕೊಳಲ್ಲ ಏನಿಲ್ಲ, ಅವನು ಸೇಮ್ ಹಿಂಗೆ ಅನುಮಾನ ಬೀಳ್ತಾನೆ, ಬೇಡಮ್ಮ ಅವ್ನ್ ಸರಿ ಇಲ್ಲ ಅಂತ ಎಷ್ಟೋ ಹೇಳಿದ್ರು ಸರ್. ನಾನು ಕೇಳಿಲ್ಲ ಸರ್ ಅವ್ರ ಮಾತೆಲ್ಲಾನು. ಇಲ್ಲ ಇವ್ನ್ ನೋಡ್ಕೊಂತಾನೆ ಬಿಡು, ಸರಿ ಹೋಗ್ತಾನೆ ತುಂಬಾ ದಾರಿಗ್ ತಂದಿದೀನಿ ಸರ್ ನಾನು ಇವ್ನ. ಹ್ಮ್ ಹೆವಿ ಕುಡಿತಿದ್ದ, ಹೆವಿ ಇದು ಮಾಡ್ತಿದ್ದ, ಡ್ರಿಂಕ್ಸ್ ಮಾಡ್ತಿದ್ದ, ಎಲ್ಲಾ ಹ್ಯಾಬಿಟು ಇತ್ತು ಸರ್ ಅವ್ನ್ಗೆ. ಅದ್ರಿಂದ ಎಲ್ಲಾ ಕಂಟ್ರೋಲ್ ಮಾಡಿಸ್ದೆ ಸರ್ ನಾನು. ಹ್ಮ್ ಎಲ್ಲಾ ಕಂಟ್ರೋಲ್ ಮಾಡ್ಸಿ, ಎಲ್ಲಾ ಬಿಡ್ಸಿ, ಎಲ್ಲಾ ಇದು ಮಾಡಿದ್ರು ಕೂಡ ಲಾಸ್ಟ್ ಗೆ ಇವ್ನು ನನಗೆ ಹಿಂಸೆ ಕೊಟ್ಕೊಂಡ್ ಬಂದ ಸರ್. 6 month ಇಂದ ನಾನು ಹೇಳ್ಕೊಂಡೇ ಬಂದೆ ಸರ್, ಇಷ್ಟ ಹಿಂಸೆ ಕೊಡ್ಬೇಡ ನನಗೆ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಮಕ್ಕಳ ಮುಖ ನೋಡ್ಕೊಂಡ್ ಬದುಕ್ತಾ ಇದ್ದೀನಿ ನಾನು. ಎಷ್ಟೋ ಸತಿ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ದೀನಿ ಸರ್, ನನ್ ಲೆಕ್ಕನೇ ಇಲ್ಲ ನಾನು ಅಟೆಂಪ್ಟ್ ಮಾಡಿರೋದು. ಹ್ಮ್ 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 ಪ್ರತಿಯೊಂದು ಸೂಸೈಡ್ ಮಾಡ್ಕೊಂಡಾಗ ಕೂಡ ಆ ಮಾರ್ಕ್ ಎಲ್ಲ ಇರುತ್ತಲ್ವಾ ಸರ್, ಹ್ಯಾಂಗಿಂಗ್ ಮಾಡ್ಕೊಂಡು, ಅದೆಲ್ಲ ಪ್ರತಿಯೊಂದು ಫೋಟೋಸ್ ಕೂಡ ನನ್ನ ಫೋನಲ್ಲಿ ಹಾಗೆ ಇಟ್ಟಿದ್ದೀನಿ ಸರ್ ನಾನು. ಓಕೆ. ಮತ್ತೆ ಬೇರೆಯವ್ರ್ ಮತ್ತೆ ಇವ್ರ ಅಲ್ದಿರ, ಇವಾಗ ಯಾರ್ಯಾರು ಫೋಟೋಸ್ ತೋರ್ಸೋದ್ ಅವ್ರ ಅಲ್ದಿರ ಬೇರೆಯವ್ರಿಗೂ ಕೂಡ ಕಟ್ಕೊಟ್ಟಿದ್ದಾನೆ ಸರ್ ಅವ್ನು. ನನ್ ತಂದೆ ವಯಸ್ಸು ಸರ್ ಅವ್ರು. ನಾನ್ ಯಾರ್ ಮನೆಗ್ ಬಂದ್ರು ಕೂಡ ನಾನು ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋಳು ಸರ್. ಅಂತವ್ರಿಗೆ ಆ ಅಣ್ಣ ನನ್ಗೆ ಒಂಥರ ತಂದೆ ತರ, ನನ್ ತಂದೆ ವಯಸ್ಸೇ ಸರ್. ನೀನೇನ್ ಅವಳನ್ನ ಇಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದ್ ಮಾತಾಡಿರೋ ರೆಕಾರ್ಡಿಂಗ್ ಸಮೇತ ಇಟ್ಕೊಂಡಿದ್ದೀನಿ ಸರ್ ನಾನು. ಯಾಕೆ ನಿಮ್ ಮೇಲೆ ಮಂಜು ಅವ್ರಿಗೆ ಈ ರೀತಿಯಾದಂತಹ ಅನುಮಾನ ಕಾಡೋದಕ್ಕೆ ಪ್ರಾರಂಭ ಆಯ್ತು ಅಂತ? ಅಂದ್ರೆ ಗೊತ್ತಿಲ್ಲ ಇಷ್ಟಪಟ್ಟೆ ಸರ್ ಮದ್ವೆ ನನ್ಗೆ, ಆಗಿರ್ತೀರಾ ಇಷ್ಟಪಟ್ಟು ಏನ್? ಮದ್ವೆ ಆಗಿ ಕೂಡಾನು ಅವ್ನ್ ಏನು ಅನ್ನೋದು ನನ್ಗೆ ಅರ್ಥನೇ ಆಗಿಲ್ಲ ಸರ್. ನಾನು ಅಲ್ಗೂ ಎಷ್ಟೋ ಸತಿ ಕುತ್ಕೊಂಡ್ ಕೇಳಿದೀನಿ ಸರ್ ನಾನು, ಯಾಕೆ ನನ್ ಮೇಲೆ ಇಷ್ಟೊಂದು ಅನುಮಾನ ಬೀಳ್ತಾ ಇದೆಯಾ, ಏನು ಇಲ್ಲ, ನನ್ಗೇನ್ ಅನುಮಾನ, ನನ್ಗೇನು ಇಲ್ಲ ಹೇಳೋನು ಸರ್. ಮತ್ತೆ ಎಲ್ಲಾದ್ರೂ ಈಚೆ ಕಡೆ ಹೊರಟ್ ಬಂದಿದ ತಕ್ಷಣ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡೋದು, ಏನೋ ಒಂಥರ ವಿಚಿತ್ರವಾಗಿ ನೋಡೋದು ಸರ್ ಅವನು. ಓಕೆ. ಆತರ ಎಲ್ಲಾ ಮಾಡ್ತಾ ಇದ್ದ ಸರ್ ಅವನು. ಏನ್ ನಾನು ಎಷ್ಟೋ ಸತಿ ಕೇಳಿದೀನಿ, ನಿನ್ ಯಾಕೆ ಅನುಮಾನ ನನ್ ಮೇಲೆ, ನಾನು ಏನ್ ಮಾಡಿದೀನಿ, ಹೋಗಿಲ್ಲ, ನಿನ್ನೆ ನೋಡ್ಕೊಂಡಿದೀನಲ್ವಾ ನಾನು, ಯಾಕೆ ನಿನ್ನೆ ಅನುಮಾನ ಅಷ್ಟೇ. ಅವ್ನು ಇಟ್ಕೊಂಡಿದ್ದ ಸರ್ ಅವನು. ಮದ್ವೆ ಮುಂಚೆ ಒಂದ್ ಹುಡ್ಗಿ ಅಫೇರ್ ಇತ್ತು ಅವ್ನ್ಗೆ. ಹ್ಮ್ ನಾನು ಹ್ಮ್ ಆ ಹುಡ್ಗಿಗೆ ವಾರ್ನ್ ಎಲ್ಲ ಮಾಡಿದ್ದೆ, ನಾನು ಈ ತರ ಎಲ್ಲ ಮಾಡ್ಬೇಡ, ನೋಡೋದು ಚಿಕ್ಕಮ್ಮನ್ ಮಗನೇ ಸರ್ ಅವಳು. ಹ್ಮ್ ಹ್ಮ್ ಆಮೇಲೆ ನಾನು ಈ ತರ ಎಲ್ಲಾ ಮಾಡ್ಬೇಡ, ನಾನ್ ಮದ್ವೆ ಮಾಡ್ಕೊಂಡಿದ್ದೀನಿ, ನಿಂಗೂ ಮದ್ವೆ ಆಗಿ ಮಕ್ಳಿದಾರೆ, ನಿನ್ ಜೀವನ ನೀನ್ ನೋಡ್ಕೋ, ಇನ್ ಯಾರೇ ಕಣ್ಗೂ ಫೋನ್ ಎಲ್ಲ ಮಾಡೋದೆಲ್ಲ ಇಟ್ಕೋಬೇಡ, ಆಮೇಲೆ ಗೊತ್ತಾಯ್ತು ಅಂದ್ರೆ ನಾನು ಸುಮ್ನೆ ಬಿಡಲ್ಲ ನೀನ್ ಅಂತ ವಾರ್ನ್ ಮಾಡಿದ್ದೆ ಸರ್ ನಾನು ಅವಳಿಗೆ. ಆಮೇಲೆ ಮತ್ತೆ 2 years ಬ್ಯಾಕ್ ಅದೇನ್ ಪರಿಚಯ ಆದ್ರೂ ಗೊತ್ತಿಲ್ಲ ಸರ್ ನನ್ಗೆ. 2 years ಬ್ಯಾಕ್ ಅವನು ಅವ್ನಿಗೆ ಜೊತೆ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಸರ್. ಅದು ಗೊತ್ತಾಗ್ಬಿಟ್ಟು ಅದಕ್ಕೂ ಗೊತ್ತಾಗ್ಬಿಟ್ಟು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಸರ್. ನಾನು ಅವತ್ತು ಉಳಿದಿರೋದು ಸರ್ ನಾನು. ಇವನೇ ಇದು ಮಾಡ್ತಾ ಇದ್ದಾನಲ್ಲ, ಇಷ್ಟು ನಿಯತ್ತ ಏನ್ ಬಂತು, ನಾನೇ ತಪ್ಪು ಮಾಡ್ಲೇಬೇಕು, ಸುಮ್ನೆ ಇವ್ನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಇವನು, ಮಾಡಿರೋ ಕೆಲ್ಸನೇ ಮಾಡ್ತೀನಿ, ನಾನು ಎಷ್ಟು ನಿಯತ್ತಾಗಿದ್ದು ಏನ್ ಬಂತು ನನಗೆ. ನನ್ಗೂ ಯಾರು ಮೇಡಮ್, ನಿಮ್ದು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ, ಒಂಚೂರು ನೆಟ್ವರ್ಕ್ ಇದ್ ಕಡೆಗೆ ಬರ್ತೀರಾ? ಅದೇ ಇಷ್ಟೊತ್ತರು ಸರ್ ಕ್ಲಿಯರ್ ಆಗಿ. ಕೇಳಿಸ್ತಿದ್ಯಾ? ಹಾ, ಓಕೆ ಓಕೆ. ಹಾ, ಕೇಳಿಸ್ತಿದ್ಯಾ? ಅದಕ್ಕೆ ಅವ್ನು 2 years ಬ್ಯಾಕ್ ಅವ್ನು ಆತರ ಮಾಡದ್ನಲ್ಲ ಸರ್, ನನ್ಗೂ ಮನ್ಸೇ ಹೊಡೆದೋಯ್ತು ಸರ್. ನನ್ಗೆ ಎಷ್ಟು ನಿಯತ್ತಾಗಿದ್ದು ಏನ್ ಬಂತು ಇವನ ಹತ್ರ. ನಾನು ಏನಾದ್ರೂ ಒಂದ್ ಮಾಡ್ಲೇಬೇಕು, ಎಷ್ಟು ನಿಯತ್ತಾಗಿದ್ರು ಇವನ ಹತ್ರ ಏನ್ ಪ್ರಯೋಜನ ಇಲ್ಲ, ಅನುಮಾನ ಕಂಡವ್ರು ಕಟ್ಕೊಳ್ಳೋದೇ ಆಯ್ತು ಇವಂದು ಅಂತ ಅಂದ್ಬಿಟ್ಟು ಅವಾಗ ಸಂತೋರ್ ಪರಿಚಯ ಮಾಡ್ಕೊಂಡೆ ಸರ್ ನಾನು. ಹ್ಮ್ ಹ್ಮ್ ಸಂತೋರ್ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೆ ನಾನು. ಓಕೆ. ಅಂಗಡಿಗೆ ಹೋಗ್ತಾ ಬರ್ತಾ ಹಂಗಂಗೆ ನಾನೇ ನಂಬರ್ ಇಸ್ಕೊಂಡೆ ಸರ್ ಅವ್ರದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಫ್ರೆಂಡ್ ಆಗಿ ಒಂದ್ 5 month ಫ್ರೆಂಡ್ ಆಗೇ ಇದ್ವಿ ಸರ್ ನಾವು. ಹ್ಮ್. ಆಮೇಲೆ ರಿಲೇಶನ್ಶಿಪ್ ಆಗಿದೆ ಸರ್ ನಮ್ಗೆ. ಅಂದ್ರೆ ಇವಾಗ ಸಂತು ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು. ಓಕೆ ಓಕೆ. ಈಗ ನೆಕ್ಸ್ಟ್ ಜೀವನ ಸಂತು ಅವ್ರ ಜೊತೆ ಕಳಿಬೇಕು ಅಂತ ಇರೋದಾ, ಅಥವಾ ಕಳಿಬೇಕು ಯಾವ್ದು? ಸರ್. ಇಷ್ಟೆಲ್ಲ ಅವಮಾನ ಆಗಿದಾದ್ಮೇಲೆ ಸರ್ ಇವಾಗ ಅವ್ರಿಗೂ ಫುಲ್ ಅವಮಾನ ಆಗ್ಬಿಟ್ಟಿದೆ ಸರ್ ಅವ್ನ್ಗೆ, ಸಂತು ಅವ್ರಿಗೆ. ಇವಾಗ ಹೆಂಡತಿ ಬೇಕು ಅಂದಿದ್ರೆ ಅವ್ನ್ ಹೆಂಗಾದ್ರೂ ಪಡ್ಕೋಬಹುದಾಗಿತ್ತಲ್ವಾ. ಓಕೆ. ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೆ ಅವ್ನು ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನ್ಗಿಲ್ಲ ಸರ್. ಬೇರೆಯವ್ರ ಹತ್ರ 3ನೇವರಿಂದ ನನಗ್ ಗೊತ್ತಾಗಿರೋದು, ಅವಳು ಸುಮ್ನೆ ನಾನ್ ನೈಸ್ ಮಾಡಿ ಕರಿತಾ ಇರೋದಷ್ಟೇ ಅವಳನ್ನ.
ಹ್ಮ್ ನಾನು ಅವಳನ್ನೇನಾದ್ರೂ ಒಂದ್ ಹೆಚ್ಚು ಕಮ್ಮಿ ಮಾಡಿ ನಾನ್ ಜೈಲ್ಗೆ ಹೋಗ್ತೀನಿ, ನನ್ ಮಕ್ಳ ಜೀವನ ಹೆಂಗೋ ಆಗುತ್ತೆ, ಹ್ಮ್ ನಾನ್ ಮಾತ್ರ ಅವಳನ್ನ ಉಳ್ಸೋದಿಲ್ಲ, ಇಷ್ಟೆಲ್ಲ ಅವಮಾನ ಮಾಡಿದಾಳೆ ಅವಳು, ನಾನ್ ಮಾತ್ರ ಉಳ್ಸಲ್ಲ ಅವಳನ್ನ, ಸಾಯಿಸ್ತೀನಿ ಅಂತ ಅಂದ್ಬಿಟ್ಟು ಜಿದ್ದು ಸಾಧಿಸ್ತಾ ಇದ್ದಾನೆ ಸರ್ ಅವನು. ಸುಮ್ನೆ ನೈಸ್ ಮಾಡ್ತಿದ್ದಾನೆ ಅಷ್ಟೇ ಸರ್, ಬರ್ಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ ಅಷ್ಟೇ ಸರ್ ಅವನು. ಅಂದ್ರೆ ನನ್ಗೆ ನಂಬಿಕೆ ಇಲ್ಲ ಸರ್, ನನ್ಗೆ ಅವನು ಉಳಿಸ್ತಾನೆ, ನನ್ ಬಾಳಿಸ್ತಾನೆ ಅನ್ನೋದ್ ನಂಬಿಕೆ ಇಲ್ಲ ಸರ್ ನನ್ಗೆ. ಓಕೆ ಓಕೆ, ಈಗ ನೀವು ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲೆ ಏನೋ ಒಂದು ಹೌದು ಆಗುತ್ತೆ ಅನ್ನೋ ತರ ನಿಮ್ಮ ಹೌದು ಸರ್, ಮಾಡೇ ಮಾಡ್ತಾನೆ ಸರ್ ಅವನು, ನಂಗೆ ಕನ್ಫರ್ಮ್ ಇದೆ ಸರ್, ಮಾಡೇ ಮಾಡ್ತಾನೆ ಅವನು. ಹ್ಮ್. ಅದೇ ಅದಕ್ಕೆ ಮೇಡಮ್ ಸರ್ ಈಗ ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೂ ನಾನು ಸಂತು ಅವ್ರ ಜೊತೆನೆ ನನ್ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಸರ್ ನಾನು. ಇವಾಗ ಸಂತು ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ? ಹಾ ಸರ್ ಒಪ್ಕೊಂಡಿದ್ದಾರೆ, ಇನ್ನು ಸ್ಟೇಷನ್ ಅಲ್ಲೆಲ್ಲ ಎರರ್ ಸ್ಟೇಷನ್ ಅಲ್ಲೂ ಒಪ್ಕೊಂಡಿದ್ದಾರೆ ಅವರು, ಹಾ ನಾನ್ ನೋಡ್ಕೊಂತೀನಿ ಹ್ಮ್ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ ಸರ್ ಅವರು. ಓಕೆ ಓಕೆ. ಮೇಡಮ್ ಈ ಎಲ್ಲದರ ಮಧ್ಯೆ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂದ್ರೆ, ಈಗಿರೋ ಮಕ್ಕಳಿದಾವಲ್ಲ, ಮೂರು ಮಕ್ಕಳಿದಾವೆ, ಒಂದು ಹೆಣ್ಮಗು ಜೊತೆಗೆ ಒಂದು ಇಬ್ರು ಗಂಡು ಮಕ್ಕಳು ಅಂತ. ಸೊ ಈ ಮಕ್ಕಳ ಭವಿಷ್ಯದ ಬಗ್ಗೆ ಏನು ನಿರ್ಧಾರ ಅಂತ? ಸರ್ ಅವ್ರು ನೋಡ್ಕೊಂತೀನಿ ಅಂತ ಹೇಳಿದಾನಲ್ವಾ ಸರ್, ಇಲ್ಲಾಂದ್ರೆ ನಂಗೆ ಚಿಕ್ಕ ಮಗುನ್ ಕಳಿಸ್ಲಿ ಸರ್, ಈಗ್ಲೂನು ನಂಗೆ ಚಿಕ್ಕ ಮಗುನ್ ಸಾಕೋ ಕೆಪಾಸಿಟಿ ಇದೆ ಸರ್. ಬಟ್ 3 ಜನ ಮಕ್ಕಳನ್ನು ನನ್ನ ಹೆಗಲ್ ಮೇಲೆ ಹಾಕೊಂಡು ನಾನು ಹೆಂಗ್ ಸರ್ ಸಾಕ್ಲಿ ನಾನು? ಓಕೆ. 3 ಜನ ಮಕ್ಕಳನ್ನ ಸಾಕಕ್ ಆಗಲ್ಲ ಸರ್ ನನ್ನ ಕೈಲಿ. ದೊಡ್ಡ ಮಗುನ್ ಬೇಕಾದ್ರೆ ಅವ್ರು ನೋಡ್ಕೊಳ್ಳಿ, ನನ್ ಚಿಕ್ಕ ಮಗುನ್ ನಾನು ಸಾಕೊಂಡು ನಾನು ಒಂದ್ ಹೆಣ್ಮಗುನ ಬೇಕಾದ್ರೆ ಒಂದ್ ಗಂಡ್ ಮಗುನ್ ನಾನು ಸಾಕೊಂತೀನಿ ಸರ್. ಕಷ್ಟನೋ ಸುಖನೋ ಹೆಂಗೋ ಒಂದ್ ಕೆಲ್ಸಕ್ಕಾದ್ರೂ ಹೋಗಿ ನಾನು ಸಾಕೊಂತೀನಿ ಸರ್. ಆದ್ರೆ ನಾನು ದೊಡ್ಡ ಮಗುನು ಕರ್ಕೊಂಡು 3 ಜನ ಮಕ್ಕಳನ್ನು ನಾನು ಹೆಗಲ್ ಮೇಲೆ ಹಾಕೊಂಡು ನಾನು ಸಾಕಕ್ ಶಕ್ತಿ ಇಲ್ಲ ಸರ್ ನನ್ಗೆ. ಈಗ ಮಂಜು ಅವ್ರ ಜೊತೆ ಇದ್ರ ಬಗ್ಗೆ ಮಾತನಾಡಿದ್ರೆ, ಈಗಾಗಲೇ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜು ಅವ್ರ ಮತ್ತೆ ನಿಮ್ಮ ಮಧ್ಯೆ? ಅಂದ್ರೆ ಸರ್ ಅವಾಗ ಸ್ಟೇಷನ್ ಅಲ್ಲೆಲ್ಲ ಬರ್ಕೊಟ್ಟಿರೋದು ಅವ್ನೇನು ಅಂತ ಅಂದ್ಬಿಟ್ಟು, ಸರಿ ಆಯ್ತು ನಿನ್ ಮಗಳ್ ನೀನ್ ನೋಡ್ಕೋ, ನನ್ 2 ಮಕ್ಕಳು ನಾನ್ ಸಾಕೊಂತೀನಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿರೋದು ಅವನು. ಇವಾಗ ಏನ್ ಹೇಳ್ತಿದ್ದಾನೆ, ಮಕ್ಕಳ ಮುಖ ನೋಡ್ಕೊಂಡು ಬಂದ್ಬಿಡು, ನಾನ್ ನೋಡ್ಕೊಂತೀನಿ ಅಂತ ಅವನು ಆತರ ಹೇಳ್ತಿದ್ದಾನೆ ಸರ್. ಅಂದ್ರೆ ಈಗ ಕರ್ಕೊಂಡು ಹೋಗಿರೋ ಹೆಣ್ಮಗುನು ಕರ್ಕೊಂಡು ನನ್ನ ಜೊತೆ ಬಂದ್ಬಿಡು, ನನ್ ಜೊತೆ ಬಂದ್ಬಿಡು, ನಾನ್ ನೋಡ್ಕೊಂತೀನಿ ಅಂತ. ಬಟ್ ನನ್ ನಂಬಿಕೆ ಇಲ್ಲ ಸರ್ ಅವ್ನು ನೋಡ್ಕೊಂತಾನೆ. ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೆ ಅವ್ನು ನೋಡ್ಕೊಂತಾನೆ ಅನ್ನೋ ಭರವಸೆನೂ ಇಲ್ಲ, ನನ್ಗೆ ಗ್ಯಾರಂಟಿನೂ ಇಲ್ಲ ಸರ್ ಅವ್ನು ನನ್ನ ಉಳಿಸ್ತಾನೆ ಅಂತ ಅಂದ್ಬಿಟ್ಟು. ಅದೇ ಈಗ ಲೀಲಾವತಿ ಅವರು ಹೇಳ್ತಿರುವಂತದ್ದು, ಇನ್ನು ಸಂತು ಅವರು ಕೂಡ ನನ್ನ ಜೊತೆ ಜೀವನ ಕಳೆಯೋದಕ್ಕೆ ಒಪ್ಕೊಂಡಿಲ್ಲ, ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಸರ್ ಆ ಮಕ್ಕಳಿಗೋಸ್ಕರನಾದ್ರೂ ಹೋಗ್ಬೇಕಲ್ವಾ ಸರ್ ಅವರು? ಓಕೆ, ಅಲ್ಲ ಇವಾಗ ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ವಿ. ಈಗ ನಮ್ಮ ಭವಿಷ್ಯ ಅಂತಂದ್ರೆ, ಈಗ ಲೀಲಾವತಿ ಅವ್ರ ಭವಿಷ್ಯ ಆಗಿರ್ಬೋದು, ಅಥವಾ ಮಂಜು ಅವ್ರ ಭವಿಷ್ಯ ಆಗಿರ್ಬೋದು, ಸಂತೋಷ್ ಅವರ ಭವಿಷ್ಯ ಆಗಿರ್ಬೋದು, ಈಗಾಗಲೇ ಅರ್ಧ ಜೀವನವನ್ನ ಕಳೆದೋಗ್ಬಿಟ್ಟಿದೆ. ಈಗ ಭವಿಷ್ಯ ಇರುವಂತಹದ್ದು ಮಕ್ಕಳದ ಬಗ್ಗೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ದು. ಜನಗಳು ಕೂಡ ಅದನ್ನೇ ಕೇಳ್ತಾ ಇರುವಂತದ್ದು. ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂದಾಗ, ಸೊ ಮಕ್ಕಳ ಭವಿಷ್ಯನಾದ್ರೂ ಇವರು ಯೋಚನೆ ಮಾಡ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಜನಗಳು ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ಅದರ ಭವಿಷ್ಯಕ್ಕಾದ್ರೂ ಏನೋ ತೊಂದರೆ ಆಗದೆ ರೀತಿಯಲ್ಲಿ ಇರಬೇಕಲ್ಲ ಅನ್ನೋದು, ನಾವು ಕೂಡ ಅದನ್ನೇ ಲೀಲಾವತಿ ಅವರಿಗೆ ಪ್ರಶ್ನೆ ಮಾಡಿದ್ವಿ. ಸರ್, ನಾನು ಅವ್ರ ಜೊತೆ ಮಂಜು ಅವ್ರ ಜೊತೆ ಹೋದ್ರೆ ನಾನು ಬದುಕ್ತೀನಿ ಅನ್ನೋದು ಕೂಡ ನನ್ಗೆ ಡೌಟ್ ಇದೆ. ಸೊ ನನ್ನ ಗಂಡ ನನ್ನ ಉಳಿಸ್ತಾನೆ ಇಲ್ಲೋ ಅನ್ನೋ ಅನುಮಾನವೂ ಕೂಡ ನಮ್ಗಿದೆ. ಕೆಲವೊಂದು ಮೂಲಗಳಿಂದ ನಮ್ಗೆ ಈ ರೀತಿಯಾದಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಹಾಗಾಗಿ ನಮ್ ಸಂತು ಜೊತೆ ಇದ್ರೆ ಮುಂದಿನ ಜೀವನದಲ್ಲಿ ಚೆನ್ನಾಗಿರ್ಬಹುದು ಅನ್ನೋ ಭರವಸೆಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತದ್ದವ್ರು. ಇನ್ನ ಅದೆಲ್ಲ ನಾನೇನು ಡಿಸೈಡ್ ಮಾಡಿಲ್ಲ ಸರ್, ನಾನು ಇನ್ನೂ ಒಪ್ಕೊಂಡಿಲ್ಲ. ಹ್ಮ್ ಇವಾಗ ಅವ್ರ ಗಂಡ ಬಂದ್ ಕರ್ಕೊಂಡೋದ್ರೆ ಧಾರಾಳವಾಗಿ ಕರ್ಕೊಂಡೋಗ್ಲಿ ಸರ್, ನಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ. ಮತ್ತೆ ಅಂದ್ರೆ ಈಗ ಅವರು ಹೇಳ್ತಿರುವಂತದ್ದು, ನನ್ ಗಂಡ ಬಂದ್ರು ನಾನು ಹೋಗಲ್ಲ ಸರ್, ನಾನು ಸಂತು ಜೊತೆನೆ ಜೀವನ ಮಾಡೋದು ಅಂತ ಹೇಳ್ತಿರುವಂತ. ಹೋಗಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ಲಿ ಬಿಡಿ ಸರ್, ಎಷ್ಟ್ ದಿವಸ ನಾವು ಇಕ್ಕೊಳಕಾಗುತ್ತೆ ಸರ್ ಮನೇಲಿ? ಅಲ್ಲ, ಅವ್ರು ಹೇಳ್ತಾರೆ ಅಂದ್ರೆ, ಈಗ ಸಂತೂನು ನಾನು ಕನ್ವಿನ್ಸ್ ಮಾಡ್ಲೇಬೇಕು ಸರ್, ನಂಗೆ ಬೇರೆ ದಾರಿನೇ ಇಲ್ಲ. ಸಂತೂನು ಈಗ ನಂಗೆ ಆಲ್ರೆಡಿ ಒಂದು ಮಗುನ್ ಕರ್ಕೊಂಡ್ ಬಂದಿದ್ದೀನಿ, ಚಿಕ್ಕ ಮಗು, ಇನ್ನೊಬ್ಬ ಮಗ ಇದ್ದಾನೆ. ಸೊ ಅವನು ಕರ್ಕೊಂಡ್ ಬಂದ್ರು ನಾನು ಸಾಕೊಂತೀನಿ ಅಂತ ನನ್ನ ಗಂಡನ್ ಮಾತು ಹೇಳಿದ್ದೀನಿ. ಸೊ ಇದನ್ನ ನಾನು ಅದನ್ನೇ ಕೇಳಿದಾಗ ಅವರು ಕನ್ವಿನ್ಸ್ ಮಾಡ್ತೀನಿ ಅಂತ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಏನಾದ್ರೂ ಸಂತು ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಸಂತು ಅವ್ರು ಒಪ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಲೀಲಾವತಿ ಅವರು. ಸ್ಟಾರ್ಟಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಸರ್, ಅವನು ನಾನು 2 ಮಕ್ಕಳನ್ನ ಸಾಕ್ತೀನಿ ಅಂತ ಕರ್ಕೊಂಡೋದ್ನಲ್ಲ, ಅವಾಗ ಹುಡ್ಗಿ ಇಲ್ಲ ನಾನು ಹೋಗೋದೇ ಇಲ್ಲ ಅಂತ ಹಠ ಮಾಡುತ್ತೆ. ಅಲ್ಲಿ ಸ್ಟೇಷನ್ ಹತ್ರನು ಇಲ್ಲ, ಅವ್ನ ಈ ತರ ಹಿಂಸೆಗೆ ಹೋಗ್ತಾ ಇದ್ದ, ಚಿತ್ರ ಹಿಂಸೆ ಕೊಡ್ತಾ ಇದ್ದ ಅಂದ್ಬಿಟ್ಟೆಲ್ಲ ಸ್ಟೇಷನ್ ಹತ್ರ ಕರೆಸ್ತಾರೆ. ಆವಾಗ ಸರ್ ಅದು ಇದ್ ಮಾಡಿ ಕರ್ಕೊಂಡ್ ಅದಾದ್ಮೇಲೆ ತಾನೇ ಸರ್ ಈ ತರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ ಆಗಿದೆ. ನೆಕ್ಸ್ಟ್ ಒಂದು 2 days ಬಿಟ್ಕೊಂಡು ತಿರ್ಗಾ ನಮ್ಮ ಮನೆಗ್ ಬರ್ತಾನೆ, ಇದೇ ಲಾಸ್ಟ್ ಚಾನ್ಸ್ ಬಂದ್ಬಿಡಮ್ಮ, ಇಲ್ಲಾಂದ್ರೆ ನಿಮ್ಮ 2 ಮನೆ ಮಾನ ಮರ್ಯಾದೆ 3 ಕಾಸು ಗರಾಜ್ ಹಾಕ್ಬಿಡ್ತೀನಿ ಸಂಜೆ ಅಷ್ಟರಲ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟೆ ಹೋದ ಸರ್ ಅವ್ನು ಇಲ್ಲಿ ಬಂದು ಮನೆಯಲ್ಲಿ. ಅಂದ್ರೆ ಈ ಎಲ್ಲಾ ವಿಡಿಯೋ ಮಾಧ್ಯಮದಲ್ಲಿ ಬರೋಕ್ಕಿಂತ ಮುಂಚೆನೆ ನಿಮ್ಗೆ ಮನೆ ಹತ್ರ ಬಂದು ಎಲ್ಲ ಮಾತು ಆಗಿತ್ತು? ಬರ್ತಾನೆ ಸರ್ ಬೆಳಗ್ಗೆ 10:30ಗೆ. 10:30ಗೆ ಬಂದು ಗುರುವಾರ ಬೆಳಗ್ಗೆ 10:30ಗೆ ಬರ್ತಾನೆ ನಮ್ಮ ಮನೆ ಹತ್ರ. ಅವಾಗ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಲೀನ್ ಆಗಿ ಬಂದಿದ್ದ. ಅವಾಗ ಬಂದು ಬೆಲ್ ಮಾಡ್ತಾ ಇದ್ದ, ಬೆಲ್ ಓಪನ್ ಮಾಡ್ದೆ, ಮನೆ ಒಳಗಡೆ ಬಂದು ಇದೇ ಲಾಸ್ಟ್ ಚಾನ್ಸ್ ಬಂದ್ಬಿಡು, ಫಸ್ಟ್ ಮಗು ಸತ್ತೋಯ್ತು ಅಂದ, ಮಗು ಸತ್ತೋಗಿದೆ ಬಂದ್ಬಿಡು ಅಂದ.
ಆಮೇಲೆ ಅವ್ರೂರು ಫ್ರೆಂಡ್ಸ್ ಗಳಿಗೆಲ್ಲ ಅವ್ರ ಊರಲ್ಲೆಲ್ಲ ಫೋನ್ ಮಾಡಿ ನಮ್ ಮಗು ಸತ್ತೋಗ್ಬಿಟ್ಟಿದೆ, ಬ್ಯಾನರ್ ಹೊಡ್ಸ್ಬೇಕು, ಎಲ್ಲಿ ಬ್ಯಾನರ್ ಹೊಡಿತಾರೆ ಅಂತೆಲ್ಲ ಕೇಳಿದಾನೆ. ಹ್ಮ್ ನಾನು ಅವ್ರ ಫ್ರೆಂಡ್ಸ್ ಎಲ್ಲ ನನಗ್ ಫೋನ್ ಮಾಡಿದ್ರು, ಏನ್ ಈ ತರ ಮಗು ಸತ್ತೋಗೈತಂತೆ ಅನ್ಬಿಟ್ಟ. ಅವ್ನ್ ಸುಮ್ನೆ ಹೇಳ್ತಾ ಇದ್ದಾನೆ, ಇವಾಗ ತಾನೇ ಬಂದಿದ್ನಲ್ಲ ಇಲ್ಲಿ ಮನೆ ಹತ್ರ, ಹಿಂಗ್ ಹೇಳ್ಬಿಟ್ಟು ಹೋದ ಅಂದೆ. ಹ್ಮ್ ಅದಾದ್ಮೇಲೆ ತಿರ್ಗಾ ಬನಘಟ್ಟ ಸ್ಟೇಷನ್ಗೆ ಹೋಗಿ ಹುಡ್ಗಿ ತಿರ್ಗಾ ಕಂಪ್ಲೇಂಟ್ ಕೊಡುತ್ತೆ. ಹ್ಮ್ ಅದಾದ್ಮೇಲೆ ತಿರ್ಗಾ ಇಷ್ಟೆಲ್ಲ ಆಯ್ತಲ್ಲಪ್ಪ, ಇಷ್ಟೆಲ್ಲ ಬರ್ಕೊಟ್ಟಲ್ಲಪ್ಪ, ಬೇಡ ಅನ್ಬಿಟ್ಟು ನೀನು ಓದಲ್ಲ ಅಂತ ಅಲ್ಲಿ ಬೈದು ಕಳಿಸ್ತಾರೆ. ಹ್ಮ್ ಸ್ಟೇಷನ್ ಅಲ್ಲಿ ಮತ್ತೆ ಕರೆದು ಬೈತಾರೆ, ಅವನ್ನ ಬೈದು ಹ್ಮ್ ಕಳಿಸ್ತಾರೆ. ಓಕೆ. ಅದಾದ್ಮೇಲೆ ಸಂಜೆ ಒಂದು 5:30, 6 ಗಂಟೆಯಿಂದ ಈ ತರ ವಿಡಿಯೋಸ್, ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಬಿಟ್ಟಿರೋದು ಸರ್. ಈ ರೀತಿಯಾದಂತ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಸೊ ಅದೇ ಅದು ಸರ್, ಈಗ ಇಲ್ಲಿ ಕನ್ಫ್ಯೂಸ್ ಇರುವಂತದ್ದು ಏನು ಅಂತಂದ್ರೆ, ಈ ಗೊಂದಲ ಇರುವಂತದ್ದು, ಈಗ ಮಂಜು ಅವರು ಹೆಂಡತಿ ಬೇಕು ಅಂತ ಕರೀತಿದ್ದಾರೆ ಒಂದು ಕಡೆಯಿಂದ, ಲೀಲಾವತಿ ಅವರು ಸಂತೋಷ್ ಅವರೇ ಬೇಕು ಅಂತ ಹೇಳ್ತಿದ್ದಾರೆ. ಸಂತೋಷ್ ಬೇಕಂತ ಏನು ಹೇಳ್ತಾ ಇಲ್ಲ ಸರ್ ಅವರು. ಅಂದ್ರೆ ಅಲ್ಲ, ಅವ್ರ ಅವ್ರೀಗ ನಾನು ಅವ್ರನ್ನ ಬೈಕ್ಗೋಸ್ಕರ ಬಂದಿಲ್ಲಿದ್ದಾರೆ ಅಷ್ಟೇ. ಒಪ್ಪಿಸ್ತೀನಿ, ಕನ್ವಿನ್ಸ್ ಮಾಡ್ತೀನಿ, ನಾನು ಮುಂದಿನ ಜೀವನ ಅವ್ರ ಜೊತೆನೇ ಕಳಿತೀನಿ ಅಂತ ಹೇಳ್ತಾ ಇರುವಂತದ್ದು. ಏನ್ ಅಂದ್ರೆ ಸರ್ ಇರೋ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಇನ್ನೇನ್ ಕನ್ವಿನ್ಸ್ ಮಾಡ್ತಾರ ಸರ್ ಅವರು? ಏನ್ ಮಾನ ಮರ್ಯಾದೆ ವಾಪಸ್ ಕೊಟ್ಬಿಡಕ್ಕಾಗುತ್ತಾ ಅವ್ರ ಕೈಯಲ್ಲಿ, ಗಂಡ ಹೆಂಡತಿ ಕೈಯಲ್ಲಿ? ಹೇಳಿ ನೋಡೋಣ, ಕೊಡಕ್ಕಾಗುತ್ತಾ? ಇಷ್ಟೆಲ್ಲ ಮಾನ ಮರ್ಯಾದೆ ತೆಗ್ದಾಕಿದ್ರಲ್ಲ, ಕೊಡಕ್ಕಾಗುತ್ತಾ ಸರ್? ಓಕೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಮಾನ ಮರ್ಯಾದೆ ಹೋಗಿದ್ದಾಯ್ತು, ಇನ್ನು ಹೋದ್ರೆ ಹೋಗುತ್ತೆ, ಹೋಗಮ್ಮ ಆರಾಮಾಗಿ ಸಂಸಾರ ಮಾಡ್ಕೊಂಡಿರುವಂತೆ ನಾನು ಆವಾಗಿಂದಾನು ಹೇಳ್ತಾನೆ ಇದ್ದೀನಿ. ನಿನ್ನೆ ಬೆಳಗ್ಗೆ ಹೋದವಳು ಎಲ್ಲೋಗಿದ್ಲು, ಹತ್ಕೊಂಡಿದ್ಲು, ನಿನ್ನೆ ಸಂಜೆ ಬಂದಿದ್ದಾಳೆ. ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ, ಅಯ್ಯೋ ಇನ್ನೇನ್ ಹೋದ್ರೆ ಹೋಯ್ತಾರೆ ಅನ್ಬಿಟ್ಟು ನಾನು ಸುಮ್ನೆ ಆದೆ. ಬೆಳಗ್ಗೆಯಿಂದ ಹತ್ಕೊಂಡೆ ಕೂತಿದ್ದಾರೆ, ಅವ್ರ ಮಗಳು ಇದ್ದಾಳೆ ಕೇಳಿ. ಅಯ್ಯೋ ನಾನ್ ಮಾತಾಡ್ಸಕ್ಕೆ ಹೋಯ್ತಾ ಇಲ್ಲ ಸರ್. ನಾನು ಅಯ್ಯೋ ಇದೊಂದು ಟೆನ್ಷನ್ ಇಂದ ಸ್ವಲ್ಪ ರಿಲೀಫ್ ಆಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಅಲ್ಲ, ಯಾಕೆಂದ್ರೆ ಯಾರಿಗೆ ಆದ್ರೂ ಕೂಡ ಈ ರೀತಿಯಾದಂತ ಒಂದು ದೊಡ್ಡ ಆರೋಪ ಬಂದಾಗ ಟೆನ್ಷನ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಹಂಗ್ ಕರ್ಕೊಂಡ್ ಓಡಂಗಿದ್ರೆ ಎಲ್ಲೋ ಕರ್ಕೊಂಡ್ ಓಡೋಗ್ಬೋದಾಯ್ತಲ್ವಾ ಸರ್? ಓಕೆ. ಅದೇ ಅವರು ಲೀಲಾವತಿ ಅವರು ಹೇಳಿದ್ರು, ಅಂದ್ರೆ ನಾನು ಮನೆಯಲ್ಲಿ ಜಗಳ ಆಗಿತ್ತು, ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕಾಗ್ಲಿಲ್ಲ ಅನೇಕ ಕಾರಣದಿಂದಾಗಿ. ಹಾಗಾಗಿ ಫ್ರೆಂಡ್ಸ್ ಮನೇಲಿ ಇದ್ದೆ. ಫ್ರೆಂಡ್ಸ್ ಮನೇಲಿ ಇದ್ದಾಗಲೂ ಕೂಡ ನಾನು ಫ್ರೆಂಡ್ಸ್ ಮನೆಗೆ ಹೋಗೋವರೆಗೂ ಕೂಡ ಸಂತೂಗೆ ಯಾವ ವಿಚಾರನೂ ಹೇಳಿರ್ಲಿಲ್ಲ. ಅಂದ್ರೆ ಕಂಪ್ಲೇಂಟ್ ಮಾಡಕ್ ಹೋಗಿದ್ದೀನಿ, ಈ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅಂತ ಹೇಳಿದ್ದೀನಿ. ಗಲಾಟೆ ಆಯ್ತೈತೆ, ಈ ತರ ಸ್ಟೇಷನ್ ಅಲ್ಲಿ ಇದೀರಿ ಅಂತ ಹೇಳಿದ್ರು ಅಷ್ಟೇ ಸರ್. ಓಕೆ ಓಕೆ. ಆದ್ರೆ ಇಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡು ಇದನ್ನ ನನ್ ತಲೆಗೆ ತಗೊಬಂದ್ ಇಕ್ತಾರೆ ಅಂದ್ರೆ ನನ್ ಕನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಇನ್ನೊಂದು ಸರ್, ಗಂಡ ಆದವನು ಅಕಸ್ಮಾತ್ ಎಂತಿ ಏನೋ ಜಗಳ ಮಾಡ್ಕೊಂಡೋದ್ರೆ ಫ್ರೆಂಡ್ಸ್ಗೆ ಇಲ್ಲ ರಿಲೇಷನ್ಗೆ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇರುತ್ತೆ. ಏಕ್ದಮ್ ಹೋಗ್ಬಿಟ್ಟು ಸಂತು ಕರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಇಡೀ ಊರೇ ಪಬ್ಲಿಕ್ ಮಾಡ್ಬಿಟ್ಟ ಸರ್. ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ 6-7 ಗಂಟೆಗೆಲ್ಲ ಪಬ್ಲಿಕ್ ಮಾಡ್ಬಿಟ್ಟಿದ್ದಾನೆ. ನಾನ್ ಪಾಡಗ್ ನಾನು ಮನೇಲೇ ಇದ್ದೀನಿ, ನನ್ನ ಫೋನ್ ಮಾಡಿ ಕೇಳ್ತಾರೆ ಎಲ್ಲಿದ್ಯಾ ಅಂತ. ಮನೇಲಿ ಮಲಗಿದೀನಿ ಅಂದ್ರೆ ಹೌದಾ ಸರಿ ಆಯ್ತು ಅಂತಾರೆ. ಮಧ್ಯಾಹ್ನ ಇವ್ರು ಬರೋ ಗಂಟನು ನನ್ಗೇನ್ ವಿಷಯ ಅಂತ ಗೊತ್ತಿಲ್ಲ. ಯಾರು ಲೀಲಾವತಿ ಅವ್ರು ಬರೋವರೆಗೂ? ಅವ್ರು ಬಂದಾದ್ಮೇಲೆನೆ ಈ ತರ ಆಗಿದೆ ಅಂತ ಗೊತ್ತಾಗಿದ್ದು. ಬಂದಾದ್ಮೇಲೂ ನಾನು ಬೈತೀನಿ, ನಮ್ ಫ್ರೆಂಡ್ಸ್ ಎಲ್ಲ ಬೈತಾರೆ, ಹೋಗಮ್ಮ ಅಂತ ಬೈದು ಕಳ್ಸಿದಿರಿ. ಅದಾದ್ಮೇಲೆ ನನ್ ಪಾಡಗ್ ನಾನು ಅಂಗಡಿಯಲ್ಲಿ ಇರ್ತೀನಿ. ಆಮೇಲೆ ಸ್ಟೇಷನ್ ಹತ್ರದಿಂದ ಫೋನ್ ಬರುತ್ತೆ, ಬಸ್ ಸ್ಟೇಷನ್ ಹತ್ರ ಅಂತ. ಆವಾಗ ಸ್ಟೇಷನ್ ಹತ್ರ ಹೋಯ್ತೀನಿ. ಇಷ್ಟೇ ಸರ್, ಇನ್ನೇನಿಲ್ಲ. ಇವಾಗ ಬಂದು ಕರ್ಕೊಂಡ್ ಹೋಗ್ಲಿ ಸರ್, ನಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ. ಎಲ್ಲೋ ಕರ್ಕೊಂಡೋಗಿ ದೂರ ಸಂಸಾರ ಮಾಡ್ಕೊಳ್ಳಿ, ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ರೆ ಸಾಕು ಸರ್. ಈ ರೀತಿಯಾದಂತದ್ದು ನಿಮ್ಮ ಒಪಿನಿಯನ್? ಗಂಡ ಬಂದು ಕರ್ಕೊಂಡು ಹೋದ್ರು ಕೂಡ ನಾನು ಕಳ್ಸೋದಕ್ಕೆ ತಯಾರಿದ್ದೀನಿ. ಹೌದು ಸರ್. ಸರ್ ಅದು ಬೇರೆ ಸಾಲ ಎಲ್ಲ ಈಸ್ಕೊಟ್ಟಿದೀನಿ ಸರ್. ಸಾಲದವ್ರಿಗೂ ಫೋನ್ ಮಾಡ್ಬಿಟ್ಟು ಅವಳು ಇನ್ನೊಬ್ಬನ್ ಜೊತೆ ಓಡೋದ್ಲು, ಅವಳು ಸರಿ ಇಲ್ಲ, ಅವಳ ಹತ್ರನೇ ಈಸ್ಕೊಳ್ರಿ, ಅವಳಿಗೂ ನನಗ್ ಸಂಬಂಧ ಇಲ್ಲ, ನನಗ್ ಕೊಟ್ಟಿಲ್ಲ ದುಡ್ಡು, ಅವನ್ಗೆ ಕೊಟ್ಟಿರೋದ್ ದುಡ್ಡು, ನಂಗೂ ಅದಕ್ ಸಂಬಂಧ ಇಲ್ಲ ಅಂತ ರಾತ್ರಿ 10 ಗಂಟೆಲಿ ನನ್ನ 10 ಜನ ಹುಡ್ಕೊಂಡ್ ಬಂದಿದ್ದಾರೆ ಸರ್ ಸಂತು ಮನೆಗೆ. ನಾನ್ ಕಟ್ತೀನಿ ಅಂತ ಒಪ್ಕೊಂಡಿದೀನಿ ಸರ್. ಇವಾಗ ನಾನ್ ಕಟ್ಕೊಂಡ್ ಹೋಗ್ತಾ ಇದೀನಿ ಅದನ್ನ. ಓಕೆ. ಈಗ ನಿಮ್ಮ ಕುಟುಂಬಕ್ಕೆ ಬೇಕು ಅಂತ ಮಂಜು ಅವ್ರಿಗೆ ಏನು ಬೇಕಾದಂತ ಸಂದರ್ಭದಲ್ಲಿ ನೀವು ಸಾಲನ ಇಸ್ಕೊಟ್ಟಿದ್ದೀರಿ ಅಂತ ಹೇಳ್ತಿರೋದು? ಹೌದು ಸರ್. ಅವ್ನ್ಗೆ ಹಾಸ್ಪಿಟ್ಲ್ಗೆ, ಅವ್ನ್ಗೆ ಕಾರ್ ತಗೋಬೇಕು ಅಂತ ಹೇಳಿದ್ದೆ ಸರ್, ಅದಕ್ಕೆ ಎಲ್ಲ ದುಡ್ಡು ಎತ್ಕೊಟ್ಟಿದೀನಿ ಸರ್ ನಾನು. ಅದೇ ಕಾರ್ ತಗೊಂಡ್ರಾ ಅಥವಾ? ಸರ್ ಕಾರ್ ತಗೊಂಡಿಲ್ಲ, ಡೌನ್ ಪೇಮೆಂಟ್ ಕಟ್ಟಿದ್ವಿ. ಆಮೇಲೆ ನಾನು ಈ ತರ ಬಂದಿದ್ದಾದ್ಮೇಲೆ ಆ ಡೌನ್ ಪೇಮೆಂಟ್ ಇಸ್ಕೊಂಡು ಆ ದುಡ್ಡೆಲ್ಲ ಏನ್ ಮಾಡೋದ್ನೋ ಗೊತ್ತಿಲ್ಲ ಸರ್ ನನ್ಗೆ. ಓಕೆ ಓಕೆ. ಮತ್ತೆ ಲಾಸ್ಟ್ ಟೈಮ್ ಸಂಘದಲ್ಲಿ, ಧರ್ಮಸ್ಥಳ ಸಂಘದಲ್ಲಿ ಎತ್ಕೊಟ್ಟಿದ್ದೆ ಸರ್ 75,000. ಅದು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಹಾಸ್ಪಿಟ್ಲಿಗೆ 2 ಸತಿ ಖರ್ಚು ಮಾಡಿದ್ದೆ ಸರ್ ನಾನು ಆ ದುಡ್ಡು ಎತ್ಕೊಂಡು. ಮತ್ ನೋಡಿದ್ರೆ ನಂಗೆ ದುಡ್ಡೇ ಕೊಡ್ಲಿಲ್ಲ ನೀನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬಾ ಇದು ಮಾಡ್ದ ಸರ್. ಇವಾಗೂ ಅದು ಸಂತು ಅವ್ರ ಮೇಲೆನೆ ಬಂತು, ಸಂತು ಕಟ್ತಾ ಇದಾರೆ ಸರ್ ಆ ಅಮೌಂಟ್ ನ. ಓಕೆ ಓಕೆ. ಒಟ್ಟು ಈಗ ನಿಮ್ಮ ಇದು ಸಾಲದ ವಿಚಾರಕ್ಕೆ ಬಂದ್ರೆ, ಇವಾಗ ನಿಮ್ಮ ವೈಯಕ್ತಿಕವಾಗಿ ಏನು ನೀವು ಮಂಜು ಅವ್ರ ಜೊತೆ ಇರೋದಿಲ್ಲ ಅಂತಿದ್ರಿ, ಕೆಲವೊಂದು ಸಾಲಗಳನ್ನ ನಾನೇ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಸೊ ಎಲ್ಲ ನಾವೇ ಕಟ್ಕೊಂಡು ಹೋಗ್ಬೇಕು ಅಂತಿದ್ದೀರಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಈಗ ನಿಮ್ಮ ತಲೆ ಮೇಲಿರುವಂತಹ ಸಾಲ ಲೆಕ್ಕಾಚಾರ? 1 ಲಕ್ಷ ಇದೆ ಸರ್. 1 ಲಕ್ಷ ಕಟ್ಕೊಂಡು ಹೋಗ್ಬೇಕಾಗಿರುವಂತದ್ದು. 80-90 ಹತ್ತತ್ರ 1 ಲಕ್ಷ ಸರ್.
ಹೆಚ್ಚು ಕಡಿಮೆ 1 ಲಕ್ಷ ಇದೆ ಅಂತ. 1 ಲಕ್ಷ, ಹೌದೌದು ಸರ್. ಸರ್ ಅವ್ನು ಎಷ್ಟೋ ಜನಕ್ಕೆ ದುಡ್ಡು ಕೊಡ್ಬೇಕು ಅವನು. ಹಾ ಎಲ್ಲ ನನ್ ಮುಖ ನೋಡ್ಕೊಂಡು ಸುಮ್ನಾಗ್ಬಿಟ್ರು ಸರ್. ಆ ನಿಶಾಂತ್ ಅಂತ ಹೇಳ್ತಾರಲ್ವಾ, ಅವ್ನ್ಗೂ 1,05,000 ದುಡ್ಡು ಕೊಡ್ಬೇಕು ಸರ್ ಅವನು. ಹಾ 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 ಅವ್ನು ಫೋನಲ್ಲೆಲ್ಲ ಎತ್ಕೊಟ್ಟಿದೆ ಸರ್ ಪರ್ಸನಲ್ ಲೋನ್ ಅಂತ ಅಂದ್ಬಿಟ್ಟು. ಪಾಪ ಹ್ಮ್ ಅವ್ನು ಒಂಥರ ಫ್ಯಾಮಿಲಿ ಫ್ರೆಂಡ್ ಸರ್. ಪಾಪ ಅವ್ರ ಮನೆಗೆ ಹೋಗಿ 1 ವಾರ ಇದ್ದು ಚೆನ್ನಾಗಿದ್ದು ಎಲ್ಲಾ ಬಂದು ಲಾಸ್ಟ್ಗೆ ಅವ್ನ್ಗೆ ಕಟ್ಕೊಟ್ಟ ಸರ್. ಅವನು ಕೃಷ್ಣಣ್ಣ ಅಂತಿದ್ರು. ಹ್ಮ್ ಅವನ್ ಮೇಲೆ ಕಾರ್ ಎಗರ್ಸ್ಬಿಟ್ಟ ಸರ್. ಹ್ಮ್ ಮೇಲೆ ಹಾರಿ ಕೆಳಗಡೆ ಬಿದ್ರು ಸರ್. ಅವ್ರಿಗೆ 12 ಸ್ಟಿಚ್ 13 ಸ್ಟಿಚ್ ಹಾಕಿದ್ದಾರೆ ಸರ್. ಅವತ್ತು ಜೈಲ್ಗೆ ಹೋಗ್ಬಿಡ್ತಿದ್ದ ಸರ್ ಇವನು. ನಾನ್ ಹೋಗಿ ಅವ್ರ ಕೈ ಕಾಲು ಹಿಡಿದು ಬೇಡ್ಕೊಂಡು ಆಗಿದಾಗೋಯ್ತು, ನನ್ ಮಕ್ಕಳ ಮುಖ ನೋಡಿ ನನ್ ಮುಖ ನೋಡಿ ಅಂತ ಬೇಡ್ಕೊಂಡ್ ಬಂದೆ ಸರ್ ನಾನು. ಇಲ್ಲಾಂದ್ರೆ ಅವತ್ತು ಜೈಲ್ಗೆ ಹೋಗ್ಬಿಡೋನ್ ಸರ್ ಇವನು. ಅಷ್ಟೆಲ್ಲ ಎಷ್ಟೆಷ್ಟೋ ಕಷ್ಟದಲ್ಲಿ ಹೆಲ್ಪ್ ಮಾಡಿದೀನಿ ಸರ್ ನಾನು ಅವನ್ಗೆ. ಬೇಡ, ನಾನು ಅವ್ರೆಲ್ಲ ಒಂದೇ ಮಾತು ಸರ್ ಹೇಳೋದು, ನಿನ್ನ ಮುಖ ನಾವ್ ನೋಡೋದು, ಅವನ ಮುಖ ಅಂತೂ ನೋಡಲ್ಲ ನಾವು. ಅವ್ನ್ ಸರಿ ಇಲ್ಲ ಅವನು. ಅವ್ನ ಹತ್ರ ಹೆಂಗಾದ್ರೂ ನೀನ್ ಜೀವನ ಮಾಡ್ತಾ ಇದೀಯ ನೀನು. ಇಷ್ಟು ಇದು ಮಾಡ್ತಾನೆ, ಇಷ್ಟು ಟಾರ್ಚರ್ ಕೊಡ್ತಾನೆ, ಇಷ್ಟು ಹಿಂಸೆ ಕೊಡ್ತಾನೆ ಅಂತವನ್ ಜೊತೆ ನೀನ್ ಹೆಂಗಮ್ಮ ಜೀವನ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಬ್ರ ಹತ್ರ ಮುತ್ತು ಅನ್ನೋರ್ ಹತ್ರ 2 ಲಕ್ಷ ಎತ್ಕೊಟ್ಟಿದ್ರು ಸರ್. ಆ ಹೆಣ್ಣನು ನನ್ನನ್ ನಂಬಿ ದುಡ್ಡು ಕೊಟ್ಟಿದ್ದು ಸರ್ ಅವ್ರು. ಪಾಪ ಅಮ್ಮ ನೋಡಮ್ಮ, ನಿನ್ ಗಂಡನ್ ಮೇಲೆ ನಂಬಿಕೆ ಇಲ್ಲ, ನಂಗ್ ನಿನ್ ಮೇಲೆ ನಂಬಿಕೆ ಇದೆ, ನೀವು ಅಂದ್ರೆ ನಾನು ಕೊಡ್ತೀನಮ್ಮ ಅಂತಂದ್ರು ಸರ್. ಒಂದ್ EMI ಅಷ್ಟೇ ಸರ್ ಕಟ್ಟಿದ್ದು. ಪಾಪ ಅವ್ನು ಕಾರ್ ಮೇಲೆ ಲೋನ್ ಹಾಕ್ಸಿ ಎತ್ಕೊಟ್ಟಿದ್ದು. ಅವ್ನ್ ನೋಡಿದ್ರೆ 1 EMI ಕಟ್ಬಿಟ್ಟು ಸುಮ್ನಾಗ್ಬಿಟ್ಟೆ ಸರ್. ಅದಕ್ಕೆ ಕೇಳಕ್ ಹೋಗಿದ್ದಕ್ಕೆ, ನೀನೇನ್ ನನ್ನ ಹೆಂಡ್ತಿನ ಇಟ್ಕೊಂಡಿದ್ದೇನೋ, ಇಟ್ಕೊಂಡ್ ಹೋಗ್ಬಿಡೋ ನೀನ್ ನನ್ನ ಹೆಂಡ್ತಿನ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಮೇಲೇನು ಫುಲ್ಲು ಜಗಳ ಮಾಡಿ ಫುಲ್ಲು ಇದ್ ಮಾಡ್ಬಿಟ್ಟ ಸರ್ ಅವನು. ಎಲ್ಲಾ ಸಾಲನು ಯಾರ ಹತ್ರ ಸಾಲ ಇಸ್ಕೊಂಡು ಒಬ್ಬರಿಗೂ ಸಾಲ ಕಟ್ಟಿಲ್ಲ ಸರ್ ಅವನು. ಪಾಪ ಅವ್ರು ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ಆ ಮಕ್ಳಿದಾರೆ, ಆ ಯಮ್ಮನ್ ಮುಖ ಮಕ್ಕಳ ಮುಖ ನೋಡ್ಬೇಕು ಅಂತ ಸುಮ್ನಾಗ್ಬಿಟ್ರು ಸರ್. ಇದೊಂದು ಧರ್ಮಸ್ಥಳದ್ದು ಮತ್ತೆ ಮನೆ ಹತ್ರ ಒಂದ್ ಸಂಘ ಇದೆ ಸರ್, ಅದನ್ನ ಮಾತ್ರ ನಾನ್ ತಲೆ ಮೇಲೆ ಹಾಕಿದ್ದೇನೆ ಸರ್ ಇವಾಗ. ಇಷ್ಟೆಲ್ಲಾ ಮಾಡಿದಾದ್ಮೇಲೆ ಅವನ ಹತ್ರ ಹೆಂಗ್ ಜೀವನ ಮಾಡ್ಲಿ ಸರ್ ನಾನು? ಅಲ್ಲ, ಈಗ ನಿಮ್ಮ ಜೀವನ ಅನ್ನೋದಕ್ಕಿಂತ ಈಗ ಮಕ್ಕಳ ಜೀವನದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಮಕ್ಕಳಿಗೆ ಫ್ಯೂಚರ್ ಅಂತ ಇದೆ, ಯಾಕಂದ್ರೆ ಚಿಕ್ಕ ಮಕ್ಕಳು, ಅವ್ರಿಗಿನ್ನೂ ಪ್ರಪಂಚದ ಜ್ಞಾನ ಅಷ್ಟೊಂದಿಲ್ಲ. ಸೊ ಇದ್ರ ಮಧ್ಯೆ ಈಗ ಅಪ್ಪ ಒಂದ್ ಕಡೆ ಅಮ್ಮ ಒಂದ್ ಕಡೆ ಆದಾಗ, ಸೊ ಅವರ ಭವಿಷ್ಯಕ್ಕೆ ಇದರಿಂದ ತೊಂದರೆ ಆಗ್ಬಹುದಾ? ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ, ಏನು ಇದು ಅದಕ್ಕೆ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೋಬಹುದಾ ಬೇರೆ? ಅಂದ್ರೆ ಈಗ ಮಕ್ಕಳ ಭವಿಷ್ಯಕ್ಕೋಸ್ಕರನಾದ್ರೂ ಸೊ ಒಂದು ಒಳ್ಳೆ ನಿರ್ಧಾರಕ್ಕೆ ನೀವು ಬರ್ಬಹುದಲ್ಲ ಅಂತ ಒಂದು ಪ್ರಶ್ನೆ ಸರ್. ಅದೇ ಸರ್, ಇದು ಒಬ್ಬರ ನಮ್ಮ ಮಾಧ್ಯಮ ಕಡೆಯಿಂದ ಮಾತ್ರ ಅಲ್ಲ, ಜೊತೆಗೆ ಸಮಾಜದಲ್ಲಿ ಕೆಲವೊಂದಿಷ್ಟು ಈ ರೀತಿಯಾದಂತಹ ಪ್ರಶ್ನೆಗಳು ಇರುವಂತಹದ್ದು. ನೀವು ಕೆಲವೊಂದು ವಿಡಿಯೋಸ್ಗೆ ಬೇರೆಯವರು ಕೂಡ ಕಮೆಂಟ್ಸ್ ಗಳನ್ನ ಮಾಡ್ತಾ ಇರುವಂತದ್ದು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ನಿಮ್ಮ ಜೀವನ ಏನೋ ಒಂದು ಆಯ್ತು, ಬದಲಿಗೆ ಈಗ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅನ್ನೋ ಪ್ರಶ್ನೆಗಳು ಜನಗಳು ಕೇಳ್ತಾ ಇರುವಂತದ್ದು. ಸರ್ ಅವ್ನು ನೋಡ್ಕೊಂತಾನೆ ಸರ್ ಮಕ್ಕಳನ್ನ, ಅವ್ನು ನೋಡ್ಕೊಂತಾನೆ ಸರ್. ಆ ಮಕ್ಕಳನ್ನ ಯಾವತ್ತೂ ಒಂದೇಟ್ ಹೊಡ್ದವನಲ್ಲ ಅವನು ಸರ್. ನನ್ಗ್ ಹೊಡ್ದು ಬಡ್ದು ಹಿಂಸೆ ಕೊಟ್ಟಿದ್ದಾನೆ ಅವನು, ಅದು ನಿಜ. ಬಟ್ ಮಕ್ಕಳನ್ನ ಯಾವತ್ತೂ ಅವನು ಒಂದು ಏಟು ಹೊಡ್ದಿಲ್ಲ ಸರ್. ಅವ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವ್ನು ನೋಡ್ಕೊಂತಾನೆ ಅನ್ನೋ ಭರವಸೆ ನನ್ಗಿದೆ ಸರ್ ಮಕ್ಕಳ ಮೇಲೆ. ಮಕ್ಕಳನ್ನ ನೋಡ್ಕೊಂತಾನೆ. ಹೌದೌದು, ನೋಡ್ಕೊಂತಾನೆ ಅನ್ನೋದು ನನ್ ಗ್ಯಾರಂಟಿ ಇದೆ ಸರ್. ಸುಮ್ನೆ ಸರ್ ಅವ್ನು ಡವ್ ಮಾಡ್ತಿರೋದು ಅಷ್ಟೇ. ಈಗ ಮಕ್ಕಳನ್ನ ನೋಡ್ಕೋತಾರೆ ಇಲ್ಲ ಅಂತ ಅಲ್ಲ, ಬಟ್ ಒಬ್ಬ ತಂದೆಯಾಗಿ ನೋಡ್ಕೋಬಲ್ರು. ಆ ತಾಯಿ ಸ್ಥಾನವನ್ನ ತುಂಬೋದಕ್ಕೆ ಒಬ್ಬ ತಾಯಿ ಬೇಕಾಗತ್ತಲ್ಲ ಅಂತ. ಈಗ ತಾಯಿ ಪ್ರೀತಿ ಇಲ್ಲದೆ ಮಕ್ಕಳುಗಳು ಬೆಳಿಬೇಕಾಗತ್ತೆ. ಅಥವಾ ಈಗ ನಿಮ್ ಕಡೆ ಒಂದು ಮಗು ಇದೆ ಅಂದ ತಕ್ಷಣ ಸೊ ಅದಕ್ಕೂ ತಂದೆ ಪ್ರೀತಿ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಪ್ರೀತಿ ಬಗ್ಗೆ ನಿಮ್ಗೂ ಒಂದಿಷ್ಟು ಯೋಚನೆ ಮಾಡ್ಬೇಕಿತ್ತಲ್ಲ ಅಂತ. ಸರಿ, ಎಲ್ಲಾನು ಯೋಚನೆ ಮಾಡಿನೇ ಸರ್ ಲಾಸ್ಟ್ ನನ್ ಮನೆಯಿಂದ ಕಾಲಿ ಚಿಕ್ಕಿಟ್ಟಿದ್ದು ಅಷ್ಟೇ ಸರ್. ಏನ್ ಮಾಡ್ಲಿ ಸರ್ ನಾನು? ಅವ್ನ್ ನೋಡ್ಕೊಂತಾನೆ ಅನ್ನೋದ್ ಭರವಸೆ ಇದೆ ಸರ್ ನನ್ಗೆ. ಬಟ್ ಬೇಕಾದ್ರೆ ನಾನ್ ಚಿಕ್ಕ ಮಗುನ್ ಕಳಿಸ್ಲಿ, ನಾನ್ ನೋಡ್ಕೊಂತೀನಿ ಸರ್. ನನ್ ಕಷ್ಟನೋ ಸುಖನೋ, ಕಷ್ಟ ಬಿದ್ದಾದ್ರೂ ನನ್ ಮಗುನ ನಾನ್ ಸಾಕ್ತೀನಿ. ಒಂದ್ ಕೆಲ್ಸಕ್ಕಾದ್ರೂ ಹೋಗಿ ನನ್ ಮಗುನ್ ನಾನ್ ಸಾಕ್ತೀನಿ. ಬಟ್ ದೊಡ್ಡವನು 3 ಜನ ಮಕ್ಕಳನ್ನ ಹೆಗಲ್ ಮೇಲೆ ಹಾಕೊಂಡು ನಾನ್ ಸಾಕಕ್ ನಾನ್ ರೆಡಿ ಇಲ್ಲ ಸರ್. ಅದೇ ಮಕ್ಕಳುಗಳು ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಮ್ಮ ಬಾ ಅಮ್ಮ ಅನ್ನೋ ರೀತಿಯಲ್ಲಿ ಕರಿತಾ ಇರುವಂತದ್ದು. ಸೊ ಅದನ್ನೆಲ್ಲ ನೋಡಿದಾಗ ಸೊ ಮಕ್ಕಳು ಅಮ್ಮನ ಎಷ್ಟು ಪ್ರೀತಿಸ್ತಿದ್ದಾರೆ, ಅಮ್ಮನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಅಮ್ಮ ಬರ್ತಾರೆ ಸಾಕ್ತಾರೆ ಅನ್ನೋ ರೀತಿಯಾಗಿ. ಸೊ ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಮಕ್ಕಳಿಗೆ ಆಗುತ್ತೆ ಸರ್. ಆ ಟೈಮ್ ಮಕ್ಕಳು ಕರೆದಾಗೂ ನನ್ಗೂ ಹರ್ಟ್ ಆಗುತ್ತೆ. ಬಟ್ ಏನ್ ಮಾಡೋದು ಸರ್, ನನ್ ಜೀವನ ಇಷ್ಟೇ ಹಾಳಾಗ್ಬಿಟ್ಟಿದೆ. ಇವಾಗ ನನ್ನ ಮಕ್ಕಳನ್ನು ನಾನು ನನ್ ಕರ್ಕೊಂಡು ಇವಾಗ ಜೊತೆಲಂತೂ ಇರಕ್ ಆಗಲ್ಲ ನಾನು. ಅವ್ರ ಜೊತೆ ಅಂತೂ ನನ್ ಜೀವನ ಮಾಡಕ್ಕೂ ಆಗಲ್ಲ, ಅವ್ರ ಜೊತೆ ಬಾಳಕ್ಕೂ ಆಗಲ್ಲ ನಾನು. ಅಂತದ್ರಲ್ಲಿ ಇವಾಗ 3 ಜನ ಮಕ್ಕಳನ್ನು ನಾನ್ ಕರ್ಕೊಂಡು ನಾನ್ ನೋಡ್ಕೊಳಕ್ಕೂ ಆಗಲ್ವಲ್ಲ ಸರ್. ನಾನು ಅದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಅವನ್ಗಾದ್ರೂ ಈಗ 11 ವರ್ಷ ಸರ್, ದೊಡ್ಡವನಾಗ್ತಾನೆ. ಅವ್ನ್ ಹೆಂಗೋ ಅವ್ನ್ ಬುದ್ಧಿ ಅವನಲ್ಲಿದೆ. ಚಿಕ್ಕವನ್ಗಾದ್ರೆ 5 years. ಬೇಕಾದ್ರೆ ಬೇಕಾದ್ರೆ ಅಂತಲ್ಲ, ಬಟ್ ನನ್ ಚಿಕ್ಕ ಮಗು ಬೇಕು, ನಾನ್ ನೋಡ್ಕೊಂತೀನಿ ಸರ್ ನಾನು.
ಮತ್ ಜೊತೆಗೆ ಈಗ ದೊಡ್ಡವ್ ಒಂದ್ ಹೆಣ್ಮಗು ಕೂಡ ನಿಮ್ ಜೊತೆಗೆ ಇದೆ. ಹೌದು ಹೌದು ಸರ್. ಹೆಣ್ಮಗು ನನ್ ಜೊತೆ, ನಾನು ಯಾವಾಗ ಮನೆಯಿಂದ ಈಚೆ ಬಂದ ಅವಾಗಿಂದ ಹೆಣ್ಮಗು ನನ್ ಜೊತೆನೇ ಇದೆ ಸರ್. ನಾನು ಓಕೆ ಕಳಿಸ್ಕೊಡ್ಲಿಲ್ಲ. ಓಕೆ. ಅವ್ರು ಕೇಳಿದ್ರು ಬಟ್ ನಾನು ಕೊಡ್ಲಿಲ್ಲ ಸರ್ ನಾನು. ಈಗ ನೀವು ಮನೆಯಿಂದ ಬರಬೇಕಾದಂತ ಸಂದರ್ಭದಲ್ಲಿ ಮಂಜು ಅವರು ಜೊತೆಗೆ ಇದ್ರ ಅಥವಾ ಜಗಳ ಮಾಡ್ಕೊಂಡು ಅವಾಗ್ಲೇ ಹೊರಗಡೆ ಸರ್ ಬಂದ್ರ ಅಥವಾ ಇಲ್ದಿರುವಂತ ಸಂದರ್ಭದಲ್ಲಿ ಹೊರಗಡೆ ಬಂದಿರತಕ್ಕಂತದ ಹೇಗೆ? ಮನೆಯಲ್ಲೇ ಇದ್ರು ಸರ್ ಅವರು. ಭಾನುವಾರ ಗಣೇಶನ್ ನೋಡಕ್ಕೆ ಅಂತ ಬಂದಿದ್ದೆ ನಾನು. ಹ್ಮ್ 4:30 ಮನೆಯಿಂದ ಎಲ್ರು ರೆಡಿ ಆಗ್ಬಿಟ್ಟು, ಮಕ್ಳು ನಾವೆಲ್ಲ ರೆಡಿ ಆಗ್ಬಿಟ್ಟು ಬೈಕ್ ಅಲ್ಲಿ ಬಂದಿ ಸರ್ಕಲ್ ಅಲ್ಲಿ ಗಣೇಶನ್ ನೋಡ್ಕೊಂಡಿದ್ವಿ. ಹ್ಮ್ ಸಂಜೆ 7:30 ಆದ್ರೂ ಕೂಡಾನು ನಾನು ಗಣೇಶನ್ ನೋಡ್ಕೊಂಡೇ ಇದ್ದೆ ಸರ್ ನಾನು. ಹ್ಮ್ ಆಮೇಲೆ ಅಲ್ಲಿಗೆ ಬಂದು ನಾನು ವಾಚ್ ಮಾಡ್ದೆ, ನಾನು ನೋಡ್ದೆ, ನನ್ ಫ್ರೆಂಡ್ ಜೊತೆ ಒಬ್ಬರ ಜೊತೆ ಮಾತಾಡಿದ್ರೆ ಇವಂಗ್ ಆಗಲ್ಲ ಸರ್. ಬಟ್ ಹ್ಮ್ ನನ್ ಫ್ರೆಂಡ್ಶಿಪ್ ನಾನ್ ಬಿಡಲ್ಲ ಅಂದೆ ಸರ್ ನಾನು. ಹ್ಮ್ ನನಗ್ ಹ್ಮ್ ನನ್ ಫ್ರೆಂಡ್ ಮುಖ್ಯ. ಯಾಕಂದ್ರೆ ಅವಳು ಹೆವಿ ಕ್ಲೋಸ್ ನನ್ಗೆ. ಹ್ಮ್ ಕಷ್ಟ ಸುಖ ಅಂದಾಗೆಲ್ಲ ನಾನು ನೋಡಿದಾಳೆ ಸರ್. ನಾನು ಹುಷಾರಿಲ್ದೆ ಇರ್ಬೇಕಾದ್ರೆ ನನ್ ಮಕ್ಳು ನೋಡ್ಕೊಂಡಿದ್ದು ಅವಳೆ, ನನ್ನನ್ ನೋಡ್ಕೊಂಡಿದ್ದು ಅವಳೆ ಸರ್. ಊಟದಿಂದ ಹಿಡ್ದು ಪ್ರತಿಯೊಂದು ನನ್ ಮಕ್ಳ ಸ್ಥಾನದಿಂದ ಹಿಡ್ದು ಎಲ್ಲಾ ಮಾಡ್ಸಿದಾಳೆ ಸರ್. ಅಂತ ಫ್ರೆಂಡ್ಶಿಪ್ ನಾನ್ ಹೆಂಗ್ ಸರ್ ಬಿಡಕ್ಕಾಗತ್ತೆ? ಇವ್ನ್ ಹೇಳಿದ ತಕ್ಷಣ, ಇವ್ನ್ ಬೇಡ ಅಂದಿದ ತಕ್ಷಣ ನಾನ್ ಹೆಂಗ್ ಸರ್? ನಾನ್ ಯಾರನ್ನೇ ಆಗ್ಲಿ ಸರ್, ನಾನ್ ಸಡನ್ ಆಗಿ ನಾನ್ ದೂರ ಮಾಡ್ಕೊಳ್ಳೋದಿಲ್ಲ. ಅವ್ನ್ ತರ ನಾನ್ ನಿಷ್ಠೂರ ಮಾಡ್ಕೊಳಲ್ಲ ಸರ್. ಅವ್ನ್ ಜನರತ್ರ ಎಲ್ರತ್ರ ನಿಷ್ಠೂರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏಕ್ದಮ್ ಒಂದೇ ಮತ್ಕೆ ನಿಷ್ಠೂರ ಮಾಡ್ಕೊಂತಾನೆ. ಬಟ್ ನಾನ್ ಆತರ ಯಾರತ್ರ ನಾನು ಆತರ ಮಾಡ್ಕೊಳಲ್ಲ ಸರ್ ನಾನು. ನನ್ ಫ್ರೆಂಡ್ಶಿಪ್ ಬೇಕು ಅಂತ ಅಂದ್ಬಿಟ್ಟು ನಾನು ಅವಳ ಜೊತೆ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ದೆ ಸರ್. ಅದನ್ನ ನೋಡ್ಬಿಟ್ಟು ರೋಡಲ್ಲೇ ಸರ್ಕಲ್ ಅಲ್ಲೇ ನೀನ್ ಅಂತವಳು, ನೀನ್ ಸರಿ ಇಲ್ಲ ನೀನು, ಅವಳು ಆ ಚಪ್ಪರಗಳ ಜೊತೆ ಎಲ್ಲ ಸೇರ್ತೀಯ ನೀನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ರೋಡಲ್ಲೇ ಕಿರ್ಚಾಡ್ದ ಸರ್. ಸರಿ ಆಯ್ತು, ಮನೇಲಿ ಏನಿದ್ರು ಮನೇಲಿ ಹೋಗಿ ಮಾತಾಡೋಣ, ಇಲ್ಲೇನಕ್ ಮಾತಾಡ್ತೀಯ ರೋಡಲ್ಲೆಲ್ಲ, ಅವ್ರು ಇವ್ರು ನೋಡ್ತಾರೆ. ನೋಡ್ಲಿ ಬಿಡು, ಇಡೀ ಬಸಂಪುರನೇ ನನ್ ಮಾನ ಮರ್ಯಾದೆ ತೆಗ್ದಾಕ್ಬಿಟ್ಟಿದ್ಯಾ ನೀನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೆಟ್ಟದಾಗೆ ಬೈದ ಸರ್ ಅವ್ನ್ ರೋಡಲ್ಲೇ. ನಾನ್ ಸರಿ ಆಯ್ತು ಏನು ಮಾತಾಡ್ಬಾರ್ದು, ಮನೆಗ್ ಹೋಗಿ ಮಾತಾಡೋಣ ಅಂತ ಮನೆಗ್ ಹೋದೆ ಸರ್. ಮನೆಗ್ ಹೋಗಿದಾದ್ಮೇಲೂ ಹಂಗೆ ಮಾತುಗಳು ಮಾತಾಡ್ತಾ ಇದ್ದೆ ಸರ್. ನಂಗೆ ಆ ಮಾತುಗಳೆಲ್ಲ ನಾನ್ ಅನ್ನಿಸ್ಕೊಂತೀನಿ ಸರಿ, ನನ್ ಫ್ರೆಂಡ್ ಯಾಕೆ ಸರ್ ಅನ್ನಿಸ್ಕೋಬೇಕು ನನ್ ಮಾತು? ಪಾಪ ಅವಳೇನು ಮಾಡ್ಲೇ ಇಲ್ಲ ಅಲ್ಲಿ, ಅಂತದ್ರಲ್ಲಿ ಏನಕ್ ಸರ್ ಅವಳು ಅನ್ನಿಸ್ಕೋಬೇಕು? ಹಂಗ ಅಂದ್ಬಿಟ್ಟು ನಾನ್ ಇದ್ಕೊಂಡ್ ಅಂದೆ, ನೀನ್ ಏನಕ್ಕೆ ನನ್ ಬೇಕಾದ್ರೆ 1000 ಮಾತನ್ನು, ನನ್ ಫ್ರೆಂಡ್ ಎಲ್ಲ ಆತರ ಅನ್ಬೇಡ ನೀನು. ಹಂಗ ಅಂದಿದ್ದಕ್ಕೆ ನಿಂಗ್ ಅವಳೇ ಹೆಚ್ಚ, ನಿನ್ಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೇಡ್ದೇ ಇರೋ ಮಾತುಗಳೆಲ್ಲ ಮಾತಾಡ್ದ ಸರ್ ಅವ್ಳು. ನೀನ್ ಏನೇನ್ ಮಾಡ್ತಿದ್ಯಾನ ಅಂತ ನಂಗೆ ಗೊತ್ತು. ಇಡೀ ಬಸಂಪುರದಲ್ಲೆಲ್ಲ ಮಾನ ಮರ್ಯಾದೆ ತೆಗ್ದಾಕ್ಬಿಟ್ಟೆ, ನಂಗೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನಿನ್ ಜೀವನ ನೀನ್ ನೋಡ್ಕೊ, ನನಗ್ ಬೇಡ ನೀನು, ಹಂಗೆ ಹಿಂಗೆ. ನೀನ್ ಯಾವನ್ ಜೊತೆನಾದ್ರೂ ಇದ್ಕೋ, ಯಾವಳ ಜೊತೆನಾದ್ರೂ ಇದ್ಕೋ, ನನ್ಗೇನಕ್ ಬೇಕು, ಹಂಗೆ ಹಿಂಗೆ ಅಂತ. ನನ್ ಮನ್ಸ್ ಹರ್ಟ್ ಆಗೋಯ್ತು ಸರ್ ತುಂಬಾ ಆ ಮಾತುಗಳಿಗೆಲ್ಲ. ಸರಿ ಆಯ್ತಪ್ಪ, ನಿನ್ ಜೀವನ ನೀನ್ ನೋಡ್ಕೋ, ಸುಮ್ನೆ ಯಾಕೆ, ನಾನು ಇದ್ರೆ ತಾನೇ ನಿನ್ ಮನೆಯಲ್ಲಿ, ನಾನೇ ಹೋಗ್ಬಿಡ್ತೀನಿ, ನಿಂಗೇನ್ ಮಾಡ್ಬೇಕು, ನನ್ನ ಎಲ್ಲಿ ಕರಿಬೇಕೋ ನಾನು ಅಲ್ಲಿ ಕರಿತೀನಿ ಅಂತಂದ್ರೆ ಹೆವಿ ಜಗಳ ಮಾಡ್ದ ಸರ್ ಅವನು. ಹೊಡ್ಯಕ್ಕೆ ಬಂದ ಅವತ್ತು ನನ್ನ. ಹ್ಮ್ ನನ್ಗೆ ಹ್ಮ್ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಅದಕ್ಕೆ ನಾನು ಉಳ್ಮಾ ಸ್ಟೇಷನ್ ಬೈಕ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 7:30 ಸರ್ ಮನೆ ಸಾಯಂಕಾಲ. ಬಿಟ್ಟಾಗ. ಹೌದೌದು. ಓಕೆ 7:30 7:45 ಆಗಿತ್ತು ಸರ್. ಆಮೇಲೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಉಳ್ಮಾ ಸ್ಟೇಷನ್ಗೆ ಹೋದೆ ನಾನು. ಉಳ್ಮಾ ಸ್ಟೇಷನ್ಗೆ ಹೋಗಿದ್ದಾದ್ಮೇಲೆ, ಯಾಕಮ್ಮ ಇಷ್ಟೊತ್ನಲ್ಲಿ ಸರ್ ಈ ತರ ಅಂತಂದೆ. ಆಮೇಲೆ ಇಲ್ಲೆಲ್ಲ ನಾವು ಕಂಪ್ಲೇಂಟ್ ತಗೊಳಲ್ಲಮ್ಮ, ಆಡುಗೋಡಿ ಸ್ಟೇಷನ್ಗೆ ಹೋಗು ಅಂತಂದ್ರು ಸರ್. ಆಮೇಲೆ ಆಡುಗೋಡಿ ಸ್ಟೇಷನ್ ನಂಗೆ ಗೊತ್ತಿಲ್ಲ ಸರ್ ಹೆಂಗ್ ಹೋಗೋದು ಅಂತ. ಅವ್ರು ಹೇಳಿದ್ರು ಆಡುಗೋಡಿ ಸ್ಟೇಷನ್ ಅಂತ ಹಾಕಮ್ಮ, ಗೂಗಲ್ ಅಲ್ಲಿ ಬರುತ್ತೆ ಅಂತಂದ್ರು. ನನ್ಗೆ ಬೈಕಲ್ಲಿ ಹೋಗಕ್ ಅಡ್ರೆಸ್ ಗೊತ್ತಿಲ್ಲ ಅಂತ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದೆ ಸರ್ ನಾನು. ಹ್ಮ್ ಆಟೋ ಬುಕ್ ಮಾಡ್ಕೊಂಡು ಆಡುಗೋಡಿ ಸ್ಟೇಷನ್ಗೆ ಹೋದೆ. ಅವಾಗ ಅವ್ರು ಅಲ್ಲಿ ಇದ್ಕೊಂಡು, ಇಲ್ಲಮ್ಮ 6 ಗಂಟೆಗೆ ಕ್ಲೋಸ್ ಇಲ್ಲಿ, ಬೆಳಗ್ಗೆ ಬಾ ಏನಿದ್ರು ಮಾತಾಡೋಣ ಅಂತಂದ್ರು. ಆಮೇಲೆ ಮಂಜು ನಂಬರ್ ಕೊಟ್ಟೆ. ಮಂಜು ನಂಬರ್ ಕೊಡಮ್ಮ ಅಂತಂದ್ರು. ಸರಿ ಅಂತ ನಂಬರ್ ಕೊಟ್ಟಿದ್ದಕ್ಕೆ, ಸರ್ ಅವಳನ್ನ ಅಲ್ಲೇ ಇಟ್ಕೊಳ್ಳಿ ಸರ್, ಅವಳ ಅಲ್ಲೇ ಸಾಯ್ಲಿ, ಅವಳನ್ನ ಮಾತ್ರ ಮನೆಗ್ ಕಳಿಸ್ಬೇಡಿ ಅಂತಂದ ಸರ್ ಅವನು. ನನ್ಗೆ ಅಲ್ಲಿಗೆ ನನ್ ಮನ್ಸು ಮುರ್ದೋಯ್ತು ಸರ್. ಇಷ್ಟೆಲ್ಲಾ ನೋಡಿ ಇದ್ ಮಾಡಿದ್ರು ಕೂಡನು ಇವ್ ನೋಡಿದ್ರೆ ಮತ್ತೆ ಈ ಮಾತ ಅಂದ್ಬಿಟ್ನಲ್ಲ. ಮತ್ತೆ ನಾನು ಆ ಮನೆಗೆ ಹೋಗಿ ಪ್ರಯೋಜನ ಇಲ್ಲ, ನಾನು ಹ್ಮ್ ಹ್ಮ್ ಹೋಗ್ಬಾರ್ದು. ಏನೇ ಆದ್ರೂ ನೋಡೋಣ, ಏನಾಗುತ್ತೋ ನೋಡೇ ಬಿಡೋಣ. ಅವ್ನ್ ಪೊಲೀಸವ್ರು ಫೋನ್ ಮಾಡಿದ್ರು, ಏನಪ್ಪಾ ಒಂದ್ ಹೆಣ್ಮಗು ಈ ತರ ಬಂದ್ ಇಷ್ಟೊತ್ನಲ್ಲಿ ಬಂದಿದೆ, ನೀನ್ ಏನ್ ಮಾಡಿದ್ಯಾ ಅಂತ. ಸರ್ ನಾನೇನು ಅಂದೇ ಇಲ್ಲ ಸರ್, ಈ ತರ ಮಾತುಗಳು ಅಂದೆ ಅಷ್ಟೇ ಸರ್ ನಾನು. ಅಷ್ಟಕ್ಕೆ ಅವಳು ಅಲ್ಲಿ ಗಂಟ ಬಂದಿದ್ದಾಳೆ, ಅವಳು ಅಲ್ಲೇ ಇಟ್ಕೊಳ್ಳಿ ಸರ್, ಅವಳನ್ನ ಕಳಿಸ್ಲೇಬೇಡಿ, ಸ್ಟೇಷನ್ ಅಲ್ಲೇ ಕುಂಡ್ರಸ್ಕೊಬಿಡಿ ಅವಳನ್ನ ಅಂತ ಅಂದ್ಬಿಟ್ಟ ಸರ್. ನನ್ಗೆ ಆ ಮಾತುಗ್ ತುಂಬಾ ಬೇಜಾರಾಯ್ತು. ಇನ್ನು ಹೋಗಿ ಕೂಡ ಪ್ರಯೋಜನ ಇಲ್ಲ, ಸುಮ್ನೆ ಎಲ್ಲಾದ್ರೂ ಹೋಗೋಣ, ಫ್ರೆಂಡ್ಸ್ ಮನೆಗೆ ಎಲ್ಲಾದ್ರೂ ಹೋಗೋಣ, ಬೆಳಗ್ಗೆ ಬಂದ್ ಕಂಪ್ಲೇಂಟ್ ಕೊಡೋಣ ಅಂತ ನನ್ ಫ್ರೆಂಡ್ಗೆ ಒಬ್ರು ಕಾಲ್ ಮಾಡಿದೆ ಸರ್. ಆಮೇಲೆ ಅವರು ಇದ್ಕೊಂಡು ನನ್ ಕಷ್ಟ ಎಲ್ಲ ಹೇಳ್ಕೊಂಡಿದ್ದಕ್ಕೆ, ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು ಸರ್. ಇಂಥವ್ರು ಅಂತ ನಾನು ಹೇಳಲ್ಲ, ಬಟ್ ಪಾಪ ಇರೋದಕ್ಕೆ ಒಂದ್ ದಿವ್ಸ ಜಾಗ ಕೊಟ್ಟಿದ್ದಾರೆ ಸರ್ ನನ್ಗೂ ನನ್ ಮಗಳಿಗೆ. ಓಕೆ ಅದಕ್ಕೇನೆ ಆಮೇಲೆ ಹೋದೆ, ಅವ್ರ ಫ್ರೆಂಡ್ ಮನೆಗ್ ಹೋಗಿ ಇದ್ದೆ ಸರ್. ಆಮೇಲೆ 11 ಗಂಟೆಗೆ ನಾನು ಆಡುಗೋಡಿ ಸ್ಟೇಷನ್ಗೆ ಹೋಗಿದ್ದು ಸರ್. ಆಡುಗೋಡಿ ಸ್ಟೇಷನ್ಗೆ ಹೋಗಿದ್ದಾದ್ಮೇಲೆ ಅಷ್ಟೊತ್ತಿಗೆ ಊರೆಲ್ಲ ಪುಕಾರ್ ಮಾಡ್ಬಿಟ್ಟಿದ್ದ ಸರ್ ಅವನು, ಸಂತು ಜೊತೆ ಓಡೋಗಿದ್ದಾಳೆ ಅಂತ ಅಂದ್ಬಿಟ್ಟು ಅಂದ್ರೆ ಎಲ್ರಿಗೂ ಹೇಳ್ಕೊಂಡ್ ಒಂದು ಬಂದ್ಬಿಟ್ಟಿದ್ದ. ಗಣಪತಿ ನೋಡುವಕ್ಕೆ ಹೋದಂತಹ ಸಂದರ್ಭದಲ್ಲಿ ಫ್ರೆಂಡ್ ಜೊತೆ ಹೌದೌದು ಮಾತನಾಡಿದಕ್ಕೋಸ್ಕರ ಒಂದು ಜಗಳ ಹೌದು ಆರಂಭ ಆಗಿದ್ದು ನಿಮ್ದು ಅವತ್ತು. ಹೌದು ಸರ್. ಆ ಜಗಳ ಮಿತಿ ಮೀರಿ ಹೋದಾಗ ನೀವು ಪೊಲೀಸ್ ಹೌದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋದ್ರಿ. ಆಗ ಅಲ್ಲಿ ಹೌದು. ಸಮಯದ ಅಭಾವದಿಂದ ಅಥವಾ ಸಮಯ ಹ್ಮ್ ಹೆಚ್ಚಾಗಿರೋದ್ರಿಂದ ಪೊಲೀಸ್ನವರು ಹ್ಮ್ ಕಂಪ್ಲೇಂಟ್ ತಗೊಳ್ಳಲ್ಲ. ಆಗ ಫ್ರೆಂಡ್ ನ ಕಾಂಟ್ಯಾಕ್ಟ್ ಹ್ಮ್ ಮಾಡ್ತೀರಿ, ಈಗೆಲ್ಲ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತೀರಿ. ಹ್ಮ್ ಆಗ ಅವರು ಹೌದು ನಿಮ್ಗೆ ಆಶ್ರಯ ಕೊಡ್ತಾರೆ. ಹೌದೌದು ಸೊ ಸರ್. ಇದೆಲ್ಲವೂ ಆದ ಬಳಿಕ ಮಂಜು ಅವರು ನನ್ನ ಹೆಂಡತಿ ಆಡುಗೋಡಿ ಸಂತು ಜೊತೆ ಸ್ಟೇಷನ್. ಓಡೋಗಿದ್ದಾಳೆ ಅಂತ ಪ್ರಚಾರ ಹೌದೌದು ಮಾಡ್ತಾರೆ, ಹೌದೌದು ಸರ್. ನೀವ್ ಎಲ್ಲಾ ಪ್ರಚಾರ ಹೇಳ್ತಿರುವಂತದ್ದು. ಮಾಡ್ಬಿಡ್ತಾರೆ. ಹೌದೌದು ಎಲ್ಲಾ ಪ್ರಚಾರ ಮಾಡ್ಬಿಡ್ತಾರೆ ಸರ್. ಒಬ್ಬರಿಗೆ ಅಲ್ದಿರ
ಪ್ರತಿಯೊಂದು ಫ್ಯಾಮಿಲಿಗೂ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ ಇಲ್ಲಿ ಬಸಂಪುರದಲ್ಲಿ ಯಾರ್ಯಾರು ಇದಾರೋ ಅವ್ರ ಮನೆಗಳ ಹತ್ರನೂ ಹೋಗಿ ಈ ತರ ಸಂತು ಕರ್ಕೊಂಡ್ ಓಡೋಗ್ಬಿಟ್ಟಿದಾನೆ, ನನ್ನ ಹೆಂಡತಿನ ಕರ್ಕೊಂಡ್ ಓಡೋಗ್ಬಿಟ್ಟಿದಾನೆ ಅಂತ ಎಲ್ರಿಗೂ ಪ್ರಚಾರ ಮಾಡ್ಕೊಂಡ್ ಬರ್ತಾನೆ ಸರ್ ಅವನು. ಪ್ರಚಾರ ಮಾಡ್ಕೊ ಬಂದಿದ್ದಾದ್ಮೇಲೆ ಆಮೇಲೆ ನಾನು ಸ್ಟೇಷನ್ಗೆ ಹೋಗಿ 11 ಗಂಟೆಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಾನು. ಈ ತರ ನನ್ ಗಂಡ ಈ ತರ ಎಲ್ಲ ಇದು ಟಾರ್ಚರ್ ಕೊಟ್ಟ, ಈ ತರ ಎಲ್ಲ ಮಾಡ್ದ ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಈಗ ಕೊಡ್ತೀನಿ. ನೀವು ಅವತ್ತು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಂಪ್ಲೇಂಟ್ ಏನ್ ಕೊಡಕ್ ಹೋಗಿರ್ತಿರಲ್ಲ, ಆ ಸಂದರ್ಭದಲ್ಲಿ ಈ ವಿಷಯ ಸಂತೋಷ್ ಅವರಿಗೆ ಗೊತ್ತಿತ್ತಾ ಅಥವಾ ಹೇಗೆ ಅವ್ರಿಗೆ ಹೇಳಿದ್ರಾ? ಅಂದ್ರೆ ಜಸ್ಟ್ ಒಂದು ಮಾತು ಹೇಳಿದೆ, ಮನೇಲಿ ಜಗಳ ಅಂತ ಹೇಳಿದೆ ಅಷ್ಟೇ ಸರ್ ನಾನು. ಬರ್ತೀನಿ ಅಂತ ಏನು ಹೇಳಿರ್ಲಿಲ್ಲ. ಯಾವ ಸಂದರ್ಭದಲ್ಲಿ ಹೇಳಿದ್ರಿ? ಭಾನುವಾರ ನೈಟ್ ಹೇಳಿದೆ ಸರ್ ನಾನು. ಅಂದ್ರೆ ಇವಾಗ ಕಂಪ್ಲೇಂಟ್ ಕೊಡ್ಬೇಕಾದಂತ ಹೋಗ್ಬೇಕಾದಂತ ಸಂದರ್ಭದಲ್ಲೋ ಅಥವಾ? ಹೌದೌದು, ಅಂದ್ರೆ ಹೋಗ್ ಬಂದಿದ್ದಾದ್ಮೇಲೆ ಹೇಳ್ದೆ ಸರ್ ನಾನು. ಫ್ರೆಂಡ್ ಮನೆಗ್ ಫ್ರೆಂಡ್ ಮನೆಗ್ ಬಂದಿದ್ದೀನಿ ನಾನು, ಈ ತರ ಮನೇಲಿ ಫುಲ್ ಜಗಳ ಅಂತ ಹೇಳಿದೆ ಅಷ್ಟೇ ಸರ್ ನಾನು. ಆದ್ರೆ ಬರ್ತೀನಿ ಅಂತ ಏನು ಹೇಳಿರ್ಲಿಲ್ಲ ಸರ್ ನಾನು. ಓಕೆ, ಅದಾದ್ಮೇಲೆ ಸಂತೋಷ್ ಹೆಸರು ಪ್ರಚಾರಕ್ಕೆ ಬಂದ ತಕ್ಷಣ ಅಥವಾ ನಿಮ್ಮ ಹೌದು ಯಜಮಾನ್ ಅವರು ಇವ್ರ ಜೊತೆ ಓಡೋಗಿದಾರೆ ಅಂತ ಏನು ಆರೋಪ ಮಾಡಿದ ತಕ್ಷಣ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ನಾನು ಸಂತು ಜೊತೆ ಓಡೋಗಿದ್ದೀನಿ ಅಂತ ಪ್ರಚಾರ ಮಾಡಿದ್ನಲ್ಲ, ಅವನು ಸಂತು ಮನೇಲೆ ಇದ್ನಲ್ಲ ಅವತ್ತು ಡೈರೆಕ್ಟ್ ಆಗಿ ಬಂದು ಕೇಳ್ಬೋದಾಗಿತ್ತಲ್ವಾ ಸರ್ ಅವನು. ಓಕೆ, ನನ್ನ ಹೆಂಡತಿ ಎಲ್ಲಪ್ಪ ನನ್ನ ಹೆಂಡತಿನ ತೋರ್ಸು ಅಂತ ಅವ್ನು ಡೈರೆಕ್ಟ್ ಆಗಿ ಬಂದು ಮನೇಲೆ ಇದ್ನಲ್ವಾ ಸರ್ ಸಂತು. ಮತ್ತೆ ನಿಮ್ಮ ಯಜಮಾನ್ರು ಅಂದ್ರೆ ಮಂಜು ಅವರು ಮುಂಚೆಯಿಂದಾನು ಫ್ರೆಂಡ್ಸ್? ಹೌದೌದು ಸರ್, ಪರಿಚಯ. ನಾವು ಇವಾಗ ಬಸಂಪುರದಲ್ಲಿ 11 ವರ್ಷದಿಂದ ಇದೀವಿ. ಅವರು ಪರಿಚಯ ಸರ್, ನಂಗೆ ಅಷ್ಟು ಪರಿಚಯ ಇರ್ಲಿಲ್ಲ. ನಂಗೆ 2 years ಇಂದ ಸಂತೋರ್ ಪರಿಚಯ ಆಗಿದ್ದು ನನ್ಗೆ. ಮಂಜುಗ್ ಅವಾಗ್ಲಿಂದ ಗೊತ್ತಿತ್ತು ಸರ್. ಆದ್ರೆ ಅವರು ಡೈರೆಕ್ಟ್ ಆಗಿ ಕೇಳದೇನೆ ಈ ರೀತಿಯಾಗಿ ಪ್ರಚಾರ ಮಾಡಿದ್ರು ಅಂತ ಹೇಳ್ತಿರೋದು. ಡೈರೆಕ್ಟ್ ಆಗಿ ಮನೆಗೆ ಬಂದು ನನ್ನ ಹೆಂಡತಿಯಲ್ಲಿ ಅಂತ ಕೇಳ್ಬೋದಾಗಿತ್ತಲ್ಲ ಸರ್ ಅವನು. ಪ್ರಚಾರ ಮಾಡೋಕ್ ಮುಂಚೆ ಅವನಿಗೆ ವಿಷಯ ಗೊತ್ತಾಯ್ತಲ್ವಾ, ಅವ್ನ್ ಬಂದು ಡೈರೆಕ್ಟ್ ಆಗಿ ಸಂತೋರ್ನ ಕೇಳ್ಬೋದಾಗಿತ್ತಲ್ವಾ ನನ್ನ ಹೆಂಡತಿ ಎಲ್ಲಪ್ಪ ಅಂತ ಅಂದ್ಬಿಟ್ಟು. ಪ್ರಚಾರ ಮಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ ಸರ್. ಏನೋ ಒಂದು ಮಾತಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟು ನನ್ ಮನೆಗ್ ಹೋಗ್ತಿದ್ದೆ ಸರ್ ನಾನು. ಅಂದ್ರೆ ಮಕ್ಳ ಮುಖನಾದ್ರೂ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ ನನ್ ಮನ್ಸಲ್ಲಿ ಇತ್ತು ಸರ್. ಇವ್ನು ಇಷ್ಟೆಲ್ಲ ಪ್ರಚಾರ ಮಾಡಿದಾದ್ಮೇಲೆ ಹೋಗಿ ನನ್ಗೆ ಏನ್ ಸರ್ ಪ್ರಯೋಜನ ಅನ್ನೋದಕ್ಕಿಂತ ನಂಗೆ ಮರ್ಯಾದೆ ಇರುತ್ತೆ ಸರ್ ನನ್ಗೆ. ಅದಕ್ಕೇನೆ ಆಮೇಲೆ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅವನು ಕಾಲುಗಳೆಲ್ಲ ಇಟ್ಕೊಂಡ ಸರ್. ಯಾಕೆ ಸುಳ್ಳು ಹೇಳ್ಬೇಕು, ಕಾಲುಗಳೆಲ್ಲ ಇಟ್ಕೊಂಡ ಬಂದ್ಬಿಡು, ಆಗಿದಾಗೋಯ್ತು, ಬಂದ್ಬಿಡು ಇಷ್ಟೆಲ್ಲ ಅವಮಾನ ಆಗಿದಾದ್ಮೇಲೆ ನಾನ್ ಬರಲ್ಲ ನೋಡಿ. ಇವಾಗ ನಿನ್ನೆನೆ ನಾನ್ ಸಂತು ಜೊತೆ ಓಡೋಗಿದ್ದೀನಿ ಅಂದಲ್ಲ, ಈಗ ಹೇಳ್ತಾ ಇದೀನಿ ನೋಡು. ಈಗ ಅವ್ನ್ ಮನೆಗೆ ಡೈರೆಕ್ಟ್ ಆಗಿ ಹೋಗ್ತೀನಿ ನಾನು. ಅವ್ನ್ಗೂ ಹೇಳಿಲ್ಲ ನಾನು. ಇವಾಗ ನಾನ್ ಡೈರೆಕ್ಟ್ ಆಗಿ ನಾನು ಅವ್ನ ಮನೆಗೆ ಹೋಗ್ತಾ ಇದೀನಿ. ಸ್ಟೇಷನ್ ಅಲ್ಲಿ ಕೂಡ ನಾನು ಹಂಗೆ ಬರ್ಸಿದೀನಿ. ನಾನು ಅವ್ನ ಮನೆಗ್ ಡೈರೆಕ್ಟ್ ಆಗಿ ಹೋಗ್ತಿದೀನಿ ನಾನು ಅಂತ ಹೇಳ್ಬಿಟ್ಟೆ ಬಂದೆ ಸರ್ ನಾನು. ಹೇಳ್ಬಿಟ್ಟು ಬಂದು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ಬರ್ಸಿ, ಸರಿ ಆಯ್ತು ನಾವು ಸಂತು ಅವ್ರ ಜೊತೆನೆ ನಾನು ಹೋಗ್ತೀನಿ ಅಂತೆಲ್ಲ ಬರ್ಸಿ ನಾನು ನನ್ ಮಗಳನ್ನ ಕರ್ಕೊಂಡು ನಾನು ಸಂತು ಮನೆಗ್ ಬರ್ತೀನಿ ಸರ್. ಸಂಜೆ ಒಂದ್ 5 ಗಂಟೆ ಆಗುತ್ತೆ. ಎಷ್ಟು ಸೋಮವಾರ ಸಂಜೆ ಒಂದ್ 5 ಗಂಟೆ ಆಗಿರುತ್ತೆ ಸರ್. ನಾನ್ ಮನೆಗ್ ಬರ್ತೀನಿ. ಮನೆಗ್ ಬಂದ್ ಸಂತು ಅವ್ರ ಮನೆಗೆ. ಹೌದೌದು, ಸಂತು ಅವ್ರಿಗೆ ಅವಾಗ ಏನಕ್ಕೆ ಏನಾಯ್ತು ಅಂತೆಲ್ಲ ಕೇಳ್ತಾರೆ ಸರ್. ಅವ್ರ ಅಮ್ಮನೂ ಬರ್ತಾರೆ. ಅವ್ರ ಅಮ್ಮನ ಅಂಗಡಿ ಹತ್ರ ಹೋಗಿ ಫುಲ್ಲು ಜಗಳ ಮಾಡ್ತಾನೆ ಸರ್ ಅವನು. ನನ್ನ ಹೆಂಡತಿನ ಕರ್ಕೊಂಡ್ ಬಂದ್ಬಿಟ್ಟವನೆ, ನಿನ್ ಮಗ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನೂ ಬಂದು ಬೈತಾರೆ ಸರ್ ನನ್ನ. ಎದ್ದೋಗಮ್ಮ ನೀನು, ಆಗಿದಾಗೋಯ್ತು, ಏನು ಮಾಡಕ್ ಆಗಲ್ಲ, ಹೋಗು, ನಿನ್ ಮಕ್ಕನಾದ್ರೂ ನೋಡು, ಸುಮ್ನೆ ಅವ್ನ್ ಬಂದ್ ಅಲ್ಲಿ ಗೋಳಾಡ್ತಾ ಇದ್ದಾನೆ ನಿನ್ ಗಂಡ ಹಂಗೆ ಹಿಂಗೆ ಅಂತ ಹೇಳಿ ಸಂತು ಅವರು ಬೈದು ನನ್ನ, ಸಂತು ಫ್ರೆಂಡು ಮತ್ತೆ ಸಂತು ಮತ್ತೆ ಅವ್ರ ಅಮ್ಮ ಎಲ್ಲ ಬೈದು ನನ್ಗೆ ಹೇಳಿ ಕಳಿಸ್ತಾರೆ ಸರ್. ಅವನು ಮನೆಗ್ ಬರ್ತಾನೆ ಸರ್. ಇದು ಸೋಮವಾರ ಸಂಜೆ ಮಂಜು ಮನೆಗ್ ಬಂದು ಸಂತು ಅವ್ರ ಮೇಲೆ ಜಗಳ ಮಾಡ್ತಾನೆ ಸರ್ ಅವನು. ಸಂತು ಅವ್ರ ಮೇಲೆ ಜಗಳ ಮಾಡಿ ನಾನ್ ಹೆಂಡತಿನ ಕಳ್ಸ್ಕೊಟ್ಟಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ಲು ಜಗಳ ಮಾಡ್ತಾನೆ. ನಿನ್ ಹೆಂಡತಿ ನಾನು ಹಿಂಗ್ ಕರ್ಕೊಂಡ್ ಬಂದಿಲ್ಲಪ್ಪ, ಅವಳು ಬಂದಿರೋದು, ನಿನ್ ಹೆಂಡತಿ ನಿಂಗ್ ಕರ್ಕೊಂಡ್ ಹೋಗು, ನಾನ್ ಬೇಡ ಅಂತ ಹೇಳಿಲ್ಲ ಅಂತ ಸಂತು ಅವ್ರು ಹೇಳ್ತಾರೆ ಸರ್. ಆಮೇಲೆ ನಾನು ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀನಿ ಸರ್. ಇವ್ರು ಸಮಾಧಾನ ಮಾಡಿ, ಇವ್ರು ಚೆನ್ನಾಗಿ ಎಲ್ಲ ಬೈದು ಕಳ್ಸಿದ್ರು ಸರ್. ಕಳ್ಸಿದಾದ್ಮೇಲೆ ಕಾರಲ್ಲಿ ಕುತ್ಕೊಂಡ್ ಹೋಗ್ತೀನಿ ಸರ್. ಅವ್ರು ಸ್ವಾಮಿ ಸೆಬಾಸ್ಟಿನ್ ಅಂತ ಅಂದ್ಬಿಟ್ಟು ಒಬ್ಬರು ಲಾಯರ್ ಇದಾರೆ, ನಮ್ ಫ್ಯಾಮಿಲಿ ಲಾಯರ್ ಅವರು. ಅವ್ರ ಮನೆ ಹತ್ರ ನಿಲ್ಸಿರ್ಬೇಕಾದ್ರೆ ಆ ಅಣ್ಣ ಏನೋ ಒಳಗಡೆ ಕೆಲ್ಸ ಇದೆ, ಒಂದ್ 5 ನಿಮಿಷ ಬರ್ತೀನಿ ಅಂದ್ರು ಸರ್. ಅವಾಗ ಕಾರಲ್ಲಿ ಕುತ್ಕೊಂಡ್ ಹೇಳ್ತಾನೆ, ನಿನ್ನನ್ ಮಾತ್ರ ಉಳ್ಸೋದಿಲ್ಲ, ನಿನ್ನನ್ ಒಂದ್ ಗತಿ ಮಾಡೇ ಮಾಡ್ತೀನಿ, ಇಷ್ಟೆಲ್ಲ ನೀನ್ ಮಾಡಿದ್ಯಲ್ಲ, ನಿನ್ಗೇನೋ ಒಂದ್ ಮಾಡೇ ಮಾಡ್ತೀನಿ ನಾನು ಅಂತ ನನ್ನ ಹತ್ರ ಹೇಳ್ತಾನೆ. ಅಯ್ಯೋ, ಅವ್ರ ಗಂಡ ಟಾರ್ಚರ್ ಕಿರುಕುಳ ಇವ್ರಿಗೆ ಕಟ್ಕೊಡ್ತಾ ಇದ್ದ, ಸಿಕ್ಕಿದವ್ರಿಗೆಲ್ಲ ಇದು ಮಾಡ್ತಾ ಇದ್ದ. ಅದರಿಂದ ನಮ್ ಪರಿಚಯ ಆಗಿ 1.5 ವರ್ಷ ಆಯ್ತು. ಸ್ಟಾರ್ಟಿಂಗ್ ಹೇಳಿದ್ದೆ ನಾನು, ಈ ತರ ನಿಮ್ ಫ್ರೆಂಡು ಅವರು ಮಂಜು ಅವರು ನನ್ ಫ್ರೆಂಡು ಅಂತೆ ಇಲ್ಲಿ ಅಂತೆಲ್ಲ ಮಾತಾಡ್ಕೊಂಡಂಗೆ ಅದು ರಿಲೇಶನ್ಶಿಪ್ ಹೋಗಿ ಅವತ್ತು ಗಣೇಶ ಹಬ್ಬದ ದಿವಸ ಏನೋ ಜಗಳ ಆಡಿದ್ದಾರೆ ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಜಗಳ ಆಡಿದ್ಮೇಲೆ ಅವ್ರ ಹೆಂಡತಿ ಎಲ್ಲಾದ್ರೂ ಹೋದ್ರೆ ಅಕ್ಕಪಕ್ಕದವ್ರ ಹತ್ರ ಹೋಗಿ ವಿಚಾರಿಸಿ, ಇಲ್ಲ ಅವ್ರ ಫ್ರೆಂಡ್ಸ್ ಮನೆಯಲ್ಲ ಇಲ್ಲ ಅವ್ರ ರಿಲೇಷನ್ ಮನೆಯಲ್ಲ ಹುಡ್ಕ್ಬೇಕು ಸರ್. ಅದ್ ಬಿಟ್ಬಿಟ್ಟು ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಸಂತು ಕರ್ಕೊಂಡ್ ಓಡೋಗ್ಬಿಟ್ಟಿದ್ದಾನೆ ಅಂದ್ರೆ ನಾನು ಪಾಡಗ್ ನನ್ ಮನೇಲೇ ಇದ್ದೀನಿ. ಇವ್ರ ಗಂಡ ಹೆಂಡತಿ ಜಗಳ ಆಡ್ಕೊಂಡ ಅವನು
ಅದನ್ನ ಅಷ್ಟು ದೊಡ್ಡದ್ ಮಾಡಿಕ್ಕಿದಾನೆ ಅಷ್ಟೇ ಸರ್, ಇನ್ನೇನಿಲ್ಲ. ಅಂದ್ರೆ ಇವಾಗ ಆರಂಭದಿಂದಲೇ ಈಗ ನಿಮ್ಮ ಮೇಲೆ ಒಂದು ಆರೋಪ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮಂಜು ಅನ್ನೋರು ನನ್ನ ಹೆಂಡತಿ ಲೀಲಾ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಆರಂಭ ಆಗುತ್ತೆ ಮಂಜು ಅವ್ರ ಕಡೆಯಿಂದ. ಸಂತೋಷ್ ಅವರು ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾರೆ ಅಂತ. ಅದಾದ ಬಳಿಕ ಅವರು ಯಾರು ಕೆಲವೊಂದು ಕರ್ಕೊಂಡ್ ಹೋಗಿಲ್ಲ ಮಾಧ್ಯಮಗಳಲ್ಲಿ ಸರ್, ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಭಾನುವಾರ. ಹಾ ಇಲ್ಲಿ ಗಣೇಶ ಹತ್ರ ಜಗಳ ಆಡಿದ್ದಾರೆ ಭಾನುವಾರ ಸಂಜೆ. ಓಕೆ. ಸಂಜೆ ಜಗಳ ಆಡಿದ್ಮೇಲೆ ಇವ್ರು ಉಳ್ಮಾ ಸ್ಟೇಷನ್ಗೆ ಏನೋ ಹೋಗಿದ್ದಾರೆ ಬೈಕ್ ಎತ್ಕೊಂಡ ಹುಡ್ಗಿ ಹ್ಮ್ ಕಂಪ್ಲೇಂಟ್ ಕೊಡಕ್ಕೆ. ಯಾರ ಮೇಲೆ? ಮಂಜು ಅವ್ರ ಮೇಲೆ. ಮಂಜು ಅವ್ರ ಮೇಲೆ. ನನ್ನ ಗಂಡ ನನ್ನ ಜೊತೆ ಜಗಳ ಮಾಡಿದಾರೆ ಅನ್ನೋ ಕಾರಣದಿಂದಾಗಿ ಕಂಪ್ಲೇಂಟ್ ನ ಕೊಡಕ್ ಹೋಗ್ತಾರೆ. ಅದಾದ್ಮೇಲೆ ಅಲ್ಲಿ ಇದ್ದಾಗಿಲ್ಲ ಅಂದ್ಬಿಟ್ಟು ಆಡುಗೋಡಿಗೆ ಹೋಯ್ತಾರೆ. ಹಾ ಅಲ್ಲಿ ಟೈಮ್ ಆಗಿದೆ ಬೆಳಗ್ಗೆ ಬರ್ರಿ ಅಂತ ಹೇಳಿ ಕಳ್ಸಿದ್ದಾರೆ. ಅಂದ್ರೆ ಎರಡೂ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ಅಂದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ ಪೊಲೀಸ್ನವರು. ನೈಟ್ ಆಗಿದೆಯಲ್ಲ, ಲೇಟ್ ನೈಟ್ ಆಗಿರೋ ಕಾರಣದಿಂದಾಗಿ ಬೆಳಗ್ಗೆ ಬರಕ್ ಹೇಳಿದ್ದಾರೆ. ಓಕೆ. ಎಲ್ಲ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲ ಬೆಳಗ್ಗೆ ಬಾಮ್ಮ ಅಂತ ಹೇಳಿ ಕಳ್ಸಿದ್ದಾರೆ. ಓಕೆ. ಅವ್ರು ಅಲ್ಲಿ ಆಡುಗೋಡಿಯಿಂದ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ ಮನೆಗೆ ಹೋದ್ರೆ ವಿಚಾರಿಸ್ಬೇಕು ಸರ್, ಅವನು ಫ್ರೆಂಡ್ ಮನೆಗೆ ಹೋಗಿದಾರ, ಎಲ್ಲಿ ಹೋಗಿದ್ದಾರೆ, ಯಾರ ಮನೇಲಿ ಇದ್ದಾರೆ, ರಿಲೇಷನ್ ಮನೇಲಿ ಯಾರ ಮನೆಗಾರ ಹೋಗಿದಾರ ಅನ್ಬಿಟ್ಟು ಕೇಳ್ಬೇಕು. ಸುಮ್ನೆ ಹೋಗಿ ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲ ನನ್ನ ಹೆಂಡತಿ ಸಂತು ಜೊತೆ ಓಡೋಗ್ಬಿಟ್ಟವಳೆ, ನನ್ನ ಹೆಂಡತಿ ಸಂತು ಜೊತೆ ಓಡೋಗ್ಬಿಟ್ಟವಳೆ ಅಂದ್ರೆ ಅದು ಇನ್ನ ದೊಡ್ಡದ್ ಮಾಡ್ದ ಅವನು. ಅದಾದ್ಮೇಲೆ ತಿರ್ಗಾ ಬೆಳಿಗ್ಗೆ ಹುಡ್ಗಿ ಫ್ರೆಂಡ್ ಮನೆಯಿಂದ ತಿರ್ಗಾ ಆಡುಗೋಡಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಗಂಡನ್ನು ಕರೆಸಿ ಅಲ್ಲಿ ಎಲ್ಲ ಏನೇನಾಗಿದೆ ಎಲ್ಲ ಸ್ಟಾರ್ಟಿಂಗ್ ಇಂದಾನು ಹೇಳಿ ಎಲ್ಲ ಬರ್ಕೊಟ್ಟು ಇದ್ ಮಾಡಿ ಬಂದಿದ್ದಾರೆ. ಬಂದು ಡೈರೆಕ್ಟ್ ಸಂಜೆ ನಮ್ಮ ಮನೆಗ್ ಬರ್ತಾರೆ ಸೋಮವಾರ. ಯಾರು? ಲೀಲಾ ಅವರು? ನನಗ್ ಫೋನ್ ಮಾಡ್ತಾರೆ. ನಾನು ಅಂಗಡಿ ಹತ್ರ ಇದ್ದೆ, ಬೈಲ್ ಅರ್ಜೆಂಟ್ ಮನೆ ಹತ್ರ ಅನ್ಬಿಟ್ಟು ನನಗ್ ಫೋನ್ ಮಾಡ್ತಾರೆ. ನಾನ್ ಮನೆ ಹತ್ರ ಬರ್ತೀನಿ. ಯಾಕೆ ಅಂದೆ. ಇಲ್ಲ ಈ ತರ ಜಗಳ ಆಯ್ತು, ಈ ತರ ರಾತ್ರಿ ಫುಲ್ ಜಗಳ ಆಯ್ತು ಅಂದ್ರು. ಏನ್ ನಿಮ್ದು ಯಾವಾಗೂ ಜಗಳ ಅಂತೀನಿ. ಮಾಮೂಲಿ ಜಗಳ ತಾನೇ ಯಾವಾಗೂ ನಡೀತಾ ಇದ್ದಿದ್ದು. ಸರಿ ಇವಾಗ ಇಲ್ಲಿ ಏನಕ್ ಬಂದೆ ಅಂದೆ. ಇಲ್ಲ ನಾನು ಸ್ಟೇಷನ್ ಅಲ್ಲೆಲ್ಲ ಹೇಳ್ಬಿಟ್ಟು ಬೇಡವೇ ಬೇಡ ಬಿಲ್ಕುಲ್ ಈ ತರ ಹಿಂಸೆ ಕೊಡ್ತಾ ಇದ್ದಾನೆ, ಈ ತರ ಅವ್ರಿವ್ರಿಗೆಲ್ಲ ಇದ್ ಮಾಡ್ತಾನೆ, ಅನುಮಾನ ನಿಮ್ದು ಯಾವಾಗೂ ಇದ್ದಿದ್ದೆ ತಾನೇ, ಇವಾಗ ಏನಕ್ ಬಂದೆ ಇಲ್ಲಿ ನಾನ್ ಕೇಳ್ದೆ. ನನಗ್ ಬೇಡವೇ ಬೇಡ ಅಂತ ಅವ್ಳು ಬಿಲ್ಕುಲ್ ಹೇಳ್ತಾ ಇದ್ದಾಳೆ. ಅದಾದ್ಮೇಲೆ ಮಂಜು ಅವ್ರ ಫ್ರೆಂಡು ಅವರೆಲ್ಲ ಬರ್ತಾರೆ. ನನ್ನ ಹೆಂಡತಿನ ಏನ್ ಕಣ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂತ. ಅವ ನಾನ್ ಏನಕ್ಕಪ್ಪ ನಿನ್ನೆಂತಿ ಕರ್ಕೊ ಬರ್ಲಿ, ನಿನ್ನೆಂತಿ ಬಂದಿರೋದು ಇವಾಗ ಬಂದ್ ಫೋನ್ ಮಾಡಿರೋದು ಅಂತ ಹೇಳ್ತೀನಿ. ಅದನ್ನ ಕುತ್ಕೊಂಡು ಬಗೆಹರಿಸ್ಕೋಬೇಕು ಸರ್. ಅಲ್ಲಿ ಊರಲ್ಲೆಲ್ಲ ಹೋಗ್ಬಿಟ್ಟು ಸಂತು ಕರ್ಕೊಂಡ್ ಓಡೋಗ್ಬಿಟ್ಟಿದ್ದಾನೆ. ಅಲ್ಲ ಈಗ ಅದೇ ಅವ್ರು ಆರೋಪ ಮಾಡೋ ರೀತಿನೇ ಸಂತು ಕರ್ಕೊಂಡು ಹೋಗಿದ್ದಾನೆ ಅಂತ ಮುಂಚೆ ಅವರು ವಿಡಿಯೋಗಳಲ್ಲೆಲ್ಲ ಆರೋಪ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ನೀವ್ ಹೇಳ್ತಿದ್ದೀರಾ ಮನೆ ಹತ್ರ ಬಂದು ನನ್ನ ಹೆಂಡತಿ ಏನಕ್ಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾರೆ ಅಂತ ಹೇಳ್ತಿದ್ರೆ. ಸೊ ಏನಿದು ಕನ್ಫ್ಯೂಷನ್ ಅಲ್ಲಿ ಅವರೇ ಇದ್ರ ಅಥವಾ ಇದು ಆಗಿದ್ದೇನೋ ಅಂತ? ಅಲ್ಲಿ ಅವರೇ ಕನ್ಫ್ಯೂಸ್ ಮಾಡ್ಕೊಂಡು ಏನಂದ್ರೆ ಹೇಳ್ತಾ ಇರೋದು ಸರ್. ಅವರು ಸುಮ್ನೆ ಏನು ಎತ್ತ ಅಂತ ವಿಚಾರಿಸ್ತೀರಾ. ಅದಾದ್ಮೇಲೆ ನಾನು ನಮ್ ತಾಯಿ ಎಲ್ಲ ಬೈದು ಕಳಿಸ್ತೀರಿ. ಬೈದು ಕಳಿಸ್ದಾಗ ಅವ್ರ ಲಾಯರ್ ಮನೆ ಹತ್ರ ಹೋಯ್ತಾರೆ. ಅವರು ಫ್ಯಾಮಿಲಿ ಲಾಯರ್ ಸಬಸ್ಟಿನ್ ಅನ್ಬಿಟ್ಟು, ಅವ್ರಿಗೆಲ್ಲ ಗೊತ್ತು ಸರ್ ಸ್ವಾಮಿ ಅನ್ಬಿಟ್ಟು. ಅವ್ರ ಮನೇಲಿ ಎಷ್ಟು ಸತಿ ಜಗಳ ಆದಾಗೋ, ಅವ್ನ ಎಷ್ಟು ಸತಿ ಹೊಡೆದಾಗೋ, ಎಷ್ಟು ಸತಿ ಅನುಮಾನ ಬಿದ್ದಾಗೋ ಆ ಸ್ವಾಮಿ ಅನ್ನೋರೇ ಬಂದು ಸೆಟ್ಲ್ಮೆಂಟ್ ಮಾಡಿರೋದು. ಪದೇ ಪದೇ ಜಗಳ ಆದಾಗೋ ಅವ್ರ ಗಂಡ ಹೆಂಡತಿ ಇಬ್ರು ಅವ್ರನ್ನೇ ಕರ್ಸೋದು. ಎಷ್ಟೊಂದ್ ಸತಿ ಹ್ಯಾಂಗಿಂಗ್ ಮಾಡ್ಕೊಂಡಾಗುನು ಅವರೇ ಬಂದು ಎಲ್ಲ ಬುದ್ಧಿವಾದ ಹೇಳಿ ಹಿಂಗ್ ಮಾಡ್ಕೊಬಿಡಮ್ಮ, ಮಕ್ಳ ನೋಡಮ್ಮ ಅನ್ಬಿಟ್ಟು ಹೇಳಿದ್ದಾರೆ. ಲೀಲಾ ಅವರು ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೂ ಹೋಗಿದ್ರ ಈ ಮುಂಚೆ? ಹಾಗಾದ್ರೆ ಬೇಜಾನ್ ಸತಿ ಮಾಡ್ಕೊಂಡಿದ್ದಾರೆ ಸರ್. ಆದ್ರೆ ಬಚಾವ್ ಆಗಿದ್ದಾರೆ, ಸೇಫ್ ಆಗಿದ್ದಾರೆ ಯಾರೋ ಒಂದು ಕಾರಣದಿಂದಾಗಿ. ಎಷ್ಟೊಂದ್ ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಎಷ್ಟೊಂದ್ ಸತಿ ಬೇಜಾನ್ ಸತಿ ಆಗಿದೆ ಸರ್. ಅದೇನು ಒಂದ್ ಸತಿ ಅಲ್ಲ. ಅಲ್ಲ ಈಗ ಇವರು ಗಂಡ ಹೆಂಡತಿ ಪದೇ ಪದೇ ಜಗಳ ಮಾಡ್ತಿದ್ರು ಅಂತಲ್ಲ, ಯಾವ ಕಾರಣದಿಂದಾಗಿ ಜಗಳ ಮಾಡ್ತಿದ್ರು ಅಂತ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ? ಅನುಮಾನ ಸರ್ ಅವನಿಗೆ ಅಷ್ಟೇ. ಎಲ್ಲನ ಹೋಗ್ಲಿ ಅನುಮಾನ. ಒಂದ್ ಅಂಗಡಿಗೆ ಹೋದ್ರೆ ಅನುಮಾನ, ಏನಾದ್ರು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಹೋದ್ರೆ ಅನುಮಾನ ಅವನ್ಗೆ. ಏನಕ್ಕೆ ಹಿಂಗ್ ರೆಡಿ ಆಗಿದ್ಯಾ, ಎಲ್ಲೋ ಹೋಯ್ತಾ ಇದೀಯಾ, ಎಲ್ಲಾದ್ರೂ ಹೋದ್ರೆ ವಿಡಿಯೋ ಕಾಲ್ ಮಾಡಿ ತೋರ್ಸು ಎಲ್ಲಿದೀಯಾ, ಏನಕ್ ಹೋಗಿದ್ದೆ, ಬೈಲಿ ಎಲ್ಲಿ ಹೋಗಿದ್ದೆ. ತಿರ್ಗಾ ಬಂದ್ ಅವ್ರನ್ನ ಕೇಳೋದು ಏನಕ್ ಬಂದಿದ್ರು ನಮ್ಮ ಹೆಂಡತಿ ಅಂತ ಅವನು. ಮತ್ತೆ ಇನ್ನೊಂದು ನಿಮ್ಮ ಮೇಲೆ ಆರೋಪ ಮಾಡ್ತಿರುವಂತದ್ದು, ನಾನು ಇಲ್ದಿರುವಂತ ಸಂದರ್ಭದಲ್ಲಿ ಸಂತು ಮನೆಗೆ ಬರ್ತಾ ಇದ್ದ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಒಂದ್ 3-4 ಸತಿ ಹೋಗಿದ್ದೀನಿ ಸರ್ ಅವ್ರ ಮನೆಗೆ. ಅದು ನಿಜ. ಇರೋದನ್ನ ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ. ಆ ಫೋಟೋಗಳೆಲ್ಲ ಅವ್ರ ಮನೆದಲ್ಲ ಸರ್, ನಮ್ ಮನೆದು ಅದು ಫೋಟೋಗಳು ಅವ್ನ ಹಾಕಿರೋದು. ನೀವು ಅವರೇ ನಿಮ್ ಮನೆಗೆ ಬರ್ತಾ ಇದ್ರ ಲೀಲಾ ಅವರು, ಅಥವಾ ಅವ್ರು ಬರ್ತಾ ಇದ್ದೀವಿ ಸರ್ ನಮ್ಮ ಮನೆಗೆ? ಲೀಲಾ ಅವರು ನಿಮ್ ಮನೆಗೆ ಬರ್ತಾ ಇದ್ರು, ಸಂತು ಅವ್ರ ಮನೆಗೆ? ಹೌದು. ಮತ್ತೆ ಮಕ್ಕಳು ಕೂಡ ಕೆಲವೊಂದು ಆರೋಪ ಮಾಡ್ತಾ ಇದ್ದಾರೆ, ಯಾರು ಇಲ್ದಿರುವಂತ ಸಂದರ್ಭದಲ್ಲಿ ಬರ್ತಾ ಇದ್ರು, ರೂಮಲ್ಲಿ ಇರ್ತಾ ಇದ್ರು ಅನ್ನೋ ರೀತಿಯಾಗಿ ಕೆಲವೊಂದು ಆರೋಪಗಳು ಕೇಳಿ ಬರ್ತಾರೆ. ಸರ್ ಏನ್ ಸರ್, ಮನೆಗ್ ಬರೋ ಫ್ರೆಂಡ್ಸ್ ಗೆಲ್ಲ ಕಟ್ಕೊಟ್ಬಿಟ್ರೆ ಆಗುತ್ತಾ ಸರ್? ಮನೆಗ್ ಬರೋ ಫ್ರೆಂಡ್ಸ್ ನೆಲ್ಲ ನೀನ್ ಇಕ್ಕೋಬಿಟ್ಟಿದ್ಯಾ ಅಂತ ಹಿಂಸೆ ಕೊಟ್ರೆ ಯಾರ್ ತಾನೇ ಆಯ್ತಾರೆ ಸರ್? ಮಂಜು ಅವ್ರ ಕ್ಲೋಸ್ ಫ್ರೆಂಡೇ ಸರ್. ನಾನು ಒಂದ್ ನಂಬರ್ ಕೊಡ್ತೀನಿ ನಿಮ್ಗೆ.
ಫೋನ್ ಮಾಡಿ ಕೇಳಿ ಅವ್ರನ್ನ. ಓಕೆ ಸರ್. ಮಂಜು ಅವ್ರ ಕ್ಲೋಸ್ ಫ್ರೆಂಡೇ, ಯಾವ್ದೋ 2 ಲಕ್ಷ ಲೋನ್ ಎತ್ಕೊಟ್ಟಿದ್ನಂತೆ. ನಾನ್ ಮೊನ್ನೆ ಲೈವ್ ಅಲ್ಲಿ ಮಾತಾಡಿರುತ್ತೆ, ಅವ್ರು ನನಗ್ ಫೋನ್ ಮಾಡಿದ್ದು. ಹಾ 2 ಲಕ್ಷ ಏನೋ ಲೋನ್ ಎತ್ಕೊಟ್ಟಿದ್ನಂತೆ. ಹಾ ಆ 2 ಲಕ್ಷ ಲೋನ್ ಕಾಸಿಗೆ ಏನೋ ಜಗಳ ಆಡಿದ್ಕೆ ನಾನ್ ಹೆಂಡ್ತಿನ ಇಕ್ಕೊಬಿಡು ಅಂತ ಮಂಜು ಅವ್ನಿಗೆ ಹೇಳದ್ನಂತೆ. ಅದು ನಿಮ್ಮ ಲೋನ್ ಏನ್ ಕೊಟ್ಟಿದ್ರಲ್ಲ ಅವರಿಗೆ? ಲೋನ್ ಎತ್ಕೊಟ್ಟಿದ್ದಾನಲ್ಲ ಆ ಹುಡ್ಗ, ಹಾ ಆ ಹುಡ್ಗನ್ಗೆ ಮಂಜು ಹೇಳಂತೆ ನಾನ್ ಹೆಂಡ್ತಿನ ಇಕ್ಕೊಬಿಡು ನೀನು ಅಂತಿ ಅವ್ನು ಹೇಳಿರೋದು ಮಂಜು. ಅವ್ರ ನಂಬರೇ ಕೊಡ್ತೀನಿ ಕೇಳಿ ನೀವು. ಓಕೆ 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 ಸರ್. ಇದು ಏನು ಈಗ ಮಂಜು ಅವರು ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಏನು ಕಾರಣ ಸರ್? ಯಾಕೆ ಈ ರೀತಿಯಾದಂತಹ ಆರೋಪ ಏನಿದು ಅಂತ? ಏನ್ ಆರೋಪ ಹೇಳಿ? ಅಂದ್ರೆ ಈಗ ಲೀಲಾ ಮತ್ತು ಮಂಜು ಇಬ್ರು ಲವ್ ಅಲ್ಲಿ ಇದ್ದಾರೆ ಅನ್ನೋ ರೀತಿಯಾಗಿ, ಅಥವಾ ಇವ್ರು ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ಲ ಈಗ ಮಾಧ್ಯಮದಲ್ಲಿ, ಕೆಲವು ಮಾಧ್ಯಮಗಳಲ್ಲಿ. ಸೊ ಅದಕ್ಕೆ ಯಾಕೆ ನಿಮ್ಮ ಮೇಲೇನೆ ಇಷ್ಟು ಆರೋಪ ಮಾಡ್ತಾ ಇರುವಂತದ್ದು ಅಂತ? ಎಲ್ಲಾರ ಮೇಲೆ ಎಷ್ಟೊಂದ್ ಜನದ ಮೇಲೆ ಹೇಳ್ತಾ ಇದ್ದಾನಲ್ಲ, ನನ್ನ ಮೇಲೆನೆ ಹೇಳ್ತಾ ಇದ್ದಾನ. ಅವ್ರ ಯಾರೋ ನಿಶಾಂತ್, ಅವ್ರ ಫ್ಯಾಮಿಲಿ ಫ್ರೆಂಡ್ ಸರ್ ಅವನು. ಅವ್ರ ಜೊತೆನೆ ಮಂಗ್ಳೂರ್ಗೆ ಹೋಗಿ 1 ವಾರ ಇದ್ದಾನೆ. ಅವ್ರ ಜೊತೆನೆ ಮಂಗ್ಳೂರಲ್ಲ ಅವ್ರ ಮನೇಲೆಲ್ಲ ಇದ್ದಾನೆ. ಅವನ್ ಜೊತೆ ಇದ್ದ ಅನ್ಬಿಟ್ಟು ಅವ್ರ ಮಕ್ಳ ಕೈಯಲ್ಲೆಲ್ಲ ಹೇಳಿಸ್ತಾನೆ. ಸಿಸ್ಟರ್ ನೀನ್ ಬಂದ್ರು ಕೂಡ, ಸಿಸ್ಟರ್ ಅಂತ ಕರೆಯೋದ್ ನನ್ನ. ಸಿಸ್ಟರ್ ನೀನ್ ಬಂದ್ರು ಕೂಡ ಮಂಜು ಉಳ್ಸೋದಿಲ್ಲ, ಸುಮ್ನೆ ಏನಕ್ಕೆ ಸಂತೋಷ್ ಜೊತೆನೆ ಹೋಗ್ಬಿಡಿ, ಅದೇನಿದೆಯೋ ಸ್ಟೇಟ್ಮೆಂಟ್ ಬನ್ನೇರ್ಘಟ್ಟಕ್ ಹೋಗೋಣ, ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸಂತೋಷ್ ಜೊತೆನೆ ಹೋಗ್ಬಿಡಿ ನೀವು, ಇವ್ನ್ ಬಂದ್ರು ಕೂಡ ನಿಮ್ಮನ್ನ ಉಳ್ಸೋದಿಲ್ಲ, ಸಾಯಿಸ್ಬಿಡ್ತಾನೆ ಇವನು ಅಂತ ಹೇಳ್ತಾರೆ ಸರ್. ನನ್ಗೆ ಆ ಭಯಕ್ಕೆ ನನ್ಗೆ ಮನ್ಸು ಒಪ್ಲಿಲ್ಲ ಸರ್. ಇರೋ ನಾನು ಒಂದ್ ಹೆಣ್ಮಗು ಬೇರೆ ಐತೆ, ನಾನ್ ಏನಪ್ಪಾ ಮಾಡ್ಲಿ, ಇವಾಗ ನಾನೇನೋ ಸತ್ರೆ ಸಾಯ್ತೀನಿ, ಬಟ್ ನನ್ ಮಗು ಜೀವನ ಏನಾಗ್ಬೇಕು ಅಂತ ಅಂದ್ಬಿಟ್ಟು ನನ್ ಮನ್ಸಿಗೆ ಬರುತ್ತೆ ಸರ್. ಅವಾಗ ಏನ್ ಮಾಡ್ತೀನಿ, ಬನ್ನೇರ್ಘಟ್ಟಕ್ಕೆ ಹೋಗ್ತೀನಿ ಸರ್. ನಾನ್ ಬಿಲ್ಕುಲ್ ನಾನು ನಿನ್ ಜೊತೆ ಬರಲ್ಲ ಅಂತ ನಾನ್ ಕಾರಲ್ಲೇ ಜಗಳ ಮಾಡ್ತೀನಿ ಸರ್. ನಾನು ಅವಾಗ ಮನೆ ಕೂಡ ಹೋಗಿರಲ್ಲ, ನಾನು ಕಾರಲ್ಲೇ ಕೂತಿರ್ತೀನಿ ನಾನು. ಅವಾಗ ನಮ್ಮ ಅಕ್ಕನೂ ಬಂದು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ಹೋಗ್ತಾರೆ ಸರ್ ನನ್ಗೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಾನು ಯಾರ ಬಗ್ಗೆನೂ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್. ಇಲ್ಲ ನಾನು ಬಿಲ್ಕುಲ್ ನಾನು ಇರೋದಿಲ್ಲ ಅಂದ್ರೆ ಇರೋದಿಲ್ಲ ಅಂತ ಹಠ ಮಾಡ್ತೀನಿ. ಅವಾಗ ಇನ್ಸ್ಪೆಕ್ಟರ್ ಎಲ್ಲ ಮಾತಾಡ್ತಾರೆ ಸರ್, ಯಾಕಮ್ಮ ಈ ತರ ತಪ್ಪು ಮಾಡಿದೆ ಅಂತೆಲ್ಲ ನನ್ನ ಕೇಳಿದ್ರು ಸರ್. ಅವ್ನ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ನಾನೇನಕ್ ಸರ್ ಈ ತರ ತಪ್ಪು ಮಾಡ್ತಿದ್ದೆ? ಯಾವಾಗ್ಲೂ ಅನುಮಾನ, ಯಾವಾಗ್ಲೂ ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಿದ್ದ, ಸಿಕ್ತವ್ರಿಗೆಲ್ಲ ಕಟ್ಕೊಡ್ತಿದ್ದ. ಆ ಮನ್ಸಿಗೆ ಬೇಜಾರಾಗ್ಬಿಟ್ಟು ನಾನು ಈ ತರ ಮಾಡ್ದೆ. ನಾನು 2 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದೀನಿ. ಅದಕ್ ಮುಂಚೆ ನನ್ ತಂಗಿ ಜೊತೆಲೆ ಇವ್ನ್ ರಿಲೇಶನ್ಶಿಪ್ ಅಲ್ಲಿ ಇದ್ದ, ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಬರೆಸ್ತೀನಿ ಸರ್ ನಾನು. ಎಲ್ಲ ಬರೆಸ್ಬಿಟ್ಟು ಅವನು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನು ಒಂದ್ ಕಂಪ್ಲೇಂಟ್ ಕೊಡ್ತಾನೆ, ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಸಂತೋರ್ ಕರೆಸ್ತೀನಿ ಸರ್. ನಾನು ಕರೆಸಿದಾದ್ಮೇಲೆ ಸಂತೋರು ನಾನ್ ಹೇಳ್ ಕಳ್ಸಿದ್ರು ಕೂಡ ಅವ್ರು ಈ ತರ ಮಾಡಿದಾರೆ ಸರ್ ಅಂತ ಸಂತೋರ್ ಹೇಳ್ತಾರೆ. ಆಮೇಲೆ ಬೇಕಾದ್ರೆ ಅವ್ರ ಗಂಡನ್ ಜೊತೆ ಮಾತ್ರ ನಾನ್ ಕಳ್ಸ್ಕೊಳಕ್ ರೆಡಿ ಸರ್. ನಾನೇನ್ ಕರ್ದಿಲ್ಲ, ಅವಳೇ ಬಂದಿರೋದು ನಮ್ ಮನೆಗೆ. ನಾನೇನ್ ಬಾ ಅಂತ ಕರ್ದಿಲ್ಲ ಸರ್ ನಾನು ಯಾವತ್ಗೂನು. ನಿನ್ ಗಂಡ ನಿನ್ ಮಕ್ಳ ಜೊತೆ ನೀನ್ ಚೆನ್ನಾಗಿರೋ ಅಂತಾನೆ ನಾನ್ ಹೇಳಿರೋದು, ಆದ್ರೆ ಅವಳೇ ಬಂದಿರೋದು. ಈ ತರ ಎಲ್ಲ ಫುಲ್ ಜಗಳ ಆಗ್ತಾ ಇದೆ, ನನ್ ಕೈಲಿ ಇರಕ್ ಆಗ್ತಾ ಇಲ್ಲ, ನಾನ್ ಸತ್ತೋಗ್ತೀನಿ, ನನ್ನ ಸಾಯಿಸ್ಬಿಡ್ತಾನೆ ಅಂತ ಬಂದ್ಲು ಸರ್ ನಮ್ ಮನೆಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್. ಸರಿ ಆಯ್ತಪ್ಪ, ಇವಾಗ ಹುಡುಗಿ ಅಂದ್ರೆ ಈಗ ಮಂಜು ಅವರು ಆರೋಪ ಮಾಡೋ ರೀತಿಯಲ್ಲಿ ಸಂತು ಅವರದ್ದು ಏನು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದೌದು ಸರ್, ಇದ್ರಲ್ಲಿ ನಾನೇ ಬಂದಿರೋದಲ್ವಾ ಸರ್. ಓಕೆ. ಸಂತುದೇನ್ ತಪ್ಪು ಬರುತ್ತೆ? ಓಕೆ. ಅಲ್ಲ ಅಂದ್ರೆ ಈಗ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮಂಜು ಅವರು ಆರೋಪ ಮಾಡ್ತಾ ಇರುವಂತದ್ದು, ಅವ್ನ್ ಹೇಳಿರೋದೇನು ಅಂದ್ರೆ, ನನ್ಗೆ ದುಡ್ಡು ಕಾಸು ತೋರ್ಸಿ, ಅವ್ನ್ದು ಸೈಟ್ ಐತೆ ಅಂತೆಲ್ಲ ತೋರ್ಸಿ, ನಾನ್ ದುಡ್ಡು ಕಾಸು ಆಸೆ ಬಿದ್ದು ನನ್ನ ಹೆಂಡತಿನ ಮಾಡಿ ಕರ್ಕೊಂಡ್ರು ಅಂತ ಅವ್ನು ಹೇಳ್ತಿರೋದು ಸರ್. ಅಂತ ಆಸ್ತಿ ಪಾಸ್ತಿ ಇದ್ದಾಗೆ ಎಲ್ಲಾ ಬಿಟ್ಟು ಬಂದವಳು ಸರ್ ನಾನು. ಯಾವ ಆಸ್ತಿಗೂ ನಾನು ಆಸೆ ಪಡೋಳಲ್ಲ ಸರ್ ನಾನು. ನನ್ಗೆ ಇವತ್ತು ದುಡ್ಡು ಇರುತ್ತೆ, ನಾಳೆ ಹೋಗುತ್ತೆ ಸರ್, ಹಂಗಂತ ಅಂದ್ಬಿಟ್ಟು ಅಷ್ಟೆಲ್ಲ ಚೆನ್ನಾಗಿದ್ಕೊಂಡು ನಮ್ಮ ಮನೆ ಸೈಡ್ ಅಷ್ಟೆಲ್ಲ ಚೆನ್ನಾಗಿದ್ಕೊಂಡು ಸರ್, ಇವ್ರು ಏನು ಇಲ್ಲ, ಇವ್ರಿಗೆ ಒಂದು ಮನೆ ಬಿಟ್ಟು ಇನ್ನೇನು ಇಲ್ಲ ಸರ್ ಇವ್ರಿಗೆ. ನಮ್ಮಪ್ಪ ನಮ್ಮಮ್ಮ ನನ್ನ ಅಷ್ಟು ಚೆನ್ನಾಗ್ ಸಾಕಿದ್ರು, ಅಷ್ಟು ಚೆನ್ನಾಗ್ ನೋಡ್ಕೊಂಡ್ರು, ಅಷ್ಟೆಲ್ಲ ಆಸ್ತಿ ಇದ್ದುಕೊಂಡು ನನ್ಗೆ ಆಸ್ತಿನೇ ಬೇಡ ಅಂತ ಬಿಟ್ಟು ಬಂದವಳು ಸರ್ ನಾನು ಇವ್ರ ಜೊತೆ. ಅಂತದ್ರಲ್ಲಿ ನಾನು ಏನಕ್ ಸರ್ ಆಸ್ತಿ ಅಂತಸ್ತ ಮೇಲೆ, ಆ ದುಡ್ಡು ಕಾಸು ಮೇಲೆ ಆಸೆ ಪಡ್ತೀನಿ ನಾನು? ಹೇಳಿ, ಅವ್ನ್ ಹೇಳಿದ್ದು ತಪ್ಪಲ್ವಾ? ಅದಕ್ಕೆ ಅವನ್ ಮೇಲೆ ಏನಕ್ಕೆ ಇಲ್ದಿಸಲ್ಲದೆಲ್ಲ ಹೇಳ್ಬೇಕು? ನಾನ್ ಹೋಗಿರೋದು, ನಾನ್ ನನ್ ಕೈಲಿ ಇರಕ್ ಆಗಲ್ಲ, ನಂಗೆ ಇವ್ನ್ ಸಾಯಿಸ್ತಾನೆ ಅಂತ ಬೈಕೋಸ್ಕರ ನಾನು ಅವ್ರ ಮನೆಗ್ ಬಂದಿದ್ದು. ನಾನು ಇಲ್ದಿದ್ದೆಲ್ಲ ಸಂತು ಮೇಲೆ ಏನಕ್ಕೆ ಹೇಳ್ಬೇಕು? ಈಗ ನೀವು ಸಂತೋಷ್ ಜೊತೆನೆ ಇರ್ತೀನಿ, ಸಂತೋಷ್ ಜೊತೆನೆ ಮುಂದಿನ ಜೀವನವನ್ನ ಮಾಡ್ತೀನಿ, ಸೊ ನನ್ನ ಚಿಕ್ಕ ಮಗುನು ಕೂಡ ಬಂದ್ರು ಅವ್ರನ್ನು ಕೂಡ ಸಾಕೊಂಡು ಹೋಗ್ತೀನಿ, ಜೊತೆಗೆ ಮಗಳು ಇದ್ದಾಳೆ, ಮಗಳನ್ನು ಕೂಡ ಸಾಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ನಿಮ್ಮ ಮುಂದಿನ ಜೀವನ ಪೂರ್ತಿಯಾಗಿ ಸಂತೋಷ್ ಅವ್ರ ಜೊತೆ ಕಳಿಬೇಕು ಅಂತ ಅನ್ಕೊಂಡಿರೋದು. ಸೊ ಇದಕ್ಕೆ ತಕ್ಕ ಹಾಗೆ ಕಾನೂನು ರೀತಿಯಲ್ಲಿ ಈಗಾಗಲೇ ನೀವೇನಾದ್ರೂ ಮುಂದಾಗಿದ್ದೀರಾ ಅಥವಾ ಇನ್ನು? ಹೋಗ್ತಾ ಇದ್ದೀನಿ ಸರ್, ಇವಾಗ ಕಾನೂನು ರೀತಿಯಲ್ಲೇ ನಾನು ಹೋಗ್ಬೇಕು. ಇಷ್ಟೆಲ್ಲಾ ನಾನ್ ಮಾಡಿದ್ರು ಕೂಡ ಸರ್ ಯಾರು ಬಂದು ನೋಡಲ್ಲ ಸರ್. ಇಲ್ಲಿ ಯಾರು ಬಂದು ನನ್ನ ಸಂಸಾರನು ಸರಿ ಮಾಡೋದು ಇಲ್ಲ, ಯಾರು ಬಂದು ನೋಡೋದು ಇಲ್ವಲ್ಲ ಸರ್. ಸುಮ್ನೆ ನನ್ ಜೀವನ ನಾನ್ ನೋಡ್ಕೋಬೇಕಲ್ವಾ? ಎಷ್ಟು ದಿನ ಅಂತ ನಾನು ಹಿಂಗ್ ಇರೋದಕ್ಕಾಗೋದಿಲ್ಲ, ಪಾಪ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಲೀಗಲ್ ಆಗಿ ನಾನು ಹೆಂಗೆ ಕಾನೂನು ರೀತಿಯಲ್ಲಿ ಹೋಗ್ಬೇಕೋ ನಾನು ಆ ರೀತಿಯಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಸರ್ ನಾನು. ಈಗ ಇದಕ್ಕೆ ಸಂತೋರ ಮನೆಯವ್ರ ಕಡೆಯಿಂದ ಏನಾದ್ರೂ ಅಭಿಪ್ರಾಯ ಏನಿದೆ, ಯಾವ ತರ ಇದೆ? ಅಂದ್ರೆ ನೀನ್ ಕಾನೂನು ರೀತಿಯಲ್ಲಿ ಹೇಗ್ ಹೋಗ್ತೀಯ ಹಾಗ ಹೋಗಮ್ಮ ಅಂತ ಹೇಳಿದಾರೆ ಸರ್ ಅವ್ರುನು. ಯಾಕಂದ್ರೆ ಅವ್ರಿಗೂ ಪ್ರಾಬ್ಲಮ್ ಬೇಡ, ನಮಗೂ ಪ್ರಾಬ್ಲಮ್ ಬೇಡ.
ಓಕೆ. ನಮ್ಮಿಂದ ಅವ್ರಿಗೇನು ಆಗೋದ್ ಬೇಡ, ಅವ್ರಿಂದ ನಮ್ಗೇನು ಆಗೋದು ಬೇಡ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ಳಿ ಅಮ್ಮ, ಸುಮ್ನೆ ಏನಕ್ಕೆ ಪಾಪ. ಇವಾಗ ನನ್ನಿಂದ ಸರ್ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಅತ್ತೆ ನನ್ ಜೊತೆನೂ ಮಾತಾಡ್ತಾ ಇಲ್ಲ ಸರಿಯಾಗಿ, ಅವನ್ ಜೊತೆನೂ ಸಂತೋರ್ ಜೊತೆನೂ ಮಾತಾಡ್ತಿಲ್ಲ, ಏನು ಇಲ್ಲ. ಪಾಪ ಅವ್ರಿಗೂ ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್, ಈ ತರ ಆಗೋಗ್ಬಿಟ್ಟಿದೆ. ಅವರು ಒಂದೇ ಮತ್ ಸರ್ ಅನ್ನೋದು, ಇಷ್ಟೆಲ್ಲಾ ಮಾನ ಮರ್ಯಾದೆ ತೆಗ್ದಾಕ್ಬಿಟ್ನಲ್ವಾ ಇವನು, ಎಷ್ಟು ಮರ್ಯಾದೆ ಇತ್ತು ಮರ್ಯಾದೆ ಎಲ್ಲ ಹಾಳ್ ಮಾಡ್ಬಿಟ್ನಲ್ವಾ ಇವನು. ಹೆಂಡತಿ ಬೇಕು ಅಂದಿದೀರ ಅವ್ನ್ ಹೆಂಗಾದ್ರೂ ಆಗ್ಲಿ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಹೋಗ್ಬೋದಾಗಿತ್ತಲ್ವಾ ಇವನು. ಏನಕ್ಕೆ ಇಷ್ಟೆಲ್ಲ ಅವಮಾನ, ಒಂದ್ ಹೆಣ್ಣಿಗೆ ಎಷ್ಟು ಅವಮಾನ ಮಾಡ್ಬೇಕು ಅಷ್ಟೆಲ್ಲ ಅವಮಾನ ಮಾಡ್ಬಿಟ್ನಲ್ಲ ಇವನು. ಕಾನೂನ್ ರೀತಿಯಲ್ಲಿ ಹೇಗಿದ್ಯೋ ಹಾಗೆ ಹೋಗಿ ನೀವು ಅಂತ ಹೇಳ್ತಾರೆ ಸರ್ ಅವ್ರುನು. ಓಕೆ ಓಕೆ ಓಕೆ. ಹ್ಮ್ ಈ ಒಟ್ಟು ಇಷ್ಟೆಲ್ಲ ಕಾನೂನು ಅವಮಾನ ರೀತಿಯಲ್ಲಿ ಆದ್ಮೇಲೆ ಅವ್ನು ಒಪ್ಕೊಂಡು ನೋಡ್ಕೊಂತಾನೆ ಮುಂದಿನ ಅನ್ನೋ ಜೀವನವನ್ನ ಭರವಸೆ ಇಲ್ಲ ಸರ್. ಕಳಿಬೇಕು ಅಂತ ಹೌದು ಅನ್ಕೊಂಡಿರುವಂತಹದ್ದು. ಹೌದೌದು ಸರ್. ನನ್ ಚಿಕ್ಕ ಮಗುನ್ ನಾನ್ ನೋಡ್ಕೊಂತೀನಿ ಸರ್, ನನ್ ದೊಡ್ಡ ಮಗನ ಅವ್ನ್ ಸ್ವಲ್ಪ ಬುದ್ಧಿ ಇದೆ, ಅವ್ನ್ ನೋಡ್ಕೊಳ್ಳೋ ಕೆಪಾಸಿಟಿ ನನ್ಗಿಲ್ಲ. ಹ್ಮ್ ಅವ್ನ್ ಬೇಕಾದ್ರೆ ಅವ್ನ ಅಪ್ಪನ್ ಜೊತೆ ಇದ್ದುಕೊಳ್ಳಿ ಸರ್. ನನ್ 3 ಜನ ಮಕ್ಕಳನ್ನ ಹೆಗಲ್ ಮೇಲೆ ಹಾಕೊಂಡ್ ಸಾಕಕ್ ನನ್ಗೆ ಯೋಗ್ಯತೆನೂ ಇಲ್ಲ, ನನ್ ಕೈಲಿ ಆಗೋದು ಇಲ್ಲ ಸರ್ ನನಗೆ. ಈಗ ಯಾಕಂದ್ರೆ ಇದಕ್ಕೆ ನನ್ಗೊಂದ್ ಸಂತೋರ್ ಏನು ಕೆಲ್ಸಾನು ಮಾಡಕ್ ಒಪ್ಕೊಂಡಿದಾರಾ ಬರಲ್ಲ ಅಥವಾ ಸರ್. ಹೇಗೆ? ಆ ಕಾನೂನ್ ರೀತಿಯಲ್ಲಿ ಹೋಗೋಣ, ಮಾಡ್ಕೊಂಡ್ ಅಲ್ಲ ಮಾಡೋಣ ಆಯ್ತು, ಅಂತ ಓಕೆ. ಈಗ ಹೇಳಿದ್ದಾರೆ. ಅಂದ್ರೆ ಈಗ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಾನು ಬರ್ತೀನಿ ಅಂದಾಗ ಜೊತೆಗೆ ನಾನು ಇರ್ತೀನಿ ನಿನ್ ಜೊತೆ, ಸೊ ಇಬ್ರು ಸೇರೇನೆ ಆ ಮಕ್ಕಳನ್ನ ಸಾಕೋಣ ಅಂತ ಸಂತೋರ್ ಒಪ್ಕೊಂಡಿದಾರ ಅಂತ ಹೇಗೆ? ಸರ್ ಅವ್ರು ಒಪ್ಕೊಂತ ಇಲ್ಲ. ಅವ್ರು ಎಲ್ರುನು ನಾನ್ ಹೆಂಗ್ ನೋಡ್ಕೊಳ್ಳಿ, ನಾನ್ ಹೆಂಗ್ ಇದು ಮಾಡ್ಲಿ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಅದಕ್ಕೆ ನಾನು ಕೆಲ್ಸಕ್ ಹೋಗ್ತೀನಿ, ನಾನು ನೋಡ್ಕೊಂತೀನಿ, ಕಾನೂನ್ ರೀತಿಯಲ್ಲಿ ಏನಿದೆಯೋ ಅದ್ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ. ಇಷ್ಟೆಲ್ಲಾ ಮಾನ ಮರ್ಯಾದೆ ಹೋಗ್ಬಿಟ್ಟಿದೆ. ಇವಾಗ ನೀನು ನನ್ನನ್ ಕೈ ಬಿಟ್ಬಿಟ್ರೆ ನಾನ್ ಇನ್ಯಾರ್ ನೋಡ್ಕೊಂತಾರೆ, ನಾನ್ ಇನ್ಯಾರು ಇದ್ ಮಾಡ್ತಾರೆ. ಎಲ್ರು ಹೋಯ್ತು, ನನ್ ಮಾನ ಮರ್ಯಾದೆ ಹೋಯ್ತು, ಯಾರು ನನ್ನ ಹತ್ರ ಸಂತು ಅವರು ಸೇರ್ಸ್ಕೊಳಕಿಲ್ಲ. ಒಪ್ಕೊಂತಿಲ್ಲ ಅಂತ ಹೇಳ್ತಿದ್ರ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಜೊತೆಗೆ ಇಲ್ಲ ನೋಡ್ಕೊಳಕ್ ಸರ್, ಆಗತ್ತೆ? ಅಂದ್ರೆ ಬೇಡ್ವೇ ಬೇಡ ಅಂತ ಅವ್ರು ಹೇಳಿದ್ರು ಸರ್ ನನ್ಗೆ. ಬೇಡ, ಸುಮ್ನೆ ನಿನ್ ಜೀವನ ನೀನ್ ಎಲ್ಲೋ ನೋಡ್ಕೊಂಡ್ ಹೋಗು ಅಂತ ನಾನ್ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್ ಅವ್ರಿಗೆ. ಇವಾಗ ನೀನು ಬೇಡ ಅಂದ್ಬಿಟ್ರೆ ನಾನ್ ಎಲ್ಲಿ ಹೋಗ್ಲಿ, ನಾನ್ ಏನ್ ಮಾಡ್ಲಿ ನಾನು. ಇವಾಗ ನನ್ನ ಜೀವನ ನನ್ಗೆ ಹೆಂಗಾಗ್ಬೇಕು ಅಂತಂದ್ಬಿಟ್ಟು ನಾನ್ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್ ಅವ್ರಿಗೆ. ಕಾನೂನ್ ರೀತಿಯಲ್ಲಿ ಹೆಂಗ್ ಲೀಗಲ್ ಆಗಿ ಹೋಗ್ಬೇಕು ಆ ತರ ಹೋಗೋಣ. ನಾನು ಡಿವೋರ್ಸ್ ಕೊಡ್ತೀನಿ, ನಿಮ್ಗಂತೂ ಏನು ಪ್ರಾಬ್ಲಮ್ ಆಗೋದಿಲ್ಲ ನನ್ ಕಡೆಯಿಂದ. ನಾನು ಒಂದ್ ಕೆಲ್ಸಕ್ ಹೋಗ್ತೀನಿ, ನಾನು ಮಕ್ಕಳು ನೋಡ್ಕೊಂತೀನಿ, ನೀನೊಬ್ನೇ ದುಡಿ, ನೀನೊಬ್ನೇ ನೋಡ್ಕೊಂತ ನಾನೇನ್ ಹೇಳ್ತಾ ಇಲ್ಲ. ನಾನು ಕೆಲ್ಸಕ್ ಕನ್ವಿನ್ಸ್ ಹೋಗ್ತೀನಿ, ಮಾಡ್ತಿದ್ದೀರಾ ನಾನು ಅವ್ರಿಗೆ? ಬರ್ತೀನಿ ಅಂತ ನಾನು ಇನ್ನೂ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್. ಅವ್ರು ಒಪ್ಕೊಂತ ಇಲ್ಲ, ಬಟ್ ನಾನ್ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್. ನಾನು ಅವತ್ತು ಮೀಡಿಯಾ ಇಂದ ಕೆಳಗಡೆ ಬಂದು ಬಿದ್ದೆ ಸರ್, ಯಾರು ಬಂದ್ ನೋಡಿಲ್ಲ ಸರ್ ನನ್ನ. ಅವಾಗ ಅವನೇ ಸರ್ ನಾನು ನೋಡ್ಕೊಂಡು, ನಾನು ICU ನಲ್ಲಿ ಇದ್ದಾಗ ಕೂಡ ಅವನೇ ಸರ್ ನಾನು ನೋಡ್ಕೊಂಡಿದ್ದು. ಇಷ್ಟೆಲ್ಲಾ ಅವಮಾನ ಆದ್ರೂ ಕೂಡನು ಸಿಕ್ದವ್ರಿಗೆಲ್ಲ ಕಟ್ಕೊಟ್ಟ. ಏನೋ ಸರ್ ಅವ್ನ್ಗೆ ನನ್ ಮೇಲೆ ನಂಬಿಕೆ ಇದ್ದಿದ್ದಕ್ ಸರಿ ಹೋಯ್ತು ಸರ್. ಅವ್ನ್ಗೂ ನನ್ ಗಂಡನ್ ತರ ನಂಬಿಕೆ ಇಲ್ಲ ಅಂದಿದ್ರೆ ಏನ್ ಸರ್ ಮಾಡ್ಬೇಕಿತ್ತು? ನನ್ ಮಗಳನ್ ಕರ್ಕೊಂಡ್ ನಾನು ಎಲ್ ಸರ್ ಹೋಗ್ಬೇಕಿತ್ತು? ನನ್ಗೆ ಯಾರಿದ್ದಾರೆ ಸರ್? ನನ್ ಜೀವನನೇ ಹಾಳಾಗ್ ಹೋಗ್ತಿತ್ತು ಸರ್ ನನ್ಗೆ. ಅದಕ್ಕೆ ಕಾನೂನ್ ರೀತಿಯಲ್ಲಿ ಹೋಗಿ ಇದ್ ಮಾಡ್ಕೊಂಡು ಇಬ್ರು ಅಂದ್ರೆ ಅವರು ಟೀ ಅಂಗಡಿ ಇಟ್ಕೊಂಡಿರೋ ಸರ್, ಅವ್ರದ್ದು ಟೀ ಅಂಗಡಿ ಇಟ್ಕೊಂಡು ಎಲ್ರು ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ಅದಕ್ಕೆ ನಾನು ಕೆಲ್ಸಕ್ ಹೋಗಿ ನನ್ ಮಕ್ಕಳು ನಾನು ನೋಡ್ಕೊಂತೀನಿ, ಒಬ್ಬನ್ ಮೇಲೆ ನಾನ್ ಬಿಡಲ್ಲ ಅಂತ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್ ನಾನು. ಓಕೆ, ಇನ್ನು ಆ ಕನ್ವಿನ್ಸ್ ಹಂಗೆ ಮುಂದುವರೆದಿದೆ, ಆದ್ರೆ ಪೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ರ? ಹೌದು ಸರ್, ಇನ್ನೂ ಒಪ್ಕೊಂಡಿಲ್ಲ ಅವರು. ಮತ್ತೆ ಇವಾಗ ಅವರು ಯೋಚನೆ ಒಪ್ಕೊಂಡಿಲ್ಲ ಮಾಡ್ತಾ ಅಂದ್ರೆ ಇದಾರೆ. ಮಕ್ಕಳಿಗೆ ಒಂಚೂರು ಸಮಸ್ಯೆ ಆಗ್ಬಹುದು ಅಂತ ಅನಿಸ್ತಿಲ್ವಾ ನಿಮ್ಗೆ? ಯಾಕೆ, ಏನು ಅಂತ ಇದ್ರ ಬಗ್ಗೆ? ಅಂದ್ರೆ ನಾನು ಈಗ ಕನ್ವಿನ್ಸ್ ಯಾಕಂದ್ರೆ ಈಗ ಮಾಡ್ತೀನಿ ನಿಮ್ಮ ಸರ್, ನಾನು ಭವಿಷ್ಯದ ಬಗ್ಗೆ ಒಪ್ಪಿಸ್ತೀನಿ ನಾನು ಅವ್ರನ್ನ. ಯೋಚನೆ ಮಾಡ್ಬೇಕು ಅನ್ನೋದಕ್ಕಿಂತ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಹೆಚ್ಚು ಕಾಣಿಸ್ತಾ ಇರುವಂತದ್ದು ಇಲ್ಲಿ. ಹೌದೌದು ಸರ್. ಅಂದ್ರೆ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್ ಇನ್ನ ಅವ್ರನ್ನ. ನಾನು ಇನ್ನು ಟೈಮ್ ತಗೊಂತೀನಿ, ಇನ್ನು ಕನ್ವಿನ್ಸ್ ಮಾಡ್ತೀನಿ, ಅವ್ರನ್ನ ಒಪ್ಪಿಸ್ತೀನಿ ಸರ್ ನಾನು. ಓಕೆ ಓಕೆ ಓಕೆ. ಒಪ್ಪಿಸ್ಬಿಟ್ಟು ನನ್ನ ಮಕ್ಕಳಿಬ್ರು ಜೀವನನು ನಾನ್ ನೋಡ್ಕೊಂತೀನಿ ಸರ್. ನನ್ ಕೈಲೂ ಕೆಲ್ಸ ಇದೆ. ಈಗ ಚಿಕ್ಕ ನಾನು ಮಗನ ಬ್ಯೂಟಿಷಿಯನ್ ಕಳ್ಸೋದಕ್ಕೆ ಮಾಡಿದ್ದೀನಿ. ಮಂಜು ಅವರು ಒಪ್ಕೊಂಡಿದಾರ ಅಥವಾ? ಸರ್ ಅವ್ರೇನು ಮಾತಾಡಿಲ್ಲ. ಬೆಳಗ್ಗೆ ಕೂಡ ಕಾಲ್ ಮಾಡಿದ್ರು, ಆಗಿದ್ದಾಗೋಯ್ತು, ಇಷ್ಟೆಲ್ಲ ಆಗೋಯ್ತು ಅಮ್ಮ, ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ, ಬಂದ್ಬಿಡು ಅಂದೆ. ನೀನ್ ಇಷ್ಟೆಲ್ಲ ಅವಮಾನ ಮಾಡಿದಾದ್ಮೇಲೆ ನಾನ್ ಬರ್ತೀನಿ ಅಂತ ಕೂಡ ನೀನ್ ಕನ್ಸ್ ಕಾಣ್ಬೇಡ. ನಿನ್ ಮೇಲೆ ಯಾವ ನಂಬಿಕೆ ಇಟ್ಟು ನಾನ್ ಬರ್ಲಿ, ನಾನ್ ಬರೋದಿಲ್ಲ. ನನ್ ಮಗು ನಾನ್ ಕಳ್ಸ್ಕೊಟ್ಬಿಟ್ಟು ನಾನ್ ಕಷ್ಟನೋ ಸುಖನೋ ನಾನ್ ಹೆಂಗಾದ್ರೂ ಮಾಡಿ ನನ್ ಮಗು ನಾನ್ ಸಾಕೊಂತೀನಿ. ಬಟ್ ದೊಡ್ಡವನು ಕಳ್ಸಿದ್ರು ಕೂಡ ನನ್ ಕೈಲಿ ನೋಡ್ಕೊಳಕ್ ಆಗಲ್ಲ, ನನ್ಗೆ ನೀವು ಮಾತಾಡಿದ್ರ ಶಕ್ತಿ ಅವ್ರಿಗೆ ಈ ನನ್ಗಿಲ್ಲ. ರೀತಿಯಾಗಿ ಹೇಳಿದ್ರ? ಹೌದೌದು ಸರ್, ಬೆಳಗ್ಗೆ ನಾನ್ ಮಾತಾಡ್ದೆ. ಬೆಳಗ್ಗೆ ಅವರೇ ಕಾಲ್ ಮಾಡಿದ್ರು ಸಂತೂರ್ ಫೋನ್ಗೆ. ಇದೇ ಫೋನ್ಗೆ ಫೋನ್ ಮಾಡಿದ್ರು. ಅವಾಗ ಹೇಳ್ದೆ ಸರ್ ನಾನು, ಇಲ್ಲ ನಾನು ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನ್ ಬಂದ್ರು ಕೂಡ ನನಗ್ ಮರ್ಯಾದೆನೂ ಇರೋದಿಲ್ಲ. ನಾನ್ ಹೆಂಗ್ ನಿನ್ ಜೊತೆ ಜೀವನ ಮಾಡ್ಲಿ? ನನ್ಗೆ ಇಷ್ಟನೂ ಇಲ್ಲ ನಿನ್ ಜೊತೆ ಜೀವನ ಮಾಡಕ್. ನನ್ಗೊಂದು ಚೂರು ಇಷ್ಟ ಇಲ್ಲ ನನ್ಗೆ. ನಾನು ಕಷ್ಟನೋ ಸುಖನೋ ನಾನ್ ಇಲ್ಲೇ ಸಾಯ್ತೀನಿ, ಇಲ್ಲೇ ಬದುಕ್ತೀನಿ, ಆದ್ರೆ ನಾನ್ ಮಾತ್ರ ಬರೋದಿಲ್ಲ. ಇಲ್ಲ ಅಂದ್ರೆ ನಾನ್ ಎಲ್ಲಾದ್ರೂ ದೂರ ಹೋಗಿ ನಾನು ಒಂಟಿಯಾಗಿ ನಾನ್ ಜೀವನ ಮಾಡ್ಬಿಡ್ತೀನಿ ನಾನು.
ಓಕೆ. ಇವಾಗ ಇವನು ಬೇಡ ಅಂತ ಇವನು ಏನಾದ್ರು ನನ್ನನ್ ಬೇಡ ಅಂತ ಅಂದ್ಬಿಟ್ರೆ ನಾನ್ ಎಲ್ಲಾದ್ರೂ ದೂರ ನಾನು ಒಬ್ಳೆ ಹೋಗಿ ಜೀವನ ಮಾಡ್ಕೊಂಡ್ಬಿಡ್ತೀನಿ. ಅದ್ ಹೆಂಗ್ ಬದುಕ್ತೀನೋ ಸಾಯ್ತೀನೋ ಅದ್ ನಿಮಗ್ ಬೇಕಾಗಿಲ್ಲ. ನಾನ್ ಹೆಂಗೋ ನಾನ್ ಜೀವನ ಮಾಡ್ಕೊಂಡ್ಬಿಡ್ತೀನಿ. ಅದೇ 3 ಜನ ಮಕ್ಕಳನ್ನು ನನ್ ಕೈಲಿ ಸಾಕೋ ಕೆಪಾಸಿಟಿ ಇಲ್ಲ. ನನ್ ಮಗು ನನಗ್ ಕಳಿಸ್ಬಿಡು, ನಾನ್ ನೋಡ್ಕೊಂತೀನಿ, ಕಷ್ಟನ ಸುಖನ ನಾನು ಕೆಲ್ಸ ಮಾಡಿ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ದೇನೆ ಸರ್. ಆಮೇಲೆ ನಂಗೆ ಮಾತಾಡಕ್ ಆಗಿಲ್ಲ ಸರ್. ನನ್ ಫೋನ್ ಕಟ್ ಮಾಡ್ಬಿಟ್ಟು ಅವ್ರ ಮಾವನ್ ಮಗಳು ಒಬ್ರು ಮಾತಾಡಿದ್ರು. ಆಗೋಯ್ತಮ್ಮ, ಅವನು ಮಾಡಿದ್ದು ತಪ್ಪೆ, ಅವ್ನ್ ಮಾಡಿದ್ದು ಸರಿ ಅಂತ ನಾನ್ ಹೇಳ್ತಾ ಇಲ್ಲ. ಹೆಂಡ್ತಿ ಬೇಕು ಅಂದಿರೋನು ಅವ್ನ್ ಹೆಂಗಾದ್ರೂ ಮಾಡಿ ದೊಡ್ಡವ್ರನ್ನ ಕರ್ಕೊಬಂದು ಮಾತಾಡಿ ನಿನ್ನ ಕರ್ಕೊಂಡ್ ಹೋಗ್ತಾ ಇದ್ದ. ಅವ್ನ್ ಇಷ್ಟೊಂದು ಅವಮಾನ ಮಾಡ್ತಾ ಇರ್ಲಿಲ್ಲ ನಿನ್ಗೆ. ನಾನು ಒಂದ್ ಹೆಣ್ಣಾಗಿ ಅರ್ಥ ಮಾಡ್ಕೊಂತಾ ಇದೀನಿ. ಆಗಿದ್ದಾಗೋಯ್ತು, ಆ ಮಕ್ಕಳ ಮುಖ ನೋಡು ಅಂತ ಹೇಳಿದ್ರು ಸರ್. ನನ್ ಮಗುನ್ ಬೇಕಾದ್ರೆ ನನ್ ಕಳ್ಸಿ, ನನ್ ಮಕ್ಳಿಗೋಸ್ಕರ ನಾನು ಇಷ್ಟು ದಿನ ಬದುಕಿದ್ದು. ಆದ್ರೂ ಕೂಡ ನನ್ ಸಹಿಸ್ಕೊಳಕ್ ಆಗ್ದಿರಾ ನಾನು ಇಷ್ಟೆಲ್ಲಾ ಮಾಡ್ದೆ ನಾನು. ಇವಾಗ ಅವ್ರ ಮಾನ ಮರ್ಯಾದೆನೂ ಹೋಯ್ತು. ಮಾನ ಮರ್ಯಾದೆ ಅಂತ ತಂದು ಕೊಡಕ್ ಆಗೋದಿಲ್ಲ. ಇವಾಗ ಅಷ್ಟೆಲ್ಲಾ ಹೆಸರಿದ್ದು ಕೂಡ ಹಾಳಾಗೋಯ್ತು. ಕಷ್ಟನೋ ಸುಖನೋ ನಾನ್ ಬದುಕೊಂತೀನಿ. ನನ್ ಮಕ್ಕಳ್ ನಾನ್ ಸಾಕೊಂತೀನಿ. ದೊಡ್ಡವನ್ನ ಬೇಕಾದ್ರೆ ಅವ್ನ್ ಇಟ್ಕೊಳ್ಳಿ, ಚಿಕ್ಕವನ್ನ ಕಳ್ಸ್ಕೊಡ್ರಿ, ನಾನ್ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನಾನ್ ಫೋನ್ ಕಟ್ ಮಾಡ್ಬಿಟ್ಟೆ ಸರ್. ನಾನು ಇನ್ನೇನು ಮಾತಾಡಕ್ ಹೋಗಿಲ್ಲ ನಾನು. ಈ ವಾಪಸ್ ಈಗೂನು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಾ ಅಮ್ಮ ಅಂತ ನಿಮ್ಮ ಹತ್ರ ಅವರು, ಮಂಜು ಅವರು? ಹೌದೌದು, ಮಂಜು ಅವ್ರು ಬಾ ಅಂತ ಕರೀತಿದ್ದಾರೆ. ಬಟ್ ನನ್ಗೆ ಹೋಗೋ ಇದಿಲ್ಲ ಸರ್ ನನ್ಗೆ. ಓಕೆ, ನೀವು ಫಿಕ್ಸ್ ಆಗ್ಬಿಟ್ಟಿದ್ರ ಸಂತೋಷ್ ಜೊತೆನೇ ಇರ್ಬೇಕು ಹೌದೌದು ಮುಂದಿನ ಸರ್. ದಿನಗಳು ಅಂತ? ಹೌದು ಸರ್, ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ನಾನು ಒಪ್ಪಿಸ್ತೀನಿ ಸರ್. ಸಂತೋರ್ನ ಕನ್ವಿನ್ಸ್ ಮಾಡಿ ನಾನು ಒಪ್ಸಂಗ್ ನಾನ್ ಮಾಡೇ ಮಾಡ್ತೀನಿ ಸರ್ ನಾನು. ಓಕೆ ಓಕೆ. ಅವ್ರು ಈಗ್ಲೂ ಬೇಡ ಅಂತ ಹೇಳ್ತಾ ಇದಾರೆ ಸರ್. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನನಗ್ ಬೇಡವೇ ಬೇಡ ನೀನು ಅಂತ ಹೇಳ್ತಿದಾರೆ ಸರ್. ಆದ್ರೂ ಕೂಡ ನಾನು ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್ ನಾನು ಡೈಲಿನ ಅವ್ರಿಗೆ. ಹೆಂಗಾದ್ರೂ ಮಾಡಿ ಒಪ್ಪಿಸ್ತೀನಿ ಸರ್ ನಾನು. ಒಟ್ಟು ಈ ರೀತಿಯಾದಂತ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಹೌದೌದು ಈಗ ಸರ್. ನೀವ್ ಹೇಳೋ ಪ್ರಕಾರ ಮಂಜು ಅವರು ನಿಮ್ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ? ಹೌದೌದು ಸರ್. ಸರ್, ಈ ಸಂತೂರ್ ಫೋಟೋಸ್ ವೈರಲ್ ಮಾಡಿದ್ರು ಓಕೆ ಸರ್. ಫ್ರೆಂಡ್ಸ್ ಎಲ್ಲ ಯಾಕೆ ಸರ್ ವೈರಲ್ ಮಾಡ್ಬೇಕು? ಸಾಲದೆ ಇದಕ್ಕೆ ನನ್ ಫ್ರೆಂಡ್ ಸಂಸಾರನು ಯಾಕೆ ಸರ್ ಹಾಳ್ ಮಾಡ್ದ ಸರ್? ಇವಾಗ ಒಂದ್ ಕ್ಲೋಸ್ ಫ್ರೆಂಡ್ ಅಂದ್ರೆ, ಇವಾಗ ನಿಮ್ಗೆ ಒಂದು ಕ್ಲೋಸ್ ಫ್ರೆಂಡ್ ಇತ್ತು ಅಂದ್ರೆ ನೀವು ಅವ್ರ ಹತ್ರ ಕಷ್ಟ ಸುಖ ಶೇರ್ ಮಾಡೋದಿಲ್ವಾ? ಮಾಡ್ತೀರಾ ಅಲ್ವಾ? ಅದನ್ನ ತೆಗೆದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವಳ ಫೋಟೋ ಎಲ್ಲ ಹಾಕಿ ಪ್ರಚಾರ ಮಾಡೋ ಅವಶ್ಯಕತೆ ಏನಿತ್ತು? ನನ್ ಕಷ್ಟ, ನನ್ ಸುಖ, ನನ್ ಪರ್ಸನಲ್ ನಾನು ಅವಳ ಹತ್ರ ಹೇಳ್ಕೊಂಡಿದ್ದೆ. ಅವಳು ಅಯ್ಯೋ ಅವ್ರವ್ರ ಪರ್ಸನಲ್ ನನ್ಗೆ ಯಾಕಪ್ಪ ಬೇಕು ಅಂತ ಅವಳು ಯಾರಿಗೂ ಹೇಳ್ಕೊಳ್ಳಿಲ್ಲ ಸರ್. ಅವಳು ನನ್ ಫ್ರೆಂಡ್ ವಿಚಾರ ನಾನ್ ಹೆಂಗ್ ಬೇರೆಯವ್ರಿಗೆ ಹೇಳಿ ಅಂತ ಅಂದ್ಬಿಟ್ಟು ಅವಳು ಸುಮ್ನಾದ್ಲು ಸರ್. ಅವಳು ಅದ್ರಲ್ಲಿ ಅವಳ್ದೇನ್ ಸರ್ ತಪ್ಪಿದೆ? ನನ್ ಕಷ್ಟ ಸುಖ ನಾನ್ ಅವಳ ಹತ್ರ ಶೇರ್ ಮಾಡ್ತಾ ಇದ್ದಿದ್ದು. ಇವಳೇ ತಲೆ ಹಿಡಿದ್ಲು, ಇವಳೇ ನನ್ ಸಂಸಾರ ಹಾಳ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಎಲ್ಲಾ ಪ್ರಚಾರ ಮಾಡ್ಕೊಂಡ್ ಬಂದಿದ್ದಾನೆ ಸರ್ ಅವ್ನು. ಅವ್ರ ಮನೇಲೂ ಫುಲ್ಲು ಜಗಳ ಸರ್. ಅವ್ರ ಗಂಡ ಪಾಪ ಅವಳನ್ನ ಹೊಡ್ದು, ನಿನ್ನಿಂದ ಈ ತರ ನೋಡು ಮರ್ಯಾದೆ ಹೋಯ್ತು ಅಂತ ಅಂದ್ಬಿಟ್ಟು ಅವಳು ಮನೇಲಿ ಡೈಲಿ ಜಗಳ ಸರ್. ಪಾಪ ನನ್ ಸಂಸಾರ ಹಾಳಾಗದ ಅಲ್ದೇರ ಅವಳ ಸಂಸಾರನು ಹಾಳ್ ಮಾಡ್ಬಿಟ್ಟ ಸರ್ ಅವನು. ಇಷ್ಟೆಲ್ಲಾ ಮಾಡಿ ಕೂಡ ಮತ್ತೆ ಇವಾಗ ಹೆಂಡ್ತಿ ಬೇಕು, ಎಲ್ಲಾ ನಾಟಕ ಸರ್ ಅವಂದು. ಸುಮ್ನೆ ನಾಟಕ ಮಾಡ್ತಿದ್ದಾನೆ ಅಷ್ಟೇ ಅವನು. 11 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಹೆವಿ ನಾಟಕ ಸರ್ ಅವನು. ಅವ್ನ್ ಯಾರು ನಂಬೋದೇ ಇಲ್ಲ ಸರ್ ಅವನ್ನ. ಯಾರು ನಂಬಲ್ಲ ಸರ್ ಅವನ್ನ. ನಾನು ಇರೋ ಗಂಟೆ ಅಷ್ಟೇ ಸರ್ ಅವ್ನ್ ವ್ಯಾಲ್ಯೂ ಅಷ್ಟೇ ಸರ್. ನಿಜವಾಗ್ಲೂ ನಾನ್ ಬಂದಿದ್ದಾದ್ಮೇಲೆ ಅವ್ನ್ 3 ಕಾಸು ಮರ್ಯಾದಿನೇ ಇಲ್ಲ ಸರ್. ಇವಾಗ ಎಲ್ಲಾ ಜನಗಳೆಲ್ಲಾ ಮಾತಾಡ್ತಿದಾರೆ ಅವ್ನ್ ಸರಿ ಇಲ್ಲ ಅಂತ. ನಮ್ಗೆ ಫಸ್ಟೇ ಗೊತ್ತಿತ್ತು ಅಂತ ಅಂದ್ಬಿಟ್ಟು. ನೀನು ಇರೋ ಗಂಟೆ ಅಷ್ಟೇ ನಮ್ಮ ನಿನ್ನ ಮುಖ ನೋಡಿ ನಾವ್ ಮರ್ಯಾದೆ ಕೊಡ್ತಾ ಇದ್ದಿದ್ದು. ಅವ್ನ್ಗೆ ಯಾವ ಮರ್ಯಾದೆನೂ ಇಲ್ಲ, ಏನು ಇಲ್ಲ. ಅವನು ಒಳ್ಳೆ ಲೂಸ್ ನನ್ ಮಗ ಅವನು. ಅವ್ನ್ 5 ನಿಮಿಷ ಮಾತಾಡಿದ್ ಮತ್ತೆ ಇನ್ 5 ನಿಮಿಷಕ್ ಮಾತಾಡಲ್ಲ ಅವನು. ಸಿಕ್ದವ್ರಿಗೆಲ್ಲ ಕಟ್ಕೊಡ್ತಾನೆ. ಅವ್ನ್ ಸರಿ ಇಲ್ಲ ಅವನು. ಆತರ ಎಲ್ಲಾನು ಹೇಳಿದಾರೆ ಸರ್. ಓಕೆ, ನಿಮಗೆ ಮದ್ವೆ ಆದಾಗಿಂದ ಒಂದು 6 ತಿಂಗಳು ಮೊದಲನೇ ಮಗುವಿನ ಪ್ರೆಗ್ನೆಂಟ್ ಇರುವವರೆಗೂ ಕೂಡ ಚೆನ್ನಾಗೇ ಇದ್ರಿ. ಅದಾದ ಬಳಿಕ ಅನುಮಾನಗಳು ಈ ರೀತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆದವು ಅಂತ ಹೇಳ್ತಾರೆ. ಹೌದೌದು ಸರ್. ಓಕೆ, ನೀವು ಫೈನಲ್ ಆಗಿ ಡಿಸೈಡ್ ಮಾಡಿರ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಸಂತೋಷ್ ಜೊತೆ ನಾನು ಹೇಗೆ ಜೀವನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದು ಕಾನೂನು ರೀತಿಯಲ್ಲಿ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿರುವಂತದ್ದು. ಹೌದು ಸರ್. ಇಷ್ಟೆಲ್ಲಾ ಅವಮಾನ ಆಗಿದ್ದಾದ್ಮೇಲೂ ಇವಾಗ ಅವರು ಸಂತೋಷ್ ನಾನು ಕಳ್ಸ್ಕೊಟ್ಬಿಟ್ರು ಕೂಡ ಏನ್ ಇವ್ನ 2 ದಿವ್ಸಕ್ಕೋಸ್ಕರ ಆ ಹುಡ್ಗಿನ್ ಕರ್ಕೊಂಬಂದ, ಈ ಹುಡ್ಗಿನ್ ಸಾಕಕ್ ಆಗಿಲ್ವೇನೋ ಕಳಿಸ್ಬಿಟ್ಟ ಅನ್ನೋದು ಅವ್ರಿಗೆ ಇನ್ನೂ ಕೆಟ್ಟ ಹೆಸರು ಬರುತ್ತಲ್ವಾ ಸರ್? ಓಕೆ, ಆ ಕೆಟ್ಟ ಹೆಸರು ಮತ್ತೆ ಯಾಕೆ ಸರ್ ತರ್ಬೇಕು ನಾನು? ಕಷ್ಟನೋ ಸುಖನೋ ಇವಾಗ ಅವ್ರು ಕನ್ವಿನ್ಸ್ ಮಾಡಿ ಒಪ್ಪಿಸಿ ನಾನು ಕಾನೂನು. ಈ ಮುಂಚೆ ನಿಮ್ಗೆ ಈಗ ಗಂಡನ ಜೊತೆ ಜಗಳ ಆಗ್ಬೇಕಾದಂತ ಸಂದರ್ಭದಲ್ಲಿ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ನೀವು ಸಂತೋಷ್ ಜೊತೆ ಹೋಗ್ಬೇಕು ನಾನು ಅಂತ? ಅಥವಾ ಈ ಆರೋಪ ಆರಂಭ ಆದ್ಮೇಲೆ ಬರ್ಲಿಲ್ಲ ಸರ್ ನನ್ಗೆ. ನನ್ ಮಕ್ಕಳ ಮುಖ ನೋಡ್ಬೇಕು, ನನ್ ಮಕ್ಳಿದಾರೆ, ನನ್ ಮಕ್ಕಳ ಮುಖ ನೋಡ್ಬೇಕು, ಸಂತೋಷ್ ಜೊತೆ ಹೋಗೇ ಬಿಡ್ಬೇಕು ಅಂತ ನಾನು ಯಾವತ್ತೂ ಡಿಸೈಡ್ ಮಾಡಿಲ್ಲ ಸರ್ ನಾನು. ಇದು ಆರೋಪ ಬಂದ ಮೇಲೆನೆ ನೀವು ಸಂತೋಷ್ ಜೊತೆ ಇರಬೇಕು ಅನ್ಕೊಂಡಿರುವಂತದ್ದು? ಹೌದು ಸರ್. ನಾನು ಭಾನುವಾರ ಹೋಗ್ಬಿಟ್ಟು ನನ್ ಫ್ರೆಂಡ್ ಮನೇಲಿ ಇದ್ದು ಬಂದಾಗೂ ಕೂಡ ನಾನು ಆಗ್ಲೇ ಯೋಚನೆ ಮಾಡಿದ್ದು, ಏನೋ ಆಗಿದ್ದಾಗೋಯ್ತು, ಸರಿ ಮಕ್ಕಳ ಮುಖ ನೋಡೋಣ, ಒಂದ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ, ಒಂದ್ ಭಯ ಇಕ್ಸೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದು ಸರ್ ನಾನು. ಅವಾಗ ಗೊತ್ತಾಗಿದ್ದು ಸರ್ ನನ್ಗೆ ಎಲ್ಲಾ ಪ್ರಚಾರ ಮಾಡ್ಬಿಟ್ಟಿದಾನೆ ಅಂತ ಗೊತ್ತಾಯ್ತು ಸರ್ ನನ್ಗೆ. ಇಷ್ಟೆಲ್ಲ ಅವಮಾನ ಆಗಿದ್ದಾದ್ಮೇಲೆ ಮತ್ತೆ ಇದೆಲ್ಲ ಆದ ಬಳಿಕ ನೀವು ಮೊನ್ನೆ ಒಂದು ಮಾಧ್ಯಮದಲ್ಲಿ ಹೇಳ್ತೀರಿ
ಹ್ಮ್ ಆ ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಮಂಜು ಮತ್ತು ಸಂತೂನೇ ಕಾರಣ ಅನ್ನೋ ಇವಾಗ ರೀತಿಯಲ್ಲಿ ಆ ಹೇಳ್ತೀರಾ? ಟೈಮ್ ಅಲ್ಲಿ ನನ್ಗೆ ಸಂತೂರು ಬೇಡ ಅಂದ್ಬಿಟ್ರಲ್ವಾ ಸರ್. ನನ್ ತಲೆಯಲ್ಲಿ ಯೋಚನೆ ನನ್ಗೆ ಹೆಂಗಿರ್ಬೇಕು ಹೇಳಿ ಸರ್. ಈ ಹ್ಮ್ ಕಡೆ ಯಾರು ಇಲ್ಲ, ಈ ಕಡೆ ಮಂಜು ಜೊತೆ ಅಂತೂ ನಾನು ಹೋಗಿ ಸಂಸಾರ ಮಾಡೋದಿಲ್ಲ. ಹ್ಮ್ ಅವನ್ ಜೊತೆ ಇರಕ್ಕೂ ನನ್ಗೆ ಇಷ್ಟ ಇಲ್ಲ. ಇನ್ ಇವ್ರು ಈ ತರ ಹೇಳ್ತಿದಾರಲ್ವಾ, ನನ್ ಜೀವನ ಇನ್ನೇನಾಗ್ಬೇಕು, ಅಂದ್ರೆ ಬಿಡು ಈ ನನ್ ಕಡೆ ಸಾವೇ ಇದು. ಗಂಡನು ಬೇರೆ ಈ ರೀತಿಯಾಗಿ ಹಾ ಮಾಡ್ಬಿಟ್ರು, ಜೊತೆಗೆ ಸಂತು ಅವರು ಕೂಡ ನನ್ ಕೈ ಹಾ ಹಿಡಿತಿಲ್ಲ ಅನ್ನೋ ರೀತಿಗೋಸ್ಕರ ಆ ರೀತಿಯಾಗಿ ಹೌದು ಹೇಳಿದ್ರ ಹೇಗೆ? ಹೌದು ಸರ್. ಇನ್ನು ನನ್ ಜೀವನ ಇಷ್ಟೇ, ನನ್ಗೆ ಇನ್ಯಾರು ದಿಕ್ಕಿಲ್ಲ, ಇನ್ಯಾರು ಇಲ್ವೇ ಇಲ್ಲ ಹಂಗಾದ್ರೆ ಪ್ರಪಂಚದಲ್ಲಿ, ಇನ್ನು ನನ್ ಅಲ್ಲಿವರೆಗೂ ಕೂಡ ಬದ್ಕಕ್ಕಾಗಲ್ಲ. ಸಂತು ಅವರು ನಿಮ್ಮ ಒಪ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರುವಂತದ್ದ? ಹೌದು ಸರ್, ಒಪ್ಕೊಂಡಿರ್ಲಿಲ್ಲ. ಅವ್ರು ಮನೇಲಿ ಇರ್ಬೇಕಾದ್ರು ಕೂಡ ಹೇಳ್ತಾನೆ ಇದ್ರು ಸರ್. ಅವ್ರು ಹ್ಮ್ ಹೋಗು, ಆಗಿದಾಗೋಯ್ತು, ಇವ್ನ ಅಷ್ಟು ಕರಿತಾ ಇದ್ದಾನಲ್ಲ, ಹೋಗು ಹೋಗು ಅಂತ ಹೇಳ್ತಾನೆ ಇದ್ರು ಸರ್ ಅವ್ರು. ಹ್ಮ್ ನಾನಿಲ್ಲ, ಸೊ ನಾನ್ ಇದಕ್ಕೆ ಹೋಗಲ್ಲ, ನನ್ಗೆ ಸಂತೋರು ಭಯ ಅದಾದ್ಮೇಲೆ ಆಗುತ್ತೆ. ಸಂತೋರು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ರು? ಅವ್ರು ಇಷ್ಟೆಲ್ಲ ಆದ್ಮೇಲೆ ಕೂಡ ಅವ್ರು ಈಗ್ಲೂ ಅವ್ರು ಹೋಗು ಅಂತಾನೆ ಸರ್ ಹೇಳ್ತಾ ಇರೋದು. ಅಲ್ಲ ಅಂದ್ರೆ ಈಗ ಹ್ಮ್. ನನ್ಗೇನಾದ್ರೂ ಆದ್ರೆ ಅದಕ್ಕೆ ಸಂತು ಮತ್ತು ಮಂಜು ಇಬ್ರು ಕಾರಣ ಅಂತ ಹೇಳ್ತಿರಲ್ಲ, ಸೊ ಅವ್ರು ಇದನ್ನ ಈ ಅದನ್ನು ಭಯ ಹೇಳಿಕೆಗಳನ್ನ ಬೀಳ್ತಾ ಇದಾರೆ ಸರ್. ಅವರು ಅದನ್ನ ಭಯ ಬೀಳ್ತಾರೆ ಇವಾಗ. ಯಾರೋ ಸಂತು ಅವಳು ಅವರು? ಹೌದು ಹೌದು. ಓಕೆ. ಇವಾಗ ನಾನ್ ಏನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಸ್ಟೇಷನ್ ಅಲ್ಲಿ ಬರ್ಕೊಟ್ಟಿರೋದು ಹಂಗೆ ಸರ್. ಹ್ಮ್ ಇವಾಗ ಆ ಹುಡ್ಗಿಗೆ ಏನೇ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿರೋದು ಸರ್. ಇವಾಗ ಅವರು ಅದಕ್ ಭಯ ಬೀಳ್ಬೇಕಲ್ವಾ ಸರ್. ಯಾರು ಸಂತೂನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿದ್ದ? ಹೌದೌದು. ಅವ್ರು ಬರ್ಕೊಂಡಿರೋದೇ ಅಲ್ಲಿ. ಇವಾಗ ಹುಡ್ಗಿ ನಿಂಗ್ ಕರ್ಕೊಂಡ್ ಹೋಗ್ತಿದ್ಯಾ, ಆ ಓಕೆ. 2 ಸ್ಟೇಷನ್ ಅಲ್ಲೂ ಅಷ್ಟೇ, ಆಡ್ಗೋಡಿ ಸ್ಟೇಷನ್ ಅಲ್ಲಿ ಪ್ಲಸ್ ಬನ್ನೇರಘಟ್ಟ ಸ್ಟೇಷನ್ ಅಲ್ಲಿ, 2 ಸ್ಟೇಷನ್ ಅಲ್ಲೂ ಅಷ್ಟೇನೆ. ಹ್ಮ್ ಹಂಗೆ ಬರ್ಕೊಟ್ಟಿರೋದು ಸರ್. ಆ ಹುಡ್ಗಿ ಇವಾಗ ನಿನ್ನ ನಂಬಿ ಆ ಹುಡ್ಗಿ ಬಂದಿದ್ದಾಳೆ, ಆ ಹ್ಮ್ ಹುಡ್ಗಿಗ್ ಒಂದ್ ಬಾಳ್ ಕೊಡು ನೀನು, ಆ ಹುಡ್ಗಿ ಏನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ನೀನೇ ಜವಾಬ್ದಾರಿ ಅಂತ ಬರ್ಕೊಟ್ಟಿರೋದು ಸರ್. ಓಕೆ. ಸರಿ ಆಯ್ತು ಅಂತ ಇವ್ರು ಒಪ್ಕೊಂಡ್ ಬಂದಿದ್ದು ಸರ್. ಅಲ್ಲಿಂದ ಡಿಸೈಡ್ ಮಾಡಿದ್ರ ನಿಮ್ ಜೊತೆಗೆ ಇರ್ಬೇಕು ನಾನು ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ಕೊಂಡ್ರ, ಅಥವಾ ಆ ಇನ್ನು ಕನ್ವಿನ್ಸ್ ಅಲ್ಲೇ ಇರುವಂತದ್ದು? ಇಲ್ಲ, ಇನ್ನು ಕನ್ವಿನ್ಸ್ ಅಲ್ಲೇ ಇದೆ ಸರ್. ಆತರ ಒಪ್ಕೊಂಡ್ ಬಂದ್ರು ಸ್ಟೇಷನ್ ಅಲ್ಲಿ, ಇನ್ನು ಹ್ಮ್ ಕನ್ವಿನ್ಸ್ ಅಲ್ಲೇ ಇದೆ ಸರ್ ಅದು. ಓಕೆ. ಇನ್ನು ಇವರು ಕೂಡ ನಿಮ್ ಜೊತೆ ಸಂಸಾರ ಮಾಡ್ಬೇಕು, ಮುಂದಿನ ಜೀವನ ಕಳಿಬೇಕು ಅಂತ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ? ಇನ್ನು ಒಪ್ಕೊಂಡಿಲ್ಲ ಸರ್ ಅವರು. ಯಾಕಂದ್ರೆ ಮಕ್ಕಳು ಭವಿಷ್ಯ, ಅವ್ರ ಮಕ್ಕಳು ನೋಡ್ಕೋಬೇಕು, ಅವ್ರ ತಾಯಿ ನೋಡ್ಕೊಬೇಕು. ಹ್ಮ್ ಅವರು ಅದೆಲ್ಲ ಪ್ರತಿಯೊಂದು ಯೋಚನೆ ಮಾಡ್ತಾರೆ. ಇರೋ ಅವ್ರಿಗೂ ಟೈಮ್ ಮಕ್ಕಳಿದೆ ಈಗಾಗ್ಲೇ? ಒಂದ್ ಮಗು ಇದೆ ಸರ್, 9 ವರ್ಷದ ಮಗು ಇದೆ, ಗಂಡ್ ಮಗು. 9 ವರ್ಷದ ಗಂಡು ಮಗು. ಹ್ಮ್ ಹೆಂಡತಿ? ಹೌದೌದು. ಹೆಂಡತಿ ಇಲ್ಲ ಸರ್, ಹೆಂಡತಿ ಹೆಂಡತಿ ತೀರ ತೀರೋಗಿ ಒಂದು ಹೋಗಿದ್ದಾರೆ? 4-5 ಇಯರ್ಸ್ ಆಗಿದೆ. ಓಕೆ ಓಕೆ ಓಕೆ. ಅದಾದ ಬಳಿಕ 6 ಇಯರ್ಸ್ ಆಗಿದೆ ಸರ್. ಅದಾದ ಬಳಿಕ ಅವ್ರು ಬೇರೆ ಯಾವ್ದು ಮದ್ವೆ ಆಗ್ಬೇಕು ಆ ಇಲ್ಲ ತರದ್ದೇನೋ ಇಲ್ಲ ಸರ್, ಡಿಸೈಡ್ ಮಾಡಿರ್ಲಿಲ್ಲ? ಯಾವ್ದು ಇಲ್ಲ ಸರ್. ಆತರ ಓಕೆ. ಯಾವ್ದು ಡಿಸೈಡ್ ಮಾಡಿಲ್ಲ ಅವರು. ಹ್ಮ್ ಹ್ಮ್ ನಾನು ಈಗ ಅವ್ರು ಸಂತು ಅವ್ರ ಒಪ್ಕೊಂತಾರೆ ಜೊತೆಗೆ ಅನ್ನೋ ಇದ್ದೀರಾ ಅಥವಾ? ಭರವಸೆ ಇದೆ ಸರ್. ಹೌದು ಸರ್, ಇನ್ನೆಲ್ಲಿ ಸರ್ ಹೋಗ್ಲಿ ನಾನು. ಓಕೆ ಓಕೆ. ಇನ್ಯಾರು ಸರ್ ನನ್ಗೆ ಜಾಗ ಕೊಡ್ತಾರೆ? ಈಗ ಇಷ್ಟೆಲ್ಲ ಪಬ್ಲಿಕ್ ಆಗಿದೆ, ಮುಖ ನೋಡಿದ್ರೆ ನೀವು ಲೀಲಾವತಿ ಅವರ ಅಂತ ಕೇಳ್ತಾರೆ ಸರ್. ಅಷ್ಟು ಪಬ್ಲಿಕ್ ಮಾಡ್ಬಿಟ್ಟು, ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪಬ್ಲಿಕ್ ಆಗ್ಬಿಟ್ಟಿದೆ. ಯಾರ್ ಸರ್ ನನಗ್ ಜಾಗ ಕೊಡ್ತಾರೆ ಇರೋದಕ್ಕೆ? ಓಕೆ. ನಂಗೆ ಆಧಾರ ಇನ್ಯಾರು ಇಲ್ಲ ಸರ್ ನನ್ಗೆ. ಹಾಗಾಗಿ ಅವತ್ತು ಸಂತು ಅಲ್ಲಿ ಅವರೇ ಆಶ್ರಯ ಬಿದ್ದಿದ್ರು ಕೂಡ, ನೀಡಿರ್ತಕ್ಕಂಥದ್ದು ಹೌದು, ನಿಮ್ಗೆ? ಅಲ್ಲಿ ಬಿದ್ದಿದ್ರು ಕೂಡ ನಂಗೆ ಯಾರು ನೋಡಿಲ್ಲ ಸರ್. ಅಂತ ಟೈಮಲ್ಲಿ ಅವರೇ ಸರ್ ನಂಗೆ ಕರ್ಕೊಂಡ್ ಬಂದ್ಬಿಟ್ಟು ನನ್ಗೆಲ್ಲ ಇದ್ ಮಾಡಿ ಮತ್ತೆ ಮನೆಗ್ ಕರ್ಕೊಂಡ್ ಬಂದಿದ್ದು. ರಾತ್ರಿ 11:30 ಆಯ್ತು ಸರ್ ನಾವ್ ಮನೆಗ್ ಬರೋ ಅಷ್ಟೊತ್ತಿಗೆ. ಹ್ಮ್ 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 ಇವಾಗ ಅವರು ನನ್ ಕೈ ಬಿಟ್ಬಿಟ್ರೆ ನಾನು ಎಲ್ಲೋಗ್ಲಿ ಸರ್? ಅವಳಿಗೂ ಇನ್ಯಾರು ಇಲ್ಲ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್. ಹೆಂಗಾದ್ರೂ ಮಾಡಿ ಏನಾದ್ರು ಒಂದ್ ಮಾಡಿ ಈ ತರ ಇದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕನ್ವಿನ್ಸ್ ಮಾಡ್ತಾ ಇದೀನಿ ಸರ್. ಇನ್ನು ಅವ್ರು ಒಪ್ಕೊಳ್ಳಿಲ್ಲ. ಕನ್ವಿನ್ಸ್ ಮಾಡೇ ಮಾಡ್ತೀನಿ ಸರ್, ಒಪ್ಪಿಸ್ತೇನೆ ನಾನು ಅವ್ರನ್ನ.